ನಮಸ್ಕಾರ. ಇತಿಹಾಸ ನಿರ್ಮಾತೃಗಳು ಉಪನ್ಯಾಸ ಮಾಲಿಕೆಗೆ ಎಲ್ಲರಿಗೂ ಆದರದ ಸ್ವಾಗತ. ಈ ದಿನ ಕೆಲವು ತಾಂತ್ರಿಕ ಒಂದು ದೋಷದಿಂದ ಕಾರ್ಯಕ್ರಮ ಆರಂಭ ಮಾಡೋದು ಒಂದು ಅರ್ಧ ಗಂಟೆ ತಡವಾಯಿತು. ಅದಕ್ಕಾಗಿ ಎಲ್ಲರಲ್ಲಿ ಕ್ಷಮೆ ಕೋರುತ್ತಾ ಇಂದಿನ ಉಪನ್ಯಾಸ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ವಿ. ನಮ್ಮ ಈ ಇತಿಹಾಸ ನಿರ್ಮಾತೃಗಳು ಮಾಲಿಕೆ ಪ್ರತಿ ಸೋಮವಾರ ನಡ್ಕೊಂಡು ಬರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಇತಿಹಾಸಕ್ಕೆ ಮಹತ್ವದ ಕೊಡುಗೆ ನೀಡಿರುವ ಒಬ್ಬರು ಮಹನೀಯರ ಕುರಿತಾದ ಉಪನ್ಯಾಸವನ್ನ ಇಲ್ಲಿವರೆಗೂ ನಾವು ಕೇಳ್ತಾ ಬಂದಿದ್ದೀವಿ. ಆದ್ರೆ ಈ ದಿನ ಕರ್ನಾಟಕದ ಇತಿಹಾಸ ನಿರ್ಮಿಸುವಲ್ಲಿ, ಇತಿಹಾಸ ಪುನರ್ರಚಿಸುವಲ್ಲಿ ಗುರುತರವಾದ ಕೊಡುಗೆಯನ್ನ ನೀಡ್ತಾ ಬಂದಿರುವಂತಹ ಒಂದು ಸಂಸ್ಥೆಯನ್ನು ಕುರಿತಾದ ಉಪನ್ಯಾಸ ಕಾರ್ಯಕ್ರಮ ಏರ್ಪಟ್ಟಿದೆ. ಹೌದು, ಆ ಸಂಸ್ಥೆ ಕಳೆದ 3.5 ದಶಕಗಳಿಂದ ಈ ನಿಟ್ಟಿನಲ್ಲಿ ಇತಿಹಾಸ ಪುನರ್ ನಿರ್ಮಿಸುವಲ್ಲಿ, ಇತಿಹಾಸಕ್ಕೆ ಮಹತ್ವದ ಕೊಡುಗೆಯನ್ನು ನೀಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿರುವಂತಹ ನಮ್ಮ ಹೆಮ್ಮೆಯ ಕರ್ನಾಟಕ ಇತಿಹಾಸ ಅಕಾಡೆಮಿ. ಕರ್ನಾಟಕ ಇತಿಹಾಸ ಅಕಾಡೆಮಿ ಹಾಗೂ ಅಕಾಡೆಮಿಯ ಮೂಲಕ ಅಕಾಡೆಮಿಯ ಸದಸ್ಯರು ನೀಡುವಂತಹ ಕೊಡುಗೆಯ ಕುರಿತಾದ ಉಪನ್ಯಾಸ ಈ ಸರಣಿಯಲ್ಲಿ ನಾವು ನಡೆಸ್ಕೊಂಡು ಬಂದಿದ್ದೀವಿ. ನಮಗೆಲ್ಲ ತಿಳಿದಿರುವಂತೆ ಕರ್ನಾಟಕ ಇತಿಹಾಸ ಅಕಾಡೆಮಿ ಸತತವಾಗಿ 34 ಸಮ್ಮೇಳನಗಳನ್ನ ಕರ್ನಾಟಕದಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ನಡೆಸ್ತಾ ಬಂದಿದೆ. ಪ್ರತಿ ವರ್ಷ 100 ಜನ ಅಕಾಡೆಮಿಯ ಸದಸ್ಯರು ಈ ಸಮ್ಮೇಳನದಲ್ಲಿ ಭಾಗವಹಿಸಿ ಹಲವಾರು ಮಹತ್ವದ ವಿಚಾರಗಳನ್ನ ಹೊರತರ್ತಾ ಇದ್ದಾರೆ. ಅಕಾಡೆಮಿಯನ್ನ ಬೆಳೆಸ್ತಾ ಅಕಾಡೆಮಿಯ ಜೊತೆ ಈ ವಿದ್ವತ್ ವಲಯವೂ ಕೂಡ ಬೆಳೀತಾ ಇರುವಂತಹ ಒಂದು ಸಂಗತಿ ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ವಿಚಾರ ಆಗಿದೆ. ಹೀಗೆ ಅಕಾಡೆಮಿಯ ಮೂಲಕ ಅಕಾಡೆಮಿಯ ಸದಸ್ಯರು ನೀಡಿರುವಂತಹ ಕೊಡುಗೆಯನ್ನ ಅವಲೋಕಿಸುವಂತಹ ಕಾರ್ಯಕ್ರಮ ಕೂಡ ನಡೆಯಲೇಬೇಕಾಗಿರುವಂತಹ ಒಂದು ಕಾರ್ಯವಾಗಿದೆ. ಹಾಗೆ ಇದು ಸೂಕ್ತವಾದ ವೇದಿಕೆಯೂ ಕೂಡ ಆಗಿದೆ. ಕರ್ನಾಟಕ ಅಕಾಡೆಮಿ ಇಂತಹ ಆಸಕ್ತ ಸದಸ್ಯರಿಂದ ಸ್ಥಾಪಿತ ಆಗಿರುವಂತಹ ಒಂದು ಸಂಸ್ಥೆ. ಇದು ಯಾವುದೇ ರೀತಿಯ ಸರ್ಕಾರದ ಒಂದು ಅನುದಾನವನ್ನ ಪಡೆಯದೆ ಆಸಕ್ತ ಸದಸ್ಯರಿಂದಲೇ ಕಾರ್ಯಕಲಾಪಗಳನ್ನ ನಡೆಸ್ಕೊಂಡು ಬರ್ತಾ ಇರುವಂತಹ ಒಂದು ಸಂಸ್ಥೆ ಆಗಿದೆ. ಯಾವುದಾದ್ರೂ ಒಂದು ಸಂಸ್ಥೆ ಅಥವಾ ಮಠದ ಆಶ್ರಯದಲ್ಲಿ ವಾರ್ಷಿಕ ಸಮ್ಮೇಳನಗಳನ್ನ ನಡೆಸ್ತಾ ಇರುವಂತಹ ಅಕಾಡೆಮಿ ಯಾರ ಸಹಕಾರನೂ ಇಲ್ದಲೇ ನಡೆಸುವಷ್ಟು ಆರ್ಥಿಕವಾಗಿ ಸಬಲವಾಗಿಲ್ಲ. ಆದ್ರೆ 2000ಕ್ಕೂ ಮೀರಿರುವಂತಹ ಅಕಾಡೆಮಿಯ ಸದಸ್ಯರ ಬಲ ಅಕಾಡೆಮಿಯ ಒಂದು ದೊಡ್ಡ ಒಂದು ಆಸ್ತಿ ಅಂತ ಹೇಳ್ಬಹುದು. ಈ ಸರಣಿಯಲ್ಲಿ ನಡೆದು ಬಂದಿರುವಂತಹ 70 ಉಪನ್ಯಾಸ ಕಾರ್ಯಕ್ರಮಗಳೇ ಇದಕ್ಕೊಂದು ಸಾಕ್ಷಿ. ನಿರಂತರವಾಗಿ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇರುವಂತಹ ಒಂದು ಸದಸ್ಯರ ಬಳಗವೇ ನಮ್ಮ ಅಕಾಡೆಮಿಯ ಒಂದು ದೊಡ್ಡ ಆಸ್ತಿ ಆಗಿದೆ. ಪ್ರತಿ ವರ್ಷ ನಡೆಯುವಂತಹ ಸಮ್ಮೇಳನಗಳಲ್ಲಿ ಮಂಡಿತವಾಗುವಂತಹ ಪತ್ರಿಕೆಗಳನ್ನ ಇತಿಹಾಸ ದರ್ಶನ ಸಂಚಿಕೆಯಲ್ಲಿ ಪ್ರಕಟಿಸ್ತಾ ಬಂದಿದೆ ಅಕಾಡೆಮಿ. ಈ ಸಂಚಿಕೆಗಳಲ್ಲಿನ ವಿಶೇಷ ಕೊಡುಗೆಗಳನ್ನ ಕುರಿತು ಉಪನ್ಯಾಸ ನಡೆಸ್ಕೊಡ್ಬೇಕು ಅಂತ ನಾವು ಡಾಕ್ಟರ್ NR ಲಲಿತಾಂಬ ಅವರಲ್ಲಿ ಕೇಳ್ಕೊಂಡಾಗ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮ ನಡೀಲೇಬೇಕಾಗಿದೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಮತ್ತೆ ಇಂದಿನ ವೇದಿಕೆಗೆ ಅವರು ಉಪನ್ಯಾಸವನ್ನ ನೀಡಲು ಆಗಮಿಸಿದ್ದಾರೆ. ಅಕಾಡೆಮಿಯ ಪರವಾಗಿ ನಾನು ಲಲಿತಾಂಬ ಅವರಿಗೆ ಸ್ವಾಗತವನ್ನ ಕೋರ್ತೇನೆ. ನಮಸ್ಕಾರ. ಡಾಕ್ಟರ್ NR ಲಲಿತಾಂಬ ಅವರು ಕನ್ನಡ ಸಾಹಿತ್ಯ ಮತ್ತೆ ಕರ್ನಾಟಕ ಇತಿಹಾಸದ ಕ್ಷೇತ್ರದಲ್ಲಿ ಎಲ್ಲರಿಗೂ ಚಿರಪರಿಚಿತರಾಗಿರೋರು. ಆದ್ರೂ ಈ ವೇದಿಕೆಯ ಸಂಪ್ರದಾಯದ ಪ್ರಕಾರ ಒಂದೆರಡು ವಾಕ್ಯದಲ್ಲಿ ನಾನು ಲಲಿತಾಂಬ ಅವ್ರನ್ನ ಪರಿಚಯಿಸ್ತೀನಿ. ಡಾಕ್ಟರ್ NR ಲಲಿತಾಂಬ ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ 4 ಚಿನ್ನದ ಪದಕಗಳೊಂದಿಗೆ ಪ್ರಥಮ ರ್ಯಾಂಕ್ ಪಡೆದು MA ಸ್ನಾತಕೋತ್ತರ ಪದವಿಯನ್ನ ಗಳಿಸಿದ್ದಾರೆ. ಹಂಪಿ ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಿಸಿದ ಅರಸೀಕೆರೆ ತಾಲೂಕಿನ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅನ್ನುವಂತಹ ಪ್ರಬಂಧಕ್ಕೆ PhD ಪದವಿಯನ್ನ ಪಡೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಶಾಸನಶಾಸ್ತ್ರ ಡಿಪ್ಲೊಮೊ, ಹಸ್ತಪ್ರತಿ ಶಾಸ್ತ್ರ ಡಿಪ್ಲೊಮೊ, ಪ್ರಾಕೃತ ಭಾಷೆಯ ಡಿಪ್ಲೊಮೊ ಹೀಗೆ ಹಲವಾರು ವಿಭಿನ್ನ ವಿಭಾಗಗಳಲ್ಲಿ ಪರಿಣತಿಯನ್ನ ಪಡ್ಕೊಂಡು ಆ ಕುರಿತಾದ ಹಲವಾರು ಕೆಲಸಗಳನ್ನ ಇವರು ನಡೆಸ್ಕೊಂಡು ಬಂದಿದ್ದಾರೆ. ಹಲವಾರು ಸಂಶೋಧನಾ ಪತ್ರಿಕೆಗಳನ್ನ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಮಂಡಿಸಿದ್ದಾರೆ. 100 ಉಪನ್ಯಾಸ ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ಟಿದ್ದಾರೆ. ಅನೇಕ ಕಮ್ಮಟಗಳನ್ನ, ಶಿಬಿರಗಳನ್ನ, ಗೋಷ್ಠಿಗಳನ್ನ ನಡೆಸ್ಕೊಂಡು ಬಂದಿದ್ದಾರೆ. ಉತ್ತಮ ಲೇಖಕಿಯಾದ ಡಾಕ್ಟರ್ NR ಲಲಿತಾಂಬ ಅವರು ಹಲವಾರು ಕಥೆಗಳನ್ನ ಕೂಡ ರಚನೆ ಮಾಡಿದ್ದಾರೆ. ಹಲವಾರು ಕಥೆಗಳು ತರಂಗ, ಕರ್ಮವೀರ ಮೊದಲಾದ ಸಂಚಿಕೆಗಳಲ್ಲಿ ಪ್ರಕಟವಾಗಿ ಹೊರ ಬಂದಿದೆ. ಅಷ್ಟೇ ಅಲ್ಲದೆ ಇವರು ಮಕ್ಕಳಿಗಾಗಿ ಹಲವಾರು ಕಥೆಗಳನ್ನ ರಚನೆ ಮಾಡಿದ್ದಾರೆ. ಇದು ಸಂಕಲನದ ರೂಪದಲ್ಲಿ ಹೊಸ ಚಿಗುರು ಹಳೆ ಬೇರು ಅನ್ನೋ ಹೆಸರಿನಲ್ಲಿ ಪ್ರಕಟ ಆಗಿ ಹೊರ ಬಂದಿದೆ. ಶಾಸನಗಳಲ್ಲಿ ಕರ್ನಾಟಕದ ಹೆಮ್ಮೆಯ ವೀರಕುಡಿಗಳು, ಮಧ್ಯಕಾಲೀನ ಕರ್ನಾಟಕದ ಸಾಮಾಜಿಕ ಸಂಚಲನ ಹೀಗೆ ಹಲವಾರು ಗ್ರಂಥಗಳನ್ನ ಹೊರ ತಂದಿರುವಂತಹ ಲಲಿತಾಂಬ ಅವರು ಸಂಕ್ರಾಂತಿ ಅನ್ನುವ ಹೆಸರಿನ ಒಂದು ಅಭಿನಂದನಾ ಗ್ರಂಥವನ್ನು ಕೂಡ ಹೊರ ತಂದಿದ್ದಾರೆ. ಅಷ್ಟೇ ಅಲ್ಲ, ವಿಜಯನಗರೋತ್ತರ ಕಾಲದ ಕನ್ನಡದ ಕಡತಗಳು ಹಾಗೂ ಕೈಫಿಯತ್ತುಗಳ ಭಾಷಿಕ ಅಧ್ಯಯನವನ್ನ ಕೈಗೊಂಡು UGCಗೋಸ್ಕರ ಇದೊಂದು ಪ್ರಾಜೆಕ್ಟ್ ಆಗಿ ಅದನ್ನ ನಡೆಸ್ಕೊಟ್ಟಿದ್ದಾರೆ.
ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಿರುವಂತಹ ಲಲಿತಾಂಬ ಅವರು ಹಲವಾರು ವಿದ್ಯಾರ್ಥಿಗಳಿಗೆ PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಕೂಡ ಕೆಲಸವನ್ನ ನಡೆಸ್ತಾ ಇದ್ದಾರೆ. ಶಾಸನಶಾಸ್ತ್ರ ಹಳೆಗನ್ನಡದ ವಿದ್ಯಾರ್ಥಿಗಳಿಗೆ ಕೂಡ ಇವರು ಬೋಧನೆ ಮಾಡ್ತಾ ಇರ್ತಾರೆ. ಇದಲ್ದಲೆ ಎಲ್ಲದಕ್ಕಿಂತ ಹೆಮ್ಮೆ ಪಡುವಂತಹ ಒಂದು ವಿಚಾರ ಅಂದ್ರೆ ಅಂಧ ವಿದ್ಯಾರ್ಥಿಗಳಿಗೆ, ವಿಕಲಚೇತನರಿಗೆ ಇವರು ಸುಮಾರು 30ಕ್ಕೂ ಹೆಚ್ಚು ಕೇಳು ಪುಸ್ತಕಗಳನ್ನ ಧ್ವನಿ ಸುರಳಿಯಲ್ಲಿ ಹೊರತಂದಿದ್ದಾರೆ. ಇವರ ಮತ್ತೆ ಅಂಧ ವಿದ್ಯಾರ್ಥಿಗಳಿಗೆ ಹಾಗೂ ವಿಶೇಷ ಚೇತನದ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣ ಅಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನ ಹಮ್ಮಿಕೊಂಡು ಇವರು ಅದನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವರ ಇಂತಹ ಸೇವೆಯನ್ನ ಗುರುತಿಸಿ ಇವರಿಗೆ ಹಲವಾರು ಸನ್ಮಾನಗಳು ಕೂಡ ನಡೆದಿದೆ. ಅದರಲ್ಲಿ ಶಾಂತಿಪ್ರಿಯ ಗೌತಮ ಬುದ್ಧ ಸದ್ಭಾವನಾ ಪ್ರಶಸ್ತಿ 2016-17 ಇವರಿಗೆ ಸಂದಿದೆ. ಮುರುಘಾ ರಾಜೇಂದ್ರ ಮಠ ಚಿತ್ರದುರ್ಗ ಇಂದ 2001 ಶಿಕ್ಷಕ ರತ್ನ ಪ್ರಶಸ್ತಿ. ಇವರ ಸಂಶೋಧನೆ ಮತ್ತು ಸಾಮಾಜಿಕ ಸೇವೆಗಾಗಿ ರೋಟರಿ ನಾರ್ತ್ ವೆಸ್ಟ್ ಅವರು ವೊಕೇಶನಲ್ ಸರ್ವಿಸ್ ಅವಾರ್ಡ್ ಅನ್ನ ನೀಡಿ ಸನ್ಮಾನಿಸಿದ್ದಾರೆ. 2016 ಬೆಸ್ಟ್ ಟೀಚರ್ ಅವಾರ್ಡ್ ಇವರಿಗೆ ಸಂದಿದೆ. ಹೀಗೆ ಹಲವಾರು ಪ್ರಶಸ್ತಿಗಳ ಸರಮಾಲೆ ಲಲಿತಾಂಬಾ ಅವರಿಗೆ ಸಂದಿದೆ. ಉತ್ತಮ ವಾಗ್ಮಿ ಅಷ್ಟೇ ಅಲ್ಲ, ಉತ್ತಮ ಹಾಡುಗಾರ್ತಿ, ಗಮಕ, ವಾಚನ, ವ್ಯಾಖ್ಯಾನ ಎರಡರಲ್ಲೂ ಸೈ, ನೃತ್ಯ, ನಾಟಕ ನಿರ್ದೇಶನ, ವಸ್ತ್ರಾಲಂಕಾರ, ಗೀತ ನೃತ್ಯ ಸಂಯೋಜನೆ, ಹೀಗೆ ಹಲವಾರು ಕ್ಷೇತ್ರದಲ್ಲಿ ತಮ್ಮ ಕೊಡುಗೆಯನ್ನ ನೀಡ್ತಾ ಬಂದಿದ್ದಾರೆ, ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದಾರೆ. ಈ ದಿನ ನಮ್ಮ ವೇದಿಕೆಯಲ್ಲಿ ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿಯ ಬಹುಮುಖಿ ಶೋಧನೆಗೆ ಅಕಾಡೆಮಿಯ ಸದಸ್ಯರ ಕೊಡುಗೆ, ಇದು ಇತಿಹಾಸ ದರ್ಶನದ ಒಂದು ಅವಲೋಕನ ಅಂತಾನೆ ಹೇಳ್ಬೋದು. ಈ ಕುರಿತಾಗಿ ಉಪನ್ಯಾಸವನ್ನ ನಡೆಸ್ಕೊಡೋದಕ್ಕೆ ನಮ್ಮ ವೇದಿಕೆಗೆ ಬಂದಿದ್ದಾರೆ. ಮತ್ತೊಮ್ಮೆ ಲಲಿತಾಂಬಾ ಅವರಿಗೆ ಸ್ವಾಗತವನ್ನ ಕೋರ್ತಾ ಉಪನ್ಯಾಸವನ್ನ ಆರಂಭಿಸಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸಂಧ್ಯಾ ಅವರೇ. ಇತಿಹಾಸ ಮತ್ತು ಸಂಸ್ಕೃತಿಯ ಬಹುಮುಖಿ ಶೋಧನೆಗೆ ಅಕಾಡೆಮಿ ಸದಸ್ಯರ ಕೊಡುಗೆ, ಇತಿಹಾಸ ದರ್ಶನದ ಅವಲೋಕನ, ಈ ಹೆಸರಿನಲ್ಲಿ ಇವತ್ತು ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಹೆಮ್ಮೆಯ ಇತಿಹಾಸ ಅಕಾಡೆಮಿಗೆ ನಾನು ಮೊದಲಿಗೆ ವಂದನೆಯನ್ನ ಸಲ್ಲಿಸ್ತೇನೆ. ಸಹೃದಯರೇ, ಯಾವುದೇ ಒಂದು ನಾಡಿನ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಚರಿತ್ರೆಯನ್ನ ಪುನರ್ರಚನೆ ಮಾಡೋದಿಕ್ಕೆ ಒಬ್ಬ ಸಂಶೋಧಕ ಹೊರಟಾಗ ಆ ನಾಡಿನ ವಸ್ತು ಆಕರ, ಜ್ಞಾನ ಆಕರ, ಆಚರಣೆಗಳು, ಕ್ರಿಯಾಲೋಕ, ಭಾಷಾ ಸಾಮಗ್ರಿಗಳು, ಅಪಾರವಾದಂತಹ ಈ ಒಂದು ಆಕರ ಸಾಮಗ್ರಿ ಎನ್ನುವಂಥದ್ದು, ಮೌಖಿಕವಾದಂತಹ ಅಭಿವ್ಯಕ್ತಿಗಳು, ಇವೆಲ್ಲವೂ ಬಹಳ ಪ್ರಧಾನ ಪಾತ್ರವನ್ನ ವಹಿಸುತ್ತೆ. ನಾಡಿನ ಅತ್ಯಂತ ಹರಡಿರುವಂತಹ ಈ ಎಲ್ಲ ಬಗೆಯ ಅಧ್ಯಯನ ಸಾಮಗ್ರಿಗಳನ್ನ ಸಂಗ್ರಹಿಸಿಕೊಳ್ಳುವಂಥದ್ದು, ಸಂಪಾದನೆ ಮಾಡುವುದು, ಅವುಗಳನ್ನ ವಿಶ್ಲೇಷಣೆ ಮಾಡುವುದು ಹಾಗೂ ಅವುಗಳನ್ನ ಪ್ರಕಟಿಸಿ ಒಂದು ಕಡೆಗೆ ಒಂದು ಅತ್ಯುತ್ತಮವಾದಂತಹ ಒಂದು ಪರಾಮರ್ಶನಕ್ಕೆ ಆಕರವಾಗಿ ರೂಪಿಸಿಕೊಡುವುದು ಕೂಡ ಬಹಳ ದೊಡ್ಡ ಒಂದು ಜವಾಬ್ದಾರಿಯುತವಾದಂತಹ ಕೆಲಸ. ನಾಡಿನ ಮೂಲೆಯಿಂದ ಮಾಹಿತಿಗಳನ್ನ ಹೆಕ್ಕಿ ತಂದು ಅದನ್ನ ಅಧ್ಯಯನಕಾರರಿಗೆ, ಸಂಶೋಧಕರಿಗೆ ಅಗತ್ಯವಾಗಿ ಬೇಕಾದಂತಹ ಆಕರ ರೂಪಿಸಿಕೊಡ್ತಾ ಆ ಕಾರ್ಯವನ್ನ ಅತ್ಯಂತ ಯಶಸ್ವಿಯಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಕಳೆದ 34 ವರ್ಷಗಳಿಂದ ನಮ್ಮ ಹೆಮ್ಮೆಯ ಇತಿಹಾಸ ಅಕಾಡೆಮಿ ಅದರ ಸದಸ್ಯರುಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ನಿರಂತರ ತಪಸ್ಸು ಇದು. ನಾಡಿನ ಬಹುಮುಖಿ ಚರಿತ್ರೆ ಮತ್ತು ಸಂಸ್ಕೃತಿಯನ್ನ ಅರಿಯುವ ಮತ್ತು ಮರುಕಟ್ಟುವ ನಿಟ್ಟಿನಲ್ಲಿ ಇತಿಹಾಸ ಅಕಾಡೆಮಿಯ ಒಂದು ಶಿಸ್ತುಬದ್ಧವಾದಂತಹ ನಡಾವಳಿಗಳು, ಅಲ್ಲಿನ ಸದಸ್ಯರಿರ್ಬಹುದು, ಪದಾಧಿಕಾರಿಗಳಿರ್ಬಹುದು, ಅಲ್ಲಿನ ಒಂದು ಮುಂಚೂಣಿಯನ್ನ ವಹಿಸ್ತಕ್ಕಂತಹ ಅಧ್ಯಕ್ಷರುಗಳಿರ್ಬಹುದು, ಇವರೆಲ್ಲರ ಒಂದು ಸಂಘಟಿತ ಪ್ರಯತ್ನದ ಬಗೆಗೆ ಮಾತನಾಡುವುದಕ್ಕೆ ನನಗೆ ನಿಜವಾಗ್ಲೂ ಕೂಡ ಒಬ್ಬ ಸದಸ್ಯರಾಗಿ ಹೆಮ್ಮೆ ಅಂತ ಅನ್ಸುತ್ತೆ. ಇತಿಹಾಸ ಅಕಾಡೆಮಿ ಆರಂಭವಾದದ್ದು ಕೆಲವು ವಿಶೇಷವಾದಂತಹ ಸಂಶೋಧನಾ ಆಸಕ್ತರ ಆಸಕ್ತಿಯಿಂದ. ಸಂಶೋಧನಾ ಹೊತ್ತಿಗೆ ಒಂದನ್ನ ತರಬೇಕು, ಅದರಲ್ಲಿ ಕರ್ನಾಟಕವನ್ನ ಕುರಿತಾದ ಅಲ್ಲಿನ ಪರಂಪರೆ, ಸಂಸ್ಕೃತಿಯನ್ನ ಜನಮಾನಸಕ್ಕೆ ತಿಳಿಸಿಕೊಡುವಂತಹ ಪ್ರಬಂಧಗಳಿರ್ಬೇಕು, ಅದನ್ನ ನಾವು ಜನಸಾಮಾನ್ಯರಿಗೆ ಕೊಡಲೇಬೇಕು ಅನ್ನುವಂಥ ಒಂದು ಉದ್ದೇಶವನ್ನ ಇಟ್ಕೊಂಡು ನಮ್ಮ ಇತಿಹಾಸ ದರ್ಶನವನ್ನ ಪ್ರಕಟ ಮಾಡುವ ಮಹದ್ ಉದ್ದೇಶವನ್ನ ಇಟ್ಕೊಳ್ತಾ ಸ್ವಕೇಂದ್ರಿತವಾದಂತಹ ಎಂದೂ ಕೂಡ ಪ್ರಚಾರ ಪ್ರಿಯವಾಗದ ಒಂದು ಅದ್ಭುತವಾದಂತಹ ಒಂದು ಅಕಾಡೆಮಿ ಅಂದ್ರೆ ಅದು ಇತಿಹಾಸ ಅಕಾಡೆಮಿ. ಇಲ್ಲಿ ಬಹಳ ಪ್ರೀತಿ ಹೆಮ್ಮೆಗಾಗಿ ಹೇಳ್ತಾ ಇಲ್ಲ, ಒಬ್ಬ ಅನೇಕ ಅಕಾಡೆಮಿಗಳನ್ನ ಬೇರೆ ಬೇರೆಯಂತಹ ಒಂದು ಸಂಘ ಸಂಸ್ಥೆಗಳನ್ನ ನೋಡಿ ಅದ್ರ ಜೊತೆಗೆ ಕೆಲಸ ಮಾಡಿದ ಅನುಭವದ ಹಿನ್ನೆಲೆಯನ್ನು ನಾನು ಹೇಳ್ತಾ ಇದ್ದೇನೆ. ನಮ್ಮ ಅಕಾಡೆಮಿ ವಿಶೇಷ. ಇವತ್ತು ಇತಿಹಾಸ ನಿರ್ಮಾತೃ ಉಪನ್ಯಾಸ ಮಾಲಿಕೆ 69
ಸಂಚಿಕೆಗಳನ್ನ ನೀವೆಲ್ಲರೂ ಕೂಡ ಕೇಳಿದ್ದೀರಿ. ಕಳೆದ 35 ವರ್ಷಗಳಿಂದ ನಿರಂತರವಾಗಿ ಈ ಕರ್ನಾಟಕದ ಚರಿತ್ರೆ, ಸಂಸ್ಕೃತಿ, ನಾಡು, ನುಡಿ ಇವುಗಳ ಪ್ರಚಾರವನ್ನ ಮಾಡ್ತಾ, ಪ್ರಸರಣವನ್ನ ಮಾಡ್ತಾ, ಅದಕ್ಕೆ ಕಾಲದಿಂದ ಕಾಲಕ್ಕೆ ಆದಂತಹ ಅನೇಕ ಬಗೆಯ ಹೊಸತನಗಳಿಗೆ ಒಗ್ಗಿಕೊಳ್ತಾ ತನ್ನ ನಿರಂತರ ಉದ್ದೇಶ ಸಾಧನೆಗಾಗಿ ಅದಿಟ್ಟ ಹೆಜ್ಜೆಯನ್ನ ಇಡ್ತಾ ಬಂದಿದೆ ಅಕಾಡೆಮಿ. ಇತಿಹಾಸ ನಿರ್ಮಾತೃ ಉಪನ್ಯಾಸ ಮಾಲಿಕೆ ಯಶಸ್ವಿಯಾಗಿ ಈ ಕಾರ್ಯಕ್ರಮ 69 ಕಾರ್ಯಕ್ರಮ ನಡೆದು 70ನೆಯ ಕಾರ್ಯಕ್ರಮದ ಕೊನೆಗೆ ನನಗೆ ನಿಜವಾಗಿಯೂ ಇದೊಂದು ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೊಂದು ಅವಕಾಶ ಅಂತ ನಾನು ಭಾವಿಸ್ತೇನೆ ನಿಮ್ಮ ಜೊತೆಗೆ ಮಾತನಾಡುವಾಗ. ಈ ಕಾರ್ಯಕ್ರಮದ ಸದಸ್ಯರು ಮತ್ತು ಸಾರ್ವಜನಿಕರು ಹಾಗೂ ವಿದ್ವಜ್ಜನರಿಗೆ ಈ ಏನು ಕರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಹಮ್ಮಿಕೊಂಡಂತಹ ಈ ಒಂದು ಇತಿಹಾಸ ನಿರ್ಮಾತೃ ಮಾಲಿಕೆ ಬಹಳ ಯಶಸ್ವಿಯಾಗಿದೆ, ಜನಪ್ರಿಯವಾಗಿದೆ, ಎಲ್ಲರ ಮೆಚ್ಚುಗೆಯನ್ನ ಕೂಡ ಗಳಿಸಿದೆ. ಅದರ ಕೊನೆಯ ಕೊಂಡಿಯಾಗಿ ನನಗೆ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತಾನೆ ನಾನು ಭಾವಿಸ್ತೇನೆ. ಸಹೃದಯರೇ, ನಾನು ಹೊಸ ವಿಚಾರಗಳನ್ನ ಏನೂ ಹೇಳ್ತಾ ಇಲ್ಲ. ನಿಮ್ಮೆಲ್ಲರ ಮನೆಯಲ್ಲಿ ಮನದಲ್ಲಿ ಇತಿಹಾಸ ದರ್ಪಣ ಇದ್ದೇ ಇದೆ. ಅದರಲ್ಲಿರುವಂತಹ ವೈವಿಧ್ಯಮಯವಾದಂತಹ ಆ ಒಂದು ಪ್ರಬಂಧಗಳನ್ನೆಲ್ಲ ಓದಿರ್ತೀರಿ. ಕರ್ನಾಟಕದ ಮೂಲೆ ಮೂಲೆಯಿಂದ ಹೆಕ್ಕಿ ತಂದ ಅಭೂತಪೂರ್ವವಾದ ಮಾಹಿತಿಗಳನ್ನ ನೀವು ತಿಳ್ಕೊಂಡೇ ಇರ್ತೀರಿ. ಆದ್ರೂ ಅದರ ಬಗೆಗೆ ಒಂದು ಪಕ್ಷಿ ನೋಟವನ್ನಷ್ಟೇ ಬೀರೋದಕ್ಕೆ ಈ 1 ಗಂಟೆ ಅವಧಿಯಲ್ಲಿ ನನಗೆ ಸಾಧ್ಯ. ಒಂದು ದೊಡ್ಡ ಸಮುದ್ರದಲ್ಲಿ ಒಂದು ಬೊಗಸೆ ನನ್ನ ಪುಟ್ಟ ಕೈಲಿ ಹಿಡ್ಕೊಂಡು ಸಮುದ್ರವನ್ನ ಹಿಡಿದೆ ಅಂತ ನಾನು ಹೇಗೆ ಹೇಳಿ? ಖಂಡಿತ ಅಕಾಡೆಮಿಯ ಈ ಒಂದು ವಿಶೇಷತೆ, ಸದಸ್ಯರುಗಳ ಕೊಡುಗೆಯ ಒಂದು ಸಣ್ಣ ಒಂದು ಅವಲೋಕನವಷ್ಟೇ ಇದು ಆಗಿದೆ. ಇಂತಹ ಅನೇಕ ಉಪನ್ಯಾಸಗಳನ್ನ ಇತಿಹಾಸ ದರ್ಶನವನ್ನೇ ಕುರಿತು ಬೇರೆ ಬೇರೆ ವಿಷಯವಾರು ವಿಂಗಡಣೆ ಮಾಡಿಕೊಂಡು ಮಾತಾಡುವಷ್ಟು ಅಪಾರವಾದಂತಹ ಜ್ಞಾನ ಸಾಮಗ್ರಿ ಅದರಲ್ಲಿದೆ. ಅಖಿಲ ಕರ್ನಾಟಕ ಮಟ್ಟದಲ್ಲಿ ಇತಿಹಾಸದ ಒಂದು ಸಂಶೋಧಕರಿಗಾಗಿ ಒಂದು ವೇದಿಕೆಯನ್ನು ನಾವು ಸೃಷ್ಟಿಸ್ಬೇಕು, ತರುಣ ಸಂಶೋಧಕರಿಗೂ ಕೂಡ ಅವಕಾಶ ದೊರೆಯುವ ಹಾಗೆ ಮಾಡ್ಬೇಕು ಅನ್ನುವಂತ ಕನಸು ಹೊತ್ತು 86ನೇ ಇಸ್ವಿಯಲ್ಲಿ ಈ ಒಂದು ಅಕಾಡೆಮಿ ಸ್ಥಾಪಿತ ಆಗುತ್ತೆ. ಬೆಂಗಳೂರು ಮೆಥಿಕ್ಸ್ ಸೊಸೈಟಿಯಲ್ಲಿ ನಡೆದಂತ ಒಂದು 17 ಜನ ಉತ್ಸಾಹಿ ಸಂಶೋಧಕರ ಒಂದು ಸಭೆಯಲ್ಲಿ ಈ ನಿರ್ಣಯವನ್ನ ತಗೊಳ್ತಾರೆ. ಹಾಗೇನೆ ಅನೇಕರು ಅದಕ್ಕೆ ಸದಸ್ಯರಾಗಿ ನೋಂದಾಯಿಸ್ಕೊಳ್ತಾರೆ, ಅಕಾಡೆಮಿಯನ್ನ ರಿಜಿಸ್ಟರ್ ಮಾಡ್ತಾರೆ. ಸಂಪೂರ್ತಿಕವಾಗಿ ಅದರ ಕಾರ್ಯಾಲಯವನ್ನ ಎಲ್ಲಿ ಇಟ್ಕೋಬೇಕು ಅಂತಂದಾಗ ಅದಕ್ಕೆ ಒಪ್ಪಿ ಡಾಕ್ಟರ್ ಆಲಾ ನರಸಿಂಹನ್ ಅವರು ಅಕಾಡೆಮಿಯ ಲಾಂಛನವನ್ನು ಸಹ ತಯಾರಿಸ್ಕೊಟ್ಟು ತಮ್ಮ ಮನೆಯಲ್ಲೇ ಅದನ್ನ ಇಟ್ಕೊಳ್ಳೋದಿಕ್ಕೆ ಒಂದು ಕಚೇರಿಯನ್ನ ಅವರು ಒಪ್ಕೊಳ್ತಾರೆ. ಗಂಗರ ಅರಸರ ಆ ಲಾಂಛನ ಆನೆಯನ್ನ ಪ್ರಧಾನವಾಗಿ ಇಟ್ಕೊಂಡು ಒಂದು ಸುಂದರವಾದಂತಹ ಲಾಂಛನವನ್ನ ರೂಪಿಸ್ಕೊಡ್ತಾರೆ. ಜೊತೆಗೆ ಅದರ ನಿರಂತರವಾಗಿ ಕೇವಲ ಈ ಒಂದು ಅಕಾಡೆಮಿಯನ್ನ ಸ್ಥಾಪಿಸೋದಲ್ಲ, ಅಲ್ಲಿ ಸಂಶೋಧಕರ ಚಿಂತನೆಗಳಿಗೆ, ಮಂಥನಕ್ಕೆ ಅವಕಾಶ ಆಗ್ಬೇಕು, ಅದನ್ನ ಜನರಿಗೆ ಕೊಡ್ಬೇಕು ಅನ್ನುವಂಥ ಉದ್ದೇಶದಿಂದ ನಿಯತಕಾಲಿಕವನ್ನ ಪ್ರಕಟ ಮಾಡುವುದರ ಬಗೆಗೂ ಕೂಡ ತೀರ್ಮಾನವನ್ನ ತಗೊಳ್ತಾ ಹೋಗ್ತಾರೆ. ಇದು ಬಹಳ ಮುಖ್ಯವಾಗಿ ಸೂರ್ಯನಾಥ್ ಕಾಮತ್ ಅವರು ಇದೆಲ್ಲವನ್ನ ಅವರ ಮಾತಿನಲ್ಲಿ ನೆನೆಸ್ಕೊಳ್ತಾರೆ. ಹೇಗೆ ನಾವು ಪ್ರಾರಂಭ ಮಾಡಿದ್ವಿ, ಅದೆಂಥ ಕನಸಾಗಿತ್ತು, ಅದನ್ನ ಹೇಗೆ ಇವತ್ತು ಅಕಾಡೆಮಿ ಅತ್ಯಂತ ಜವಾಬ್ದಾರಿಯುತವಾಗಿ ತನ್ನ ಹೆಗಲ ಮೇಲೆ ಹೊತ್ತು ಮುನ್ನಡೆಸ್ತಾ ಇದೆ ಅನ್ನೋದ್ರ ಬಗೆಗೆ ಕೃತಜ್ಞತೆಯ ಮಾತುಗಳನ್ನ ಕಾಮತ್ ಅವರು ಆಡಿದ್ದನ್ನ ನಾನು ನೆನಪಿಸ್ಕೊಳ್ತೇನೆ. ಹಾಗೆ ಅಕಾಡೆಮಿಯ ಯಶಸ್ಸು ಅಂತಕ್ಕಂಥದ್ದೇನಿದೆ ಅದು ಹೇಗ್ ಸಾಧ್ಯ ಆಯ್ತು? ಎಷ್ಟೋ ಅಕಾಡೆಮಿಗಳು ಕನಸು ಹೊತ್ತು ಪ್ರಾರಂಭ ಆಗತ್ವೆ, ಅದರಲ್ಲಿ ಬರಬಹುದಾದಂತಹ ಒಂದು ಸ್ವಜಾತಿ ಸ್ವಪಕ್ಷಪಾತಗಳಿರ್ಬೋದು ಅಥವಾ ಸ್ವ ವಿಚಾರಗಳನ್ನೇ ಮುಂದಕ್ಕೆ ತರಬೇಕು ಅನ್ನುವಂತ ಹಠ ಇರ್ಬೋದು. ನಾನಾ ಕಾರಣಗಳಿಂದಾಗಿ ಅಕಾಡೆಮಿಗಳು ಅಥವಾ ಇಂಥ ಕೆಲವು ಸಂಘ ಸಂಸ್ಥೆಗಳು ಕೆಲವೇ ವರ್ಷಗಳಲ್ಲಿ ಅವು ಕಳೆದು ಹೋಗೋದನ್ನ ಅಥವಾ ಅವು ಮರೆಯಾಗೋದನ್ನ ಕಾಣ್ತೇವೆ. ಅಕಾಡೆಮಿಗೆ ಎಂತಹ ಬೆಂಬಲ ಇದೆ, ಯಾವ ಒಂದು ಗಟ್ಟಿ ಬೆಂಬಲದ ಮೇಲೆ ಇದು ನಿಂತಿದೆ ಅಂತ ಅನ್ನೋದನ್ನ ನಾವು ನೋಡ್ತಾ ಹೋದಾಗ, ಮೊದಲ 10 ವರ್ಷಗಳಲ್ಲಿ ಅಕಾಡೆಮಿಯ ಅಧ್ಯಕ್ಷರಾಗಿ ಪ್ರೊಫೆಸರ್ GS ದೀಕ್ಷಿತರು ಸಂಸ್ಥೆಗೆ ಒಂದು ಅಪೂರ್ವವಾದಂತಹ ಮಾರ್ಗದರ್ಶನ ನೀಡ್ತಾರೆ. ಅಲ್ಲೆಲ್ಲೂ ಕೂಡ ಸ್ವಾರ್ಥ ಅನ್ನುವಂಥದ್ದು ಬರದ ಹಾಗೆ, ಒಂದು ವಿದ್ವಾಂಸರಿಗಾಗಿ ಮೀಸಲಾಗದೆ ಎಲ್ಲರನ್ನು ಒಳಗೊಳ್ಳುವಂತಹ ಒಂದು ಇನ್ಕ್ಲೂಸಿವ್ ಆದಂತಹ ರೀತಿಯಲ್ಲಿ ಕರ್ನಾಟಕದ ಪರಂಪರೆಯನ್ನ ಜನರಿಗೆ ತಲುಪಿಸುವ ಕಾರ್ಯದಲ್ಲಿ ನಾವು ನಿರತವಾಗಬೇಕು ಅನ್ನುವ ಒಂದು ಧ್ಯೇಯವನ್ನ ಎಲ್ಲ ಸದಸ್ಯರುಗಳ ಮನಸ್ಸಿನಲ್ಲಿ ಅವರು ಬಿತ್ತಾ ಹೋಗ್ತಾರೆ. ಹಾಗೇನೆ ಇದಕ್ಕಾಗಿ ಮೆಥಿಕ್ಸ್ ಸೊಸೈಟಿ ಮತ್ತೆ ಕರ್ನಾಟಕ ಗೆಜೆಟರಿಯರ್ ಇಲಾಖೆಗಳು
ಆಮೇಲೆ ಗೋಖಲೆ ಸಾರ್ವಜನಿಕ ಸಂಸ್ಥೆ, ಇತ್ತೀಚೆಗೆ BM ಶ್ರೀ ಪ್ರತಿಷ್ಠಾನ, ಹೀಗೆ ಅನೇಕ ಸಂಘ ಸಂಸ್ಥೆಗಳು ನಿರಂತರವಾಗಿ ಇತಿಹಾಸ ಅಕಾಡೆಮಿ ಮುಂದುವರ್ಕೊಂಡು ಹೋಗೋದಿಕ್ಕೆ ಸಹಾಯವನ್ನ ಮಾಡ್ತಾ ಇದೆ. ಶಿಕ್ಷಣ ಸಂಸ್ಥೆಗಳಿರ್ಬೋದು, ವಿಶ್ವವಿದ್ಯಾಲಯಗಳಿರ್ಬೋದು, ಇನ್ನು ಮಠ ಮಾನ್ಯಗಳಂತೂ ಹೇಳ್ಬೇಕಾಗಿಲ್ಲ. ನಾವು ಅತ್ಯಂತ ವಿಜೃಂಭಣೆಯಿಂದ ಮೂರು ದಿನಗಳು ಇಷ್ಟು 34 ವರ್ಷಗಳಲ್ಲಿ ಮಾಡಿದಂತಹ ಸಮ್ಮೇಳನಗಳಿಗೆ ಅವರು ಎಲ್ಲ ರೀತಿಯ ಬೆಂಬಲವನ್ನ ಕೊಟ್ಟಿರೋದು, ನಮ್ಮ ದರ್ಶನದ ಪ್ರಕಟಣೆಗಾಗಿ ಕೊಟ್ಟಿರೋದನ್ನೆಲ್ಲ ನಾನು ಹೇಳ್ತಾ ಹೋದ್ರೆ ಅದೇ ನಿಮ್ಗೆ 1 ಗಂಟೆಗಳ ಕಾಲ ನಾನು ಹೇಳ್ಬೇಕಾಗಿ ಬರುತ್ತೆ. ಮುಂದೆಯೂ ಕೂಡ ಇಂತಹ ಅನೇಕ ಒಂದು ಸಂಘ ಸಂಸ್ಥೆಗಳು, ಮಠ ಮಾನ್ಯಗಳು ಕರ್ನಾಟಕದಾದ್ಯಂತ ಈ ಒಂದು ಅಕಾಡೆಮಿಗೆ ಬೆಂಬಲವನ್ನ ಕೊಡ್ತಾನೆ ಬರುತ್ತವೆ. ತನ್ನ ಧ್ಯೇಯ ಧೋರಣೆಗಳನ್ನ ಅದು ನಿರಂತರ ಮುಂದುವರ್ಸ್ಕೊಂಡು ಹೋಗಕ್ಕೆ ಅವಕಾಶವನ್ನ ಮಾಡ್ಕೊಡತ್ವೆ. ಅದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಕಾರಣ ಇತಿಹಾಸ ಅಕಾಡೆಮಿಯ ಆ ಒಂದು ಧ್ಯೇಯ, ಉದ್ದೇಶ ಮತ್ತು ಅಲ್ಲಿನ ಸದಸ್ಯರ ನಡಾವಳಿಗಳಲ್ಲಿರುವಂತ ಒಂದು ಶ್ರದ್ಧೆ, ಒಂದು ನಿಷ್ಠೆ ಮತ್ತು ಅಪೂರ್ವವಾದ ಇತ್ಯಾತ್ಮಕವಾದಂತಹ ಮನೋಭಾವ ಆಗಿದೆ. ಅಕಾಡೆಮಿ ಅನೇಕ ಚಟುವಟಿಕೆಗಳನ್ನ ಮಾಡ್ತಾ ಬಂದಿದೆ. ಇದು ವರ್ಷಕ್ಕೊಂದಾವರ್ತಿ ಕೇವಲ ಸಮ್ಮೇಳನವನ್ನ ಆಯೋಜಿಸುವುದು, ಅಲ್ಲಿ ಮಂಡಿತವಾದಂತಹ ಪತ್ರಿಕೆಗಳನ್ನ ಪ್ರಕಟಿಸುವ ಇಷ್ಟೇ ಕೆಲಸವನ್ನ ಮಾಡಿಲ್ಲ. ಅದು ಮಹತ್ವಪೂರ್ಣವಾದಂತಹ ಕರ್ನಾಟಕದ ಒಂದು ಸ್ಮಾರಕಗಳನ್ನ, ಅಲ್ಲಿನ ಪರಂಪರೆಯನ್ನ ಉಳಿಸುವುದರ ಕುರಿತಾಗಿ ಜನಸಾಮಾನ್ಯರಲ್ಲಿ, ವಿದ್ಯಾರ್ಥಿಗಳಲ್ಲಿ, ಯುವ ಜನತೆಯಲ್ಲಿ, ಸಂಘ ಸಂಸ್ಥೆಗಳಲ್ಲಿ, ಕರ್ನಾಟಕದ ಮೂಲೆ ಮೂಲೆಯಲ್ಲಿ ತನ್ನ ಒಂದು ಸದಸ್ಯರ ಮೂಲಕ ಅರಿವು ಮೂಡಿಸುವಂತಹ ಇತಿಹಾಸ ಪರಂಪರೆ ಉಳಿಸಿ ಎನ್ನುವಂತಹ ಘೋಷವಾಕ್ಯದೊಂದಿಗೆ ಒಂದು ಅಭಿಯಾನವನ್ನೇ ಪ್ರಾರಂಭ ಮಾಡಿತು. ಅತ್ಯದ್ಭುತವಾಗಿ ಅದು ಇದುವರೆಗೂ ಅದನ್ನ ನಡೆಸ್ಕೊಂಡು ಬಂತು. ಎಷ್ಟರ ಮಟ್ಟಿಗೆ ಈ ಒಂದು ಇತಿಹಾಸ ಪರಂಪರೆ ಉಳಿಸಿ ಕಾರ್ಯಕ್ರಮ ಒಂದು ಜನಮನ್ನಣೆಯನ್ನ ಪಡಿತು, ಯುವ ಜನರನ್ನ ಆಕರ್ಷಿಸ್ತು. ಮತ್ತೆ ಶಾಲೆ ಕಾಲೇಜುಗಳಲ್ಲಿ ಪರಂಪರಾ ಕೂಟಗಳು ಪ್ರಾರಂಭ ಆದವು. ಅಲ್ಲಿ ಅನೇಕ ಬಗೆಯ ಸ್ಪರ್ಧೆಗಳು ವಿದ್ಯಾರ್ಥಿಗಳಿಗೆ, ಶಾಲಾ ಕಾಲೇಜಿನ ಮಕ್ಕಳುಗಳಿಗೆ ನಡೀತಾ ಹೋಯ್ತು. ಸ್ಥಳೀಯರು ಅದರಲ್ಲಿ ಭಾಗವಹಿಸ್ತಾ ಹೋದ್ರು. ನಮ್ಮ ಪರಂಪರೆ, ನಮ್ಮ ಬೇರುಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಅನ್ನುವಂತ ಹಂಬಲ ನಿಧಾನವಾಗಿ ಬೆಳೀತಾ ಹೋಯ್ತು. ಈ ಕಾರ್ಯದಲ್ಲಿ ಈಗಾಗಲೇ ಈ ಇತಿಹಾಸ ಪರಂಪರೆಯನ್ನ ಕುರಿತಾಗಿ ಆಳವಾದ ಅಧ್ಯಯನ ಮಾಡಿದಂತಹ ವಿದ್ವಾಂಸರುಗಳು ಅಲ್ಲಿ ಉಪನ್ಯಾಸಗಳನ್ನ ನೀಡುವಂಥದ್ದು, ವಿಶ್ವವಿದ್ಯಾನಿಲಯಗಳು ಸಪ್ತಾಹಗಳನ್ನ ಮಾಡಿಕೊಂಡು ಅನೇಕ ಶಾಲೆಗಳಿಗೆ, ಕಾಲೇಜುಗಳಿಗೆ ಹೋಗಿ ಉಪನ್ಯಾಸ ನೀಡುವಂಥದ್ದು, ಕಾರ್ಯಕ್ರಮಗಳನ್ನ ಮಾಡುವಂಥದ್ದು. ಹೀಗೆ ಇತಿಹಾಸ ಪರಂಪರೆ ಉಳಿಸಿ ಎನ್ನುವುದು ನಿಜವಾಗಿಯೂ ಒಂದು ಜನಜಾಗೃತಿಯನ್ನೇ ನಮ್ಮ ಕರ್ನಾಟಕ ಪರಂಪರೆಯನ್ನ ಕುರಿತಾಗಿ ಬೆಳೆಸ್ತಾ ಹೋಯ್ತು. ಅಲ್ಲಿಂದ ಬರ್ತಾ ಇದ್ದಂತಹ ಮಾಹಿತಿಗಳನ್ನ ನಮ್ಗೆ ಪ್ರಕಟ ಮಾಡುವುದಕ್ಕೆ ಬಹಳ ಜಾಸ್ತಿ ಅನ್ನುವಷ್ಟರ ಮಟ್ಟಿಗೆ ಅಂತಹ ಮಾಹಿತಿಗಳು ಎಲ್ಲ ಕಡೆಯಿಂದ ಬರ್ತಾ ಇದ್ದದ್ದು. ಆದ್ರೆ ಸ್ನೇಹಿತರೆ, ಇತ್ತೀಚೆಗೆ ಅದು ಸ್ವಲ್ಪವೇ ಕಡಿಮೆ ಆಗ್ತಾ ಇರುವಂತದನ್ನು ಕೂಡ ನಮ್ಮ ಇತಿಹಾಸ ದರ್ಪಣದ ಸಂಪಾದಕ ಮಂಡಳಿಗೆ ಅರಿವಿಗೆ ಬರ್ತಾ ಇದೆ. ಇದಕ್ಕೆ ಕಾರಣ ಕರೋನಾ ಸದ್ಯದಲ್ಲಿ ಅಂತ ಹೇಳ್ಬೋದು. ಆದ್ರೂ ಕೂಡ ಈ 10-12 ವರ್ಷಗಳ ಹಿಂದೆ ನಡೆದು ಬಂದಂತಹ ಈ ಒಂದು ಇತಿಹಾಸ ಪರಂಪರೆ ಉಳಿಸಿ ಕಾರ್ಯಕ್ರಮ ಸದಸ್ಯರುಗಳು ಬಹಳ ಅದ್ಭುತವಾದಂತಹ ಒಂದು ಕಾರ್ಯವನ್ನ ಮಾಡಿದ್ದಾರೆ. ಯಾವ ಶಾಲಾ ಕಾಲೇಜಿನ ಪುಸ್ತಕಗಳು ಮಾಡಲಾಗುತ್ತೆ, ಯಾವುದೇ ಒಂದು ಬಗೆಯಲ್ಲಿ ಒಂದು ವಿಶ್ವವಿದ್ಯಾನಿಲಯಗಳು ಮಾಡಲಾಗದ ಕೆಲಸವನ್ನ ಹಳ್ಳಿಗಳಲ್ಲಿ ಇರಬಹುದಾದಂತಹ ನಮ್ಮ ಅಕಾಡೆಮಿಯ ಸದಸ್ಯರುಗಳು ಮಾಡಿದ್ದಾರೆ. ಇದು ತುಂಬಾ ಮುಖ್ಯ. ಏಕೆಂದ್ರೆ ಅದು ತನ್ನ ಒಂದು ನೆಟ್ವರ್ಕ್ ಅಂತ ನಾವೇನ್ ಹೇಳ್ತೀವಿ, ಎಲ್ಲ ಕಡೆಗಳಲ್ಲಿಯೂ ಕೂಡ ಸದಸ್ಯರುಗಳಿದ್ದಾರೆ. ಅವರಿಗೆ ಈ ಪರಂಪರೆಯನ್ನ ರಕ್ಷಿಸಬೇಕು ಅನ್ನುವಂತಹ, ನಮ್ಮ ಈ ಸ್ಮಾರಕಗಳು ನಮ್ಮ ಸಂಪತ್ತು ಅನ್ನುವಂತಹ ಅರಿವಿದೆ. ಅದನ್ನ ಮುಂದಿನ ತಲೆಮಾರಿನವರಿಗೆ ಉಳಿಸುವ, ಅದನ್ನ ಸಂರಕ್ಷಿಸುವ ಅಗತ್ಯತೆಯ ಬಗೆಗೆ ಅವರು ಜನಸಾಮಾನ್ಯರ ಸಹಭಾಗಿತ್ವವನ್ನು ಪಡ್ಕೊಳ್ತಾ ಉಳಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅನೇಕ ನಿಮ್ಗೆ ಗೊತ್ತೇ ಇದೆ, ಶಾಸನಗಳು ಆರಂಭವಾಗಿ ಪ್ರಕಟಣೆಗೆ ಆಗ್ಲೇ 100-125 ವರ್ಷಗಳನ್ನ ದಾಟಿದ್ರು. ಇನ್ನೂ ಹೊಸ ಶಾಸನಗಳ ಸಂಶೋಧನೆಗಳನ್ನ ಮಾಡ್ತಾ ಇದ್ದಾರೆ. ಸಿಕ್ಕಂತಹ ಶಾಸನಗಳನ್ನ ಅಲ್ಲಿ ಸಂರಕ್ಷಿಸುವ, ಅವುಗಳಿಗೆ ಒಂದು ಫಲಕವನ್ನ ಜೋಡಿಸುವ, ಸ್ಥಳೀಯರಿಗೆ ಅದರ ಬಗ್ಗೆ ತಿಳುವಳಿಕೆ ಹೇಳುವ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಇಡೀ ಕರ್ನಾಟಕದಾದ್ಯಂತ ಇರುವ ನಾವು ಸದಸ್ಯರುಗಳು ಮತ್ತಷ್ಟು ಒಂದು ಇಚ್ಛಾಶಕ್ತಿಯಿಂದ ಈ ಪರಂಪರೆ ಉಳಿಸಿ ಕಾರ್ಯಕ್ರಮವನ್ನ ಮೊದಲಿನ ಹಾಗೆಯೇ ಮತ್ತಷ್ಟು ಕ್ರಿಯಾಶೀಲವಾಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಈ ಒಂದು ಇತಿಹಾಸ ಪರಂಪರೆ ಉಳಿಸಿ ಅಭಿಯಾನದ ಜೊತೆಗೆ ಈ ಒಂದು ಅಕಾಡೆಮಿ ಅನೇಕ ಸೆಮಿನಾರ್ಗಳನ್ನು, ಕೆಲವು ವಿಷಯಾಧಾರಿತವಾದ ಸೆಮಿನಾರ್ಗಳನ್ನ ಕೂಡ ಯಶಸ್ವಿಯಾಗಿ ನಡೆಸ್ಕೊಟ್ಟಿದೆ. ಉದಾಹರಣೆಗೆ ಕರ್ನಾಟಕದ ಶಾಸನಗಳ
ಒಂದು ಕವಿಗಳಿಗೆ ಸಂಬಂಧಪಟ್ಟಂತೆ ನಡೆಸಿಕೊಟ್ಟಂತಹ ಒಂದು ಸಮ್ಮೇಳನ ಇರ್ಬೋದು. ಹಾಗೇನೆ ಕಾರ್ಯಾಗಾರಗಳು ಮೋಡಿ ಲಿಪಿಗೆ ಸಂಬಂಧಪಟ್ಟ ಹಾಗೆ ಅನೇಕರು ಇತ್ತೀಚೆಗೆ ಶಾಸನವಲ್ಲದೆ ಇತರ ದಾಖಲೆಗಳಲ್ಲಿ ಇರ್ತಕ್ಕಂತಹ ಮೋಡಿ ಲಿಪಿಯನ್ನ ಓದುವ ಮೂಲಕವಾಗಿ ಓದುವ ಕ್ಷಮತೆಯನ್ನ ಕಲಿಸುವುದರ ಮೂಲಕ ಯುವಜನರನ್ನ ಈ ನಿಟ್ಟಿನಲ್ಲಿ ಒಂದಿಷ್ಟು ಉತ್ತೇಜನ ಮಾಡುವುದರ ಮೂಲಕವಾಗಿ ಅವರುಗಳ ಮೂಲಕ ಇವುಗಳ ಅಧ್ಯಯನಕ್ಕೆ ತೊಡಗಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಹಾಗೇನೆ ಶೈಕ್ಷಣಿಕವಾದಂತಹ ಅನೇಕ ಪ್ರವಾಸಗಳನ್ನ ಕೈಗೊಳ್ತಾ ಇರೋದು ಕೂಡ ಬಹಳ ಮುಖ್ಯವಾದಂತಹ ಅಕಾಡೆಮಿ ಜೀವಂತವಾಗಿ ಸಶಕ್ತವಾಗಿ ನಡ್ಕೊಂಡು ಹೋಗ್ತಾ ಇದೆ ಅನ್ನೋದಕ್ಕೆ ಕಾರಣ. ಯಾಕೆ ಈ ಮಾತು ಹೇಳ್ತೀನಂದ್ರೆ, ಅನೇಕ ಸಂದರ್ಭದಲ್ಲಿ ತಿಳುವಳಿಕೆ ಜ್ಞಾನದ ಪ್ರಸರಣ ಅನ್ನೋದು ಕೇವಲ ಥಿಯರಿ ಆಗ್ಬಾರ್ದು. ಆ ಒಂದು ಥಿಯರಿಯನ್ನ ಒಂದು ಪ್ರಾಕ್ಟಿಕಲ್ ಆಗಿ ಅಂದ್ರೆ ಬ್ಲೆಂಡಿಂಗ್ ಬಿಟ್ವೀನ್ ಕ್ಲಾಸ್ ರೂಮ್ ಅಂಡ್ ಫೀಲ್ಡ್ ಅಂತ ಹೇಳ್ತೀವಿ ನಾವು. ಈ ರೀತಿ ಎಲ್ಲಿ ನಾವು ಏನು ವಿಚಾರಗಳನ್ನ ಕಲಿತೀವೋ ಅದನ್ನ ಆಯಾಯ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಅವುಗಳ ಸ್ಮಾರಕಗಳ ಅಧ್ಯಯನವನ್ನ ಮಾಡುವ, ಅಲ್ಲಿನ ಸಂಸ್ಕೃತಿ ಪರಂಪರೆಯನ್ನ ಕಣ್ಣಾರೆ ಕಂಡು ಅರ್ಥೈಸಿಕೊಳ್ಳುವ ಒಂದು ಅದ್ಭುತವಾದಂತಹ ಶೈಕ್ಷಣಿಕ ಪ್ರವಾಸಗಳನ್ನ ಕೂಡ ಇದು ಏರ್ಪಡಿಸ್ತಾರೆ. ಇದರ ಮಹತ್ವ ಏನಂದ್ರೆ, ಇತಿಹಾಸ ಅಕಾಡೆಮಿ ಎಂತೆಂತಹ ಒಂದು ವಿದ್ವಾಂಸರುಗಳು ಪರಿಣತರು ಇದ್ದಾರೆ ಅಂತಂದ್ರೆ ಅದು ವಾಸ್ತುಶಿಲ್ಪದ ಬಗೆಗೆ ಅರಿವಿರುವಂತವರು, ಶಿಲ್ಪಶಾಸ್ತ್ರದ ಬಗೆಗೆ ಅರಿವಿರುವಂತವರು, ಲಿಪಿಶಾಸ್ತ್ರದ ಬಗೆಗೆ ಅರಿವಿರುವವರು, ಶಾಸನಶಾಸ್ತ್ರ ಎಲ್ಲ ಎಷ್ಟೋ ಸಂದರ್ಭಗಳು ನಮ್ಗೆ ಆಶ್ಚರ್ಯ ಆಗತ್ತೆ. ಅದು ಭೂಗರ್ಭ ಶಾಸ್ತ್ರ ಇರ್ಬೋದು ಅಥವಾ ಒಂದು ಭೌಗೋಳಿಕ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡುವಂತ ವಿಚಾರಗಳಿರ್ಬೋದು. ಹೀಗೆ ನಮ್ಮಲ್ಲಿ ಬರಬಹುದಾದ ಅನೇಕ ಒಂದು ಅನುಮಾನಗಳಿಗೆ, ಪ್ರಶ್ನೆಗಳಿಗೆ ಸ್ಥಳದಲ್ಲಿ ಉತ್ತರವನ್ನು ಕೊಡುವ, ಮಾರ್ಗದರ್ಶನ ಮಾಡುವ, ತಿಳುವಳಿಕೆಯನ್ನ ಕೊಡುವ ವಿದ್ವಾಂಸರ ತಂಡ ನಿರಂತರವಾಗಿ ಈ ಎಳೆಯ ತಲೆಮಾರಿಗೆ, ಹೊಸ ಸಂಶೋಧಕರಿಗೆ, ಕುತೂಹಲಿಗಳಾದಂತಹವರಿಗೆ ತಿಳಿಸಿಕೊಡುವಂತಹ ಒಂದು ನಿಸ್ವಾರ್ಥವಾದಂತಹ ಸೇವೆಯನ್ನ ಮಾಡ್ತಾ ಇರೋದು ಬಹಳ ಮುಖ್ಯವಾಗಿ ನನಗೆ ಅನ್ಸತ್ತೆ. ಅನೇಕ ಸಂದರ್ಭದಲ್ಲಿ ಜ್ಞಾನದ ಪ್ರಸರಣ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಕಮರ್ಷಿಯಲ್ ಆಗಿದೆ ಅಂದ್ರೆ, ನಾನು ಒಂದು ವಾಕ್ಯವನ್ನ ಹೇಳಿಬಿಟ್ರೆ ಇನ್ಯಾರು ಅದರ ಲಾಭವನ್ನ ಪಡ್ಕೊಳ್ತಾರೋ ಅಂತನ್ನುವ ರೀತಿಯಲ್ಲಿ ತನ್ನ ಜ್ಞಾನವನ್ನ ತಾನೇ ಹಾಗೆ ಅದನ್ನ ಕಾಪಿಟ್ಟುಕೊಳ್ಳುವಂತಹ ಒಂದು ವಿಚಿತ್ರ ವಾತಾವರಣದಲ್ಲಿ ಇರ್ತಕ್ಕಂಥ ನಮಗೆ ಅಕಾಡೆಮಿಯ ಹಿರಿಯ ಸಂಶೋಧಕರು, ವಿದ್ವಾಂಸರುಗಳು ಆ ಎಳೆಯ ಒಂದು ತಲೆಮಾರನ್ನ ಬೆಳೆಸುವ ಕ್ರಮ ಇದೆಯಲ್ಲ, ಅದೊಂದು ನಿಜವಾಗಿಯೂ ಕೂಡ ಮಾದರಿ ಇತರ ಅಕಾಡೆಮಿಗಳಿಗೆ. ಒಂದು ಸಂಸ್ಕೃತಿಯಲ್ಲಿ ಹೀಗೆ ಹಳೆಯ ಹೊಸ ತಲೆಮಾರುಗಳು ಬ್ಲೆಂಡ್ ಆಗಿ ಕೆಲಸ ಮಾಡುವುದನ್ನ ನಾನು ಇತರ ಅಕಾಡೆಮಿಗಳಲ್ಲಿ ಎಲ್ಲೂ ಕಂಡಿಲ್ಲ ಅನ್ನುವುದನ್ನ ನಾನು ಹೇಳಲೇಬೇಕಾಗತ್ತೆ. ಹಾಗಾದ್ರೆ ಇದೆಲ್ಲವೂ ಕೂಡ ಅಕಾಡೆಮಿಯ ಯಶಸ್ಸಿನ ಗುಟ್ಟು ಅಂತ ಅನ್ನೋದರೆ ಮತ್ತೊಂದು ಬಹಳ ಮುಖ್ಯವಾದಂತ ವಿಚಾರವನ್ನ ನಾನು ಇಲ್ಲಿ ಹೇಳ್ಬೇಕು. ಅದೇನಂದ್ರೆ, ಇತರ ಅನೇಕ ಅಕಾಡೆಮಿಗಳಿಗಿಂತಲೂ ಭಿನ್ನವಾದಂತಹ ಒಂದು ಸ್ವರೂಪ ಅಥವಾ ಲಕ್ಷಣ ಈ ಅಕಾಡೆಮಿಗೆ ಇದೆ. ಅದ್ಯಾವುದಪ್ಪ ಅಂದ್ರೆ, ಕೇವಲ ವಿದ್ವಾಂಸರುಗಳಿಗಷ್ಟೇ ತೆರೆದುಕೊಳ್ಳುವಂತಹ ಅಕಾಡೆಮಿಗಳು ಕೆಲವಿರುತ್ತೆ. ಆದ್ರೆ ಸಂಶೋಧಕರನ್ನ ಬೆಳೆಸುವ ಉದ್ದೇಶವನ್ನ ಹೊಂದಿರತಕ್ಕಂತಹ ಅಕಾಡೆಮಿ ಮತ್ತೆ ಕರ್ನಾಟಕದ ಮೂಲೆಯಲ್ಲಿ ಇರುವ ಒಬ್ಬ ಜನಸಾಮಾನ್ಯ ತನ್ನ ಒಂದು ಪರಂಪರೆಯನ್ನ, ತನ್ನ ಬೇರುಗಳನ್ನ, ತನ್ನೂರಿನ ಚರಿತ್ರೆಯನ್ನ ತಿಳ್ಕೊಳ್ಬೇಕು ಅಂತ ಆಸೆ ಪಟ್ರೆ ಅದನ್ನ ತಿಳಿದುಕೊಳ್ಳುವ ಹಕ್ಕು ಮತ್ತು ಅವನಿಗೆ ಏನು ತಿಳಿದಿದೆ ಅದನ್ನ ಇತರರಿಗೆ ತಿಳಿಸಿಕೊಡುವಂತಹ ಅವಕಾಶದ ಒಂದು ವೇದಿಕೆ ಇಲ್ಲದೆ ಹೋದ್ರೆ ಹೇಗೆ? ಎಲ್ಲ ಅಕಾಡೆಮಿಗಳು ವಿದ್ವಾಂಸರಿಗಾಗಿ ಇರೋದಾದ್ರೆ ಜನಸಾಮಾನ್ಯನನ್ನ ದೂರ ಇಟ್ಟು ಜನಸಾಮಾನ್ಯರ ಬದುಕಿನ ಒಂದು ಭಾಗವೇ ಆಗಿರುವ ಈ ಚರಿತ್ರೆ, ಸಂಸ್ಕೃತಿ, ಪರಂಪರೆಯನ್ನ ಅರಿಯುವುದಾದರೂ ಹೇಗೆ? ಇಲ್ಲಿ ಇತಿಹಾಸ ಅಕಾಡೆಮಿಯ ಬಹಳ ಮುಖ್ಯವಾದಂತಹ ಈ ಒಂದು ಹಿರಿಯ ವಿದ್ವಾಂಸರುಗಳ ದೃಷ್ಟಿಕೋನ ಬಹಳ ಮುಖ್ಯ ಅಂತ ನನಗೆ ಅನ್ಸುತ್ತೆ. ಯುವ ಜನತೆಯನ್ನ, ಸಂಶೋಧಕರನ್ನ ತಮ್ಮ ಪ್ರದೇಶದ ಪರಂಪರೆಯ ಬಗೆಗೆ, ಸಂಸ್ಕೃತಿಯನ್ನ ಬಗೆಗೆ ಆ ಒಂದು ಆಸಕ್ತಿಯನ್ನ ತೋರ್ತಕ್ಕಂತ ಒಬ್ಬ ಜನಸಾಮಾನ್ಯನನ್ನು ಸಹ ಇದು ಒಳಗೊಳ್ಳಬೇಕು ಅನ್ನುವುದು ಮತ್ತು ಒಳಗೊಂಡಿದೆ ಅನ್ನುವುದು 30-35 ವರ್ಷಗಳ ಈ ಒಂದು ಬೆಳವಣಿಗೆಯಲ್ಲಿ ನಾವು ಕಂಡಂಥದ್ದು. ಸಂಶೋಧನೆಯ ವಿಧಾನಗಳು ಗೊತ್ತಿರುವಂತವರು, ಈಗಾಗಲೇ ಸಂಶೋಧನೆಯಲ್ಲಿ ಹೆಚ್ಚಿನ ಒಂದು ಉತ್ತುಂಗಕ್ಕೆ ಏರಿದಂಥವರಿಂದಲೇ ಉಪನ್ಯಾಸಗಳನ್ನ ಮಾಡಿಸ್ಕೊಳ್ತಾ ಅವರ ಪ್ರಕಟಣೆಯನ್ನೇ ಮಾಡ್ತಾ ಅಕಾಡೆಮಿಗಳು ತಮ್ಮ ಪುಸ್ತಕಗಳನ್ನ ಹೊರತರುವಂತದ್ರಲ್ಲಿ ಏನ್ ವಿಶೇಷತೆ ಇದೆ? ಹಾಗಂದ ಮಾತ್ರಕ್ಕೆ ಅಕಾಡೆಮಿ ಅಂತಕ್ಕಂಥದ್ದು ಹೀಗೆ ವಿದ್ವಾಂಸರಿಂದ ಹಿಡಿದು, ಪಂಡಿತರಿಂದ ಹಿಡಿದು ಪಾಮರನವರೆಗೆ ಅನ್ನುವ ಹಾಗೆ, ವಿದ್ಯಾರ್ಥಿಗಳಿಂದ ಹಿಡಿದು ಅತ್ಯಂತ ಶ್ರೇಷ್ಠವಾದಂತಹ ಅನುಭವಿಗಳವರೆಗೆ ಎಲ್ಲರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಾ ಏನ್ ಮಾಡ್ತಾ ಇದೆ? ಇದೇ
ನಾನು ಹೇಳುವ ಜ್ಞಾನದ ಪ್ರಸರಣದ ಒಂದು ಬ್ರಿಡ್ಜ್. ಆ ಹಳೆಯ ಹೊಸ ತಲೆಮಾರು ಪರಿಣತರು, ತಿಳುವಳಿಕಸ್ತರು ಮತ್ತು ಕಲಿಕೆಗೆ ಹತ್ತಿರಗೊಂಡಿರ್ತಕ್ಕಂತಹ, ಹಪಾಪಿಸ್ತಾ ಇರ್ತಕ್ಕಂತಹ, ಮಾರ್ಗದರ್ಶನಕ್ಕಾಗಿ ಬಯಸ್ತಕ್ಕಂಥವರಿಗೆ ಪರಸ್ಪರ ಕೊಡುವ ಆ ಒಂದು ಕ್ರಿಯೆ ಈ ಅಕಾಡೆಮಿ ಮಾಡ್ತಾ ಬರ್ತಾ ಇದೆ. ಹೌದು, ಈ ರೀತಿ ಎಲ್ಲರನ್ನ ಒಳಗೊಂಡ ಸಂದರ್ಭಗಳಲ್ಲಿ ಕೆಲವು ಸಂದರ್ಭದಲ್ಲಿ ಸಂಶೋಧನೆ ಅನ್ನತಕ್ಕಂಥದ್ದನ್ನ ನಾವು ನೋಡುವಾಗ ಅದರ ವಿಧಿ ವಿಧಾನಗಳು, ವೈಜ್ಞಾನಿಕತೆ, ಇಂಥವುಗಳಲ್ಲಿ ಸಣ್ಣ ಪುಟ್ಟ ಕುಂದು ಕೊರತೆಗಳು ಈ ನಮ್ಮ ದರ್ಶನದ ಕೆಲವು ಲೇಖನಗಳಲ್ಲಿ ಇರಬಹುದು. ಹಾಗೆ ಇದ್ದಾಗಲೂ ಕೂಡ ಈ ಒಂದು ದರ್ಶನದ ಒಂದು ಪ್ರಬಂಧಗಳಲ್ಲಿ ಹೆಕ್ಕಿ ತಂದು ಕೊಟ್ಟಿರುವಂತಹ ಮಾಹಿತಿ ಮತ್ತು ಹೊಸ ವಿಚಾರಗಳಂತೂ ಕರ್ನಾಟಕದ ಸಂಸ್ಕೃತಿಯ ಇತಿಹಾಸಕ್ಕೆ ದೊಡ್ಡ ಕೊಡುಗೆಯನ್ನ ಕೊಟ್ಟಿದೆ. ಇವತ್ತು ಒಬ್ಬ ಕರ್ನಾಟಕದ ಇತಿಹಾಸವನ್ನ ಕುರಿತು ಅಧ್ಯಯನ ಮಾಡ್ಬೇಕನ್ನುವ ಸಂಶೋಧಕ ವಿದ್ಯಾರ್ಥಿಗೆ ಇತಿಹಾಸ ದರ್ಶನವನ್ನ ನೋಡದೆ ಮುಂದಕ್ಕೆ ಹೋಗೋಕೆ ಸಾಧ್ಯವಿಲ್ಲ ಅನ್ನುವಷ್ಟರ ಮಟ್ಟಿಗೆ ವ್ಯಾಪಕವಾದಂತಹ ಅಧ್ಯಯನ ಇದೆ. ಮೂಲೆ ಮೂಲೆಗಳಿಂದ ಹೆಕ್ಕಿ ತಂದು ಒಂದು ಕಡೆಗೆ ರೂಪಣೆ ಮಾಡಿರ್ತಕ್ಕಂತಹ ಆಕಾರದ ಭಂಡಾರ ಈ ನಮ್ಮ ದರ್ಶನ ಆಗಿದೆ. ಹಾಗಾಗಿ ಇತಿಹಾಸ ಸಮ್ಮೇಳನದ ವಿಶೇಷತೆ ಮತ್ತು ಈ ನಮ್ಮ ಇತಿಹಾಸ ದರ್ಶನದ ಪ್ರಕಟಣೆ ಇದೆಯಲ್ಲ, ಅದು ಕೂಡ ಬಹಳ ಮುಖ್ಯವಾದಂತಹ ಒಂದು ನಮ್ಮ ಅಕಾಡೆಮಿಯ ವಿಶೇಷತೆ ಅಂತ ನನಗೆ ಅನ್ಸುತ್ತೆ. ಹಿರಿಯ ವಿದ್ವಾಂಸರ ಪರಿಣತಿ, ಸಂಶೋಧನೆಯ ಅನುಭವದೊಂದಿಗೆ ಒಂದು ಹೊಸ ತಲೆಮಾರಿನ ಹೊಸ ದೃಷ್ಟಿಕೋನವು ಕೂಡ ಇಲ್ಲಿ ಬೆರೆತಿರುತ್ತೆ. ಬಹುಮುಖಿ ಆಸಕ್ತಿಯ ಜನ ಇಲ್ಲಿದ್ದಾರೆ. ನಮ್ಮ ಇತಿಹಾಸ ಅಕಾಡೆಮಿಯಲ್ಲಿ ಇತಿಹಾಸ ತಜ್ಞರಿದ್ದಾರೆ. ಆವಾಗ್ಲೇ ಹೇಳಿದ ಹಾಗೆ ಅದರಲ್ಲಿ ವಾಸ್ತುಶಾಸ್ತ್ರದವರಿರ್ಬೋದು, ಶಿಲ್ಪಶಾಸ್ತ್ರದವರಿರ್ಬೋದು, ಲಿಪಿಶಾಸ್ತ್ರದವರಿರ್ಬೋದು, ಸಾಹಿತ್ಯದ ವಿಮರ್ಶಕರಿರ್ಬೋದು, ಸಂಸ್ಕೃತಿ ಚಿಂತಕರಿರ್ಬೋದು, ಸಮಾಜದ ಪರಿಚಲನೆಯನ್ನ ಕುರಿತಾಗಿ ವಿಶೇಷ ಅಧ್ಯಯನ ಮಾಡಿದಂಥವ್ರುಗಳಿರ್ಬೋದು. ಇಂತಹ ಭಿನ್ನ ಭಿನ್ನ ಕ್ಷೇತ್ರದ ಇಂಜಿನಿಯರ್ಗಳಿದ್ದಾರೆ, ಅನೇಕರು ಬೇರೆ ಬೇರೆ ಕ್ಷೇತ್ರದವರಿದ್ದಾರೆ. ಇವರೆಲ್ಲರೂ ಕೂಡ ಆ ಬಹುಮುಖಿಯಾದ ದೃಷ್ಟಿಕೋನದಿಂದ ಒಂದು ತಮ್ಮ ಆಸಕ್ತಿಯ ಫಲಿತವಾಗಿ ಅಕಾಡೆಮಿಯಲ್ಲಿ ಇವತ್ತು ಹೊರಬರ್ತಾ ಇರುವಂತಹ ಈ ದರ್ಶನದ ಪ್ರಬಂಧಗಳು ಕೂಡ ಅಷ್ಟೇ ಬಹುಮುಖಿಯಾಗಿ ತೆರೆಕೊಂಡಿವೆ ಅನ್ನೋದನ್ನ ಹೇಳ್ಬೇಕಾಗಿ ಬರುತ್ತೆ. ಜೊತೆಗೆ ಈ ಸಂಶೋಧನಾ ಅನ್ನುವಂಥದ್ದು ಪ್ರತಿ ವರ್ಷ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಹೊಸಬರೊಬ್ರು ಅಥವಾ ಹೊಸ ಸಂಶೋಧನಾ ವಿದ್ಯಾರ್ಥಿಯೊಬ್ಬ ಏನಾದ್ರೂ ಒಂದಷ್ಟು ತಾನು ಕಂಡುಕೊಂಡಂತ ಹೊಸ ವಿಚಾರವನ್ನ ಹೇಳ್ಬೇಕು ಅಂತಂದಾಗ ವಿದ್ವಾಂಸರ ಮುಂದೆ ಅದನ್ನ ಮಂಡಿಸಿ ಅವರ ಜೊತೆಗೆ ಚರ್ಚೆಗಳನ್ನ ಮಾಡ್ತಾ ಅವರು ಕೊಟ್ಟಂತಹ ಸಲಹೆ ಸೂಚನೆಗಳ ಮೇರೆಗೆ ಅದನ್ನ ತಿದ್ದುಪಡಿ ಮಾಡಿ ಅದನ್ನೊಂದು ಉತ್ತಮ ಲೇಖನವಾಗಿ ಮಾಡುವಂತಹ ಒಂದು ಪ್ರಕ್ರಿಯೆ ಇತಿಹಾಸ ಅಕಾಡೆಮಿಯ ಸಮ್ಮೇಳನದಲ್ಲಿ ಕಾಣುತ್ತೆ. ಅಲ್ಲಿ 3 ದಿನಗಳು ಈ ರೀತಿಯ ಒಂದು ದೃಷ್ಟಿಕೋನಗಳ, ಚಿಂತನೆಗಳ, ಸಂಶೋಧನೆಯ ವಿಧಿವಿಧಾನಗಳ ಅಪಾರವಾದಂತಹ ಒಂದು ಚರ್ಚೆಗಳು ನಡೆಯುತ್ತೆ. 1 to 1 ಅನ್ನುವ ತರಹ, ಒಂದು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅನ್ನುವ ತರಹ ನನಗೆ ಅನ್ಸುತ್ತೆ. ಇದು ಈ ಸಂಶೋಧನಾ ತರಬೇತಿಯ ಕಮ್ಮಟವೇ ಅನ್ನುವಷ್ಟರ ಮಟ್ಟಿಗೆ ಇದು ಬೆಳೆಸ್ತಾ ಹೋಗಿದೆ ಅನೇಕ ಯುವ ಆಸಕ್ತರನ್ನ ಅನ್ನುವುದನ್ನ ಗಮನಿಸ್ಬೇಕಾಗುತ್ತೆ. ಜೊತೆಗೆ ಈ ನಿಯತಕಾಲಿಕೆಯಲ್ಲಿ ನಾವು ಗಮನಿಸ್ಬೇಕಾದದ್ದು ಇತಿಹಾಸ ದರ್ಶನದಲ್ಲಿ ಭಿನ್ನ ಭಿನ್ನ ಕ್ಷೇತ್ರದ ವಿದ್ವಾಂಸರ ಅನುಭವಗಳ ಪರಿಚಯವನ್ನ ಮಾಡ್ಕೊಳಕ್ಕೆ ಅವಕಾಶ ಆಗುತ್ತೆ. ತರುಣ ಸಂಶೋಧಕರಿಗೆ ಇಲ್ಲಿ ಕಲಿಯುವುದಕ್ಕೆ ಬಹಳ ಅವಕಾಶ ಇರುತ್ತೆ. ಇದರ ಆ ಒಂದು ಪರಿಣಾಮವಾಗಿ ನಿರಂತರವಾಗಿ ನಾವೇ ನೋಡ್ತಾ ಬಂದ ಹಾಗೆ ನಾವೆಲ್ಲರೂ ಇದಕ್ಕೆ ಎಂಟ್ರಾದ ಸಂದರ್ಭದಲ್ಲಿ ಏನೂ ಗೊತ್ತಿಲ್ಲದೆ ಇದ್ದಂಥವರಿಗೆ ಇಷ್ಟರ ಮಟ್ಟಿಗೆ ಕೈ ಹಿಡಿದು ಮುಂದಕ್ಕೆ ಕರ್ಕೊಂಡು ಬರುವಂತಹ ಕೆಲಸವನ್ನ ನಮ್ಮ ಹಿರಿಯ ವಿದ್ವಾಂಸರ ದೊಡ್ಡ ಒಂದು ತಂಡ ಮಾಡ್ತಾ ಇದೆ. ಆ ಪರಂಪರೆಯ ಆ ಒಂದು ನಿರ್ಮಾತೃಗಳು ಅಂತ ಏನ್ ಹೇಳ್ತೀವಿ, ಆ ನಿರ್ಮಾತೃಗಳು ಮಾಡಿಕೊಟ್ಟು ಹೋಗಿರ್ತಕ್ಕಂಥ ಪರಂಪರೆಯ ಭಾರವನ್ನ ಹೊರುವುದಕ್ಕೆ ಹೊಸ ತಲೆಮಾರನ್ನ ಸಜ್ಜುಗೊಳಿಸುವಂತಹ ಕೆಲಸವನ್ನ, ಅದನ್ನ ಮುಂದಕ್ಕೆ ತಗೊಂಡು ಹೋಗುವಂತಹ ಜವಾಬ್ದಾರಿಯನ್ನ ಕೂಡ ಎಳೆಯ ತಲೆಮಾರಿಗೆ ಕೊಡುವ ಕೆಲಸವನ್ನ ನಿರಂತರವಾಗಿ ಅಕಾಡೆಮಿಯ ಹಿರಿಯ ಸದಸ್ಯರು ಸದಸ್ಯರಿಗೆ ಮಾರ್ಗದರ್ಶನ ಮೂಲಕ ನೀಡ್ತಾ ಇದ್ದಾರೆ. ಸಂಶೋಧಕರಿಗೆ ಬಹಳ ಮುಖ್ಯವಾಗಿ ಆ ಒಂದು ಮಾರ್ಗದರ್ಶನ ಅಂತಂದಾಗ ನೀವು ಯಾವುದೇ ಇತಿಹಾಸ ದರ್ಶನದ ಒಂದು ಸರ್ವಾಧ್ಯಕ್ಷರುಗಳ ಅಧ್ಯಕ್ಷೀಯ ನುಡಿಗಳನ್ನ ಗಮನಿಸಿ. ಅಲ್ಲೆಲ್ಲ ಮೂಲವಾದ ಧ್ಯೇಯ ಏನಿದೆ, ಉದ್ದೇಶ ಏನಿದೆ, ಕನಸು ಏನಿದೆ, ಈ ಅಕಾಡೆಮಿ ಪ್ರಾರಂಭ ಆದಂಥದ್ದು, ಆ ಉದ್ದೇಶವನ್ನ ಸಫಲಗೊಳಿಸುವುದರತ್ತ ಮತ್ತೆ ಮತ್ತೆ ಒಂದು ಮಾರ್ಗದರ್ಶಕವಾದ ಸೂತ್ರಗಳನ್ನ ಅವರು ಕೊಟ್ಟಿರ್ತಕ್ಕಂಥದ್ದು. ಅವರ ಮಾತುಗಳಲ್ಲಿ ನಾವು ಯಾವ ದಿಕ್ಕಿನಲ್ಲಿ ನಡಿಬೇಕು,
ಅದರ ಒಂದು ಪ್ರತಿಬಿಂಬ, ಇತಿಹಾಸದ ಪ್ರತಿಬಿಂಬ ಹೇಗಿರ್ಬೇಕು, ಅದರ ಗತಿಬಿಂಬ ಹೇಗಾಗ್ಬೇಕು. ಇತಿಹಾಸದ ಅಧ್ಯಯನ ಅನ್ನುವಂಥದ್ದು ವೈಭವೀಕರಣದ ಒಂದು ಕ್ರಮ ಅಲ್ಲ, ಅದು ಒಂದು ವಸ್ತುನಿಷ್ಠವಾಗಿರ್ಬೇಕು ಅನ್ನುವಂತಹ ವಿಚಾರಗಳನ್ನ ಅವ್ರು ಹೇಳ್ತಾ ಹೋಗ್ತಾರೆ. ಜೊತೆಗೆ ಇತಿಹಾಸವನ್ನ ದಾಖಲಿಸಿ ಮುಂದಿನ ತಲೆಮಾರಿಗೆ ಕೊಂಡೊಯ್ಯುವ ಜವಾಬ್ದಾರಿಯನ್ನ ಅತ್ಯಂತ ಜಾಗರೂಕವಾಗಿ ಮಾಡ್ಬೇಕು ಅನ್ನುವುದನ್ನ ತಿಳಿಸ್ಕೊಡ್ತಾ ಹೋಗ್ತಾರೆ. ಇತಿಹಾಸವನ್ನ ತಿರುಚುವ, ಆ ಒಂದು ಇತಿಹಾಸವನ್ನ ಅಶುಚಿ ಮಾಡುವ ಕಾರ್ಯಕ್ಕೆ ಯಾವುದೇ ವ್ಯಕ್ತಿ ಯಾವ ಕಾರಣಕ್ಕೂ ಪ್ರಯತ್ನ ಮಾಡಬಾರದು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಅವರು ಸಂದೇಶಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಇತಿಹಾಸ ಅಂತಕ್ಕಂಥದ್ದು ಕೇವಲ ಒಂದು ರಾಜಾದಿರಾಜರ ಕಥೆಗಳಲ್ಲ, ಅದರ ಆಚೆಗೆ ಅದು ಜನಮುಖಿ ಆಗಬೇಕು ಅನ್ನುವ ತಮ್ಮ ಹಂಬಲಗಳನ್ನ ಅವ್ರು ಹೇಳ್ತಾ ಬಂದಿದ್ದಾರೆ. ಇಂತಹ ಶ್ರೇಷ್ಠರಾದಂತಹ ಪರಿಣತರಾದಂಥವರ ಮಾತುಗಳೇನಿದೆಯಲ್ಲ, ಆ ಸಂಸ್ಕೃತಿ ಅಂತಕ್ಕಂಥದ್ದರ ಈ ಚಹರೆಗಳು ಸವಕಳಿಯಾದ ದಾಖಲೆಗಳಲ್ಲ, ಅವು ಜೀವಂತವಾಗಿ ಮುಂದಿನ ತಲೆಮಾರಿಗೆ ಹೋಗುತ್ತವೆ, ಮುಂದಿನ ಭವಿಷ್ಯತ್ತನ್ನ ಕಟ್ಕೊಳ್ಳೋದಕ್ಕೆ ಬೇಕಾದಂತ ಒಂದು ಗತಿಬಿಂಬವನ್ನ ತೋರ್ಸತ್ವೆ ಅನ್ನುವ ಮಾತುಗಳನ್ನ ಸರ್ವಾಧ್ಯಕ್ಷರುಗಳು ಅನೇಕರು ತಮ್ಮ ಅಧ್ಯಕ್ಷೀಯ ನುಡಿಗಳಲ್ಲಿ ಆಡಿರುವುದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಹಾಗೆ ದರ್ಶನದಲ್ಲಿ ಅದರ ಆಕರಗಳು ಎಂತ, ಅದರ ವಿಷಯ ವೈವಿಧ್ಯ ಎಂಥದ್ದು, ಅದರ ಅಧ್ಯಯನದ ಮಾದರಿಗಳು ಎಂಥವು, ಇದನ್ನ ನೋಡ್ತಾ ಹೋದಾಗ ಎಷ್ಟು ಹೇಳೋದು ಎಷ್ಟು ಬಿಡೋದು, ಯಾವುದನ್ನ ಹೇಳೋದು ಅನ್ನುವಂತಹ ಒಂದು ದಿಗ್ಭ್ರಮೆಯ ನನಗಾಯ್ತು. ವಿಷಯವನ್ನೇನೋ ನಾನು ತಗೊಂಡೆ, ಆದ್ರೆ ಈ 35 ವರ್ಷಗಳ ಈ ಇತಿಹಾಸ ದರ್ಶನವನ್ನ ಒಟ್ಟಿಗೆ ಇಟ್ಕೊಂಡು ನೋಡ್ತಾ ಹೋದಾಗ ನಿಜವಾದ ಒಂದು ದಿಗ್ಭ್ರಮೆ ಆಗತ್ತೆ. ಯಾಕೆ ಅಂದ್ರೆ ಏನಿಲ್ಲ ಇದ್ರಲ್ಲಿ ಅಂತ ಒಂದ್ಸತಿ ಹುಡುಕಾಟವನ್ನ ಮಾಡ್ಬೇಕಾಗತ್ತೆ, ಅಷ್ಟು ವಿಷಯ ವೈವಿಧ್ಯ ಇದೆ. ಜೊತೆಗೆ ಒಂದು ಸಂಸ್ಕೃತಿಯನ್ನ ಪುನಾರಚಿಸುವುದಕ್ಕೆ ಬೇಕು ಅಂತ ಹೇಳುವಂತಹ ವಸ್ತು ಆಕರಗಳಿರ್ಬೋದು, ಲಿಖಿತ ಆಕರಗಳಿರ್ಬೋದು, ಮೌಖಿಕ ತೋಂಡಿ ಪರಂಪರೆಗಳಿರ್ಬೋದು, ಅಥವಾ ಐತಿಹ್ಯಗಳು, ಜಾನಪದ ಇರ್ಬೋದು, ಅಥವಾ ಈ ಬರಹ ಸಂಸ್ಕೃತಿಯಾಗಲಿ ಜಾನಪದವಾಗಲಿ ಯಾವುದು ಈ ಮೌಖಿಕವು ಇಲ್ಲದೆ ಇರುವಂತಹ ಒಂದು ದೊಡ್ಡದಾದಂತಹ ಆಚರಣಾ ಲೋಕ ಇದೆ, ಒಂದು ಕ್ರಿಯಾಲೋಕ ಇದೆ. ಎಲ್ಲ ಕಡೆಯಿಂದ ನಮ್ಮ ಅಕಾಡೆಮಿಯ ಸದಸ್ಯರುಗಳು ಮಾಹಿತಿಗಳನ್ನ, ವಿಚಾರಗಳನ್ನ, ಚಿಂತನೆಗಳನ್ನ ಹೇಗೆ ಹೆಕ್ಕಿ ತಂದು ಅದನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಇದಕ್ಕೆ ಒಂದ್ ರೀತಿಯಲ್ಲಿ ಅತ್ಯಂತ ನಾವು ಆ ಮೈಕ್ರೋ ಲೆವೆಲ್ ಸ್ಟಡೀಸ್ ಅಂತ ನಾವೇನ್ ಹೇಳ್ತೀವಿ, ಸಣ್ಣ ಸಣ್ಣ ಮಾಹಿತಿಯು ಕೂಡ ಎಷ್ಟೋ ಸತಿ ಪ್ರಧಾನವಾಗುತ್ತೆ. ಹೀಗೆ ಹುಡುಕ್ತಾ ಹೊರಟಾಗ ಸಿಕ್ಕಂತ ಅಪೂರ್ವವಾದಂತಹ ಕೆಲವು ಅತ್ಯಂತ ಹೊಸ ಬೆಳಕನ್ನ ಚೆಲ್ಲಿದಂತಹ ಪ್ರಬಂಧಗಳು ಪ್ರಕಟವಾಗಿವೆ. ಇಡೀ ಕರ್ನಾಟಕದ ಚರಿತ್ರೆಗೆ ಹೊಸ ತಿರುವನ್ನ ಕೊಟ್ಟಿರ್ತಕ್ಕಂಥದ್ದನ್ನ, ಹೊಸ ಆಲೋಚನೆಯ ಕ್ರಮವನ್ನ ಕೊಟ್ಟಿರ್ತಕ್ಕಂತಹ ಒಂದು ಅದರ ಒಂದು ಹೆಮ್ಮೆಗೆ ಒಂದು ಹೊಸ ಗರಿಯನ್ನ ಮೂಡಿಸಿರ್ತಕ್ಕಂತಹ ಅಧ್ಯಯನಗಳು ಬೇಕಾದಷ್ಟು ಆಗಿರೋದನ್ನ ಗಮನಿಸ್ತೀವಿ. ಶಾಸನಗಳಿರ್ಬಹುದು, ಲಿಖಿತ ದಾಖಲೆಗಳಲ್ಲಿ ಶಾಸನಗಳು, ಕಡತಗಳು, ಹಸ್ತಪ್ರತಿಗಳು, ಬಕೇರಿಗಳು, ನಾಮೆಗಳು, ನಿರೂಪಗಳು, ಕೈಫಿಯತ್ತುಗಳು, ಐತಿಹ್ಯಗಳು, ಇವೆಲ್ಲವೂ ಕೂಡ ಯಾವುದನ್ನೂ ಬಿಟ್ಟಿಲ್ಲ, ಎಲ್ಲದರಿಂದ ಮಾಹಿತಿ ತಂದಿದ್ದಾರೆ. ಜೊತೆಗೆ ವಸ್ತು ಆಕಾರಗಳು ನಿಮ್ಗೆ ಗೊತ್ತೇ ಇರುವ ಹಾಗೆ ಪ್ರಾಗೈತಿಹಾಸಿಕ ಕಾಲದಿಂದ ಆರಂಭಿಸಿ ಆದಿಮಾನವನ ಕಾಲದಿಂದ ಆರಂಭಿಸಿ ಅದು ಇವತ್ತಿನ ಅತ್ಯಂತ ಆಧುನಿಕ ಕರ್ನಾಟಕದ ಚರಿತ್ರೆಯವರೆಗೂ ಅದರ ವ್ಯಾಪ್ತಿ ಹಬ್ಬಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ವಿಷಯ ವೈವಿಧ್ಯತೆ, ಅದರ ವ್ಯಾಪ್ತಿ ಎಲ್ಲವೂ ವಿಸ್ತಾರವಾಗಿರೋದು, ವೈವಿಧ್ಯವಾಗಿರೋದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಈ ವೈವಿಧ್ಯತೆ ಒಳಗೆ ಸುಮ್ಮನೆ ನಾವು ಒಂದು ಕೆಲವಾರು ಹೆಸರುಗಳನ್ನ, ನಾನು ಇಲ್ಲಿ ಯಾವ ಮಹನೀಯರ ಹೆಸರನ್ನು ನನಗೆ ಹೇಳೋದಕ್ಕೆ ಸಮಯ ಇಲ್ಲ, ಕೆಲವಾರು ಅವನ ಗುಂಪು ಮಾಡಿದಾಗ ಯಾವೆಲ್ಲ ತರಹದ ಒಂದು ವೈವಿಧ್ಯಮಯವಾದ ಲೇಖನಗಳಿವೆ ಅನ್ನುವುದನ್ನಷ್ಟೇ ಒಂಚೂರು ಹೇಳೋಕ್ ಸಾಧ್ಯ ಆಗುತ್ತೆ. ಪ್ರಾಗೈತಿಹಾಸಿಕವಾದಂತಹ ವರ್ಣಚಿತ್ರಗಳು ಇರ್ಬೋದು, ಪ್ರಾದೇಶಿಕ ಬೂದಿ ದಿಬ್ಬಗಳು ಅಥವಾ ಬೂದಿ ಹೊಲಗಳಿರ್ಬೋದು, ಬಯಲು ಬಂಡೆ ಚಿತ್ರಗಳು, ಬೃಹತ್ ಶಿಲಾಯುಗದ ಸಮಾಧಿಗಳು, ಆದಿಮಾನವನ ಆ ಕಾಲದಲ್ಲಿ ಅವನು ಲೋಹವನ್ನ ಹೇಗೆ ಹಿಕ್ತಾ ಇದ್ದ, ಅವನ ಒಂದು ಗಣಿಗಳು, ಕಬ್ಬಿಣದ ತಯಾರಿಕೆಯ ನೆಲೆಗಳು, ನೂತನ ಶಿಲಾಯುಗದ ಪ್ರಾಚ್ಯಾವಶೇಷಗಳು, ಹೀಗೆ ಉದ್ದಕ್ಕೆ ನಾವು ಪ್ರಾಗೈತಿಹಾಸಿಕವಾದದ್ದಕ್ಕೆ ಸಂಬಂಧಪಟ್ಟಂತದ್ದೇ ಒಂದು ಸ್ಪೆಷಲ್ ಉಪನ್ಯಾಸವನ್ನು ಇಟ್ಕೋಬಹುದು. ಅಷ್ಟು ಅಧ್ಯಯನ ಆಗ್ತದೆ. ನಾವು ವಿದ್ಯಾರ್ಥಿಗಳಾಗಿದ್ದಾಗ ಕರ್ನಾಟಕದ ಪ್ರಾಗೈತಿಹಾಸಿಕ ನೆಲೆಗಳು ಅಂತಂದಾಗ ಅದು 1.5-2 ಪುಟದಲ್ಲಿ ಮುಗಿದು ಹೋಗ್ತಿತ್ತು. ಇವತ್ತು ಕರ್ನಾಟಕದ ಯಾವ ಭಾಗ ಪ್ರಾಗೈತಿಹಾಸಿಕ ನೆಲೆಯಾಗಿಲ್ಲ ಅಂತ ನೋಡುವಷ್ಟರ ಮಟ್ಟಿಗೆ ಎಲ್ಲ ರಾಜ್ಯಗಳಿಂದ, ಎಲ್ಲ ಮೂಲೆಗಳಿಂದ ಈ ಪ್ರಾಗೈತಿಹಾಸಿಕವಾದಂತಹ ಬೃಹತ್ ಶಿಲಾಯುಗ ಇರ್ಬೋದು, ಸೂಕ್ಷ್ಮ ಶಿಲಾಯುಗದ ಕಾಲದಿರ್ಬೋದು, ಎಲ್ಲವನ್ನ
ಇವತ್ತು ತರುಣ ವಿದ್ವಾಂಸರುಗಳು ಹಿರಿಯರ ಮಾರ್ಗದರ್ಶನದಲ್ಲಿ ಅದನ್ನ ಬೆಳಕಿಗೆ ತರ್ತಾ ಇರೋದನ್ನ ನಾವು ಗಮನಿಸ್ತೇವೆ. ಇನ್ನು ಲಿಖಿತ ಆಕಾರಗಳಿಗೆ ಸಂಬಂಧಪಟ್ಟ ಹಾಗೆ ಶಾಸನಗಳು ಪ್ರಕಟಗೊಂಡಿರ್ತಕ್ಕಂಥ ಶಾಸನಗಳ ಒಂದು ಓದಿರ್ಬೋದು, ಅದನ್ನ ಮತ್ತೊಮ್ಮೆ ಮತ್ತೆ ಅದರ ಪಾಠವನ್ನ ಪರಿಷ್ಕರಣ ಮಾಡುವಂಥದ್ದು ಇರ್ಬೋದು, ಅಥವಾ ಶಾಸನಗಳಲ್ಲಿ ಅಪ್ರಕಟಿತವಾದಂತಹ ಅನೇಕ ಶಾಸನಗಳ ಪ್ರಕಟಣೆಯ ಮಾಡ್ತಕ್ಕಂಥದ್ದಿರ್ಬೋದು, ವ್ಯಾಖ್ಯಾನ ಮಾಡುವಂಥದ್ದಿರ್ಬೋದು, ಶಾಸನಸ್ಥವಾಗಿರುವಂತಹ ಬಹುಮುಖಿಯಾದಂತಹ ವಿಚಾರಗಳನ್ನ ಓರಿಯೆಂಟಲಿಸ್ಟ್ ಮಾದರಿ ಇರ್ಬೋದು, ಸಬಾಲ್ಟರ್ನ್ ಮಾದರಿ ಇರ್ಬೋದು, ಬೇರೆ ಬೇರೆಯ ಅಧ್ಯಯನದ ವಿಧಿವಿಧಾನಗಳನ್ನು ಅನುಸರಿಸಿ ಅವುಗಳಿಂದ ಹೊರಗೆ ತಂದು ಅವುಗಳನ್ನ ಒಂದು ತಾತ್ವೀಕರಣಗೊಳಿಸ್ತಾ ಇರುವಂತಹ ವಿಚಾರಗಳಿರ್ಬೋದು. ಹಾಗಾಗಿ ಆ ಕುಲಾಚಾರಗಳು, ದೇಶಾಚಾರಗಳು, ನ್ಯಾಯ ಪದ್ಧತಿಗಳನ್ನ ಕುರಿತಾದಂಥದ್ದು, ಜಾನಪದ ಐತಿಹ್ಯಗಳು, ಆಚರಣೆಗಳು, ಇವುಗಳನ್ನ ಪರಸ್ಪರ ಒಂದು ತೌಲನಿಕವಾಗಿ ಅಧ್ಯಯನ ಮಾಡ್ತಿರುವುದು, ಅಂತರ್ಶಿಸ್ತೀಯ ಮಾದರಿಯಲ್ಲಿ ಅಧ್ಯಯನ ಮಾಡ್ತಾ ಇರುವುದು, ಬಹುಶಿಸ್ತೀಯ ಮಾದರಿಯಲ್ಲಿ ಒಂದು ವಿಚಾರವನ್ನ ಇಟ್ಕೊಂಡು ಅದನ್ನ ಚರ್ಚೆಗಳಿಗೆ ತರ್ತಾ ಇರುವಂತಹ ಅನೇಕ ಲೇಖನಗಳು, ಶ್ರೇಷ್ಠ ಲೇಖನಗಳು ದರ್ಪಣದಲ್ಲಿ ಇವೆ. ಜೊತೆಗೆ ಕರ್ನಾಟಕ ಚರಿತ್ರೆಯ ಅನೇಕ ಅರಸು ಮನೆತನಗಳು, ಅನೇಕ ಘಟನೆಗಳು, ಅರಸರುಗಳನ್ನ ಕುರಿತಾದಂತಹ, ವಂಶಗಳನ್ನ ಕುರಿತಾದಂತಹ, ಅವರ ಆಡಳಿತ ಪದ್ಧತಿಗಳಿಗೆ ಸಂಬಂಧಪಟ್ಟಂತಹ, ಆಡಳಿತ ವಿಭಾಗಗಳಿಗೆ ಸಂಬಂಧಪಟ್ಟಂತಹ, ಭೌಗೋಳಿಕವಾದಂತಹ, ಸಾಂಸ್ಕೃತಿಕವಾದಂತಹ ಅಪಾರ ಅಧ್ಯಯನಗಳು ಇಲ್ಲಿ ಕಂಡುಬರುತ್ತೆ. ಜೊತೆಗೆ ಬಹಳ ಮುಖ್ಯವಾಗಿ ಭಾಷಾ ದೃಷ್ಟಿಕೋನದಿಂದ ಇರ್ಬೋದು, ಅಥವಾ ಆ ಒಂದು ಭೌಗೋಳಿಕ ದೃಷ್ಟಿಕೋನದಿಂದ ಆ ಒಂದು ಸ್ಥಳನಾಮಗಳ ಅಧ್ಯಯನಗಳಾಗಿರ್ಬೋದು, ವ್ಯಕ್ತಿನಾಮಗಳ ಅಧ್ಯಯನಗಳು, ಇವುಗಳ ವಿವೇಚನೆ ಕೂಡ ವಿಶೇಷವಾಗಿ ಮಾಡಿದೆ. ಇನ್ನು ವಸಾಹತುಶಾಹಿ ಆಡಳಿತದ ಕಾಲಘಟ್ಟದ ಅನೇಕ ಅಪೂರ್ವವಾದ ದಾಖಲೆಗಳಿಂದ ಆ ಒಂದು ವಿಜಯನಗರೋತ್ತರ ಕಾಲದ ಆಧುನಿಕ ಪೂರ್ವವಾದಂತಹ ಒಂದು ಕಾಲಘಟ್ಟದ ಕರ್ನಾಟಕದ ಚರಿತ್ರೆ ಅಷ್ಟು ವಿಶೇಷವಾಗಿ ನಮ್ಗೆ ದೊರಕಿರ್ಲಿಲ್ಲ. ಶಾಸನಗಳು ಕಡಿಮೆ ಆಗ್ತಾ ಹೋದ ಹಾಗೆ ಈ ದಾಖಲೆಗಳನ್ನ ನೋಡುವಂಥದ್ದು ಇತ್ತೀಚೆಗೆ ವಿಶೇಷವಾಗಿ ಅವುಗಳು ಪ್ರಕಟ ಆಗ್ತಿವೆ. ಮಠಮಾನ್ಯಗಳ ದಾಖಲೆಗಳಿರ್ಬೋದು, ಅರಮನೆಯ ದಾಖಲೆಗಳಿರ್ಬೋದು, ನಮ್ಮ ಪ್ರಾಚ್ಯ ವಸ್ತು ಸಂಗ್ರಹದಲ್ಲಿ ಇರ್ತಕ್ಕಂತಹ ದಾಖಲೆಗಳಿರ್ಬೋದು, ಇವುಗಳ ಅಧ್ಯಯನದ ಕಡೆಗೆ ನಮ್ಮ ಸದಸ್ಯರುಗಳ ಗಮನ ಹರಿದಿರುವುದನ್ನ ನಾವು ಗಮನಿಸ್ತೇವೆ. ಅಪೂರ್ವವಾದಂತಹ ಅಧ್ಯಯನ ಈ ನಿಟ್ಟಿನಲ್ಲಿ ಕೂಡ ನಡೆದಿದೆ. ಇನ್ನು ಕರ್ನಾಟಕದ ಆರ್ಥಿಕ ಸಾಮಾಜಿಕ ಪರಿಚಲನೆಯನ್ನ ಕುರಿತು, ನಗರೀಕರಣವನ್ನ ಕುರಿತು, ಒಂದು ವಾಣಿಜ್ಯ ಅಭಿವೃದ್ಧಿ ಕುರಿತು, ಇಲ್ಲಿಗೆ ನಡೆದಿರುವ ವಲಸೆಗಳನ್ನ ಕುರಿತು, ಕೃಷಿ, ನೀರಾವರಿ, ಭೂಹಿಡುವಳಿಗಳು, ಆರ್ಥಿಕವಾದಂತಹ ನಾಣ್ಯಗಳು, ನಾಣ್ಯ ಪದ್ಧತಿ, ನಾಣ್ಯದ ಟಂಕಗಳು, ಆ ನಾಣ್ಯವನ್ನ ಟಂಕಿಸ್ತಕ್ಕಂತಹ ಅನೇಕ ಬೇರೆ ಬೇರೆಯ ಒಂದು ನಾಣ್ಯಗಳ ಪದ್ಧತಿ ನಮ್ಮಲ್ಲಿ ಹೇಗಿತ್ತು, ಜೊತೆಗೆ ತೂಕ, ಅಳತೆ, ತೆರಿಗೆ, ಅದರನ್ನು ಉದ್ದಕ್ಕೆ ಹೇಳೋದಕ್ಕೆ ಸಾಧ್ಯ ಅಲ್ಲ, ತಮ್ಮೆಲ್ಲರಿಗೂ ಗೊತ್ತಿದೆ. ಇಂಥ ಎಲ್ಲ ಬಗೆಯ ಆರ್ಥಿಕ ಅಭಿವೃದ್ಧಿಗೆ ಹಲವು ಆಯಾಮಗಳ ಅಧ್ಯಯನಗಳು ನಡೆದಿವೆ. ಜೊತೆಗೆ ಸ್ವಾತಂತ್ರ್ಯ ಪೂರ್ವದ, ಸ್ವಾತಂತ್ರ್ಯೋತ್ತರ ಕಾಲಘಟ್ಟದ ಸಂಘ ಸಂಸ್ಥೆಗಳ ಬಗೆಗೆ ಅಧ್ಯಯನ ನಡೆದಿದೆ, ಶಿಕ್ಷಣ ಕೇಂದ್ರಗಳ ಬಗೆಗೆ ಅಧ್ಯಯನ ನಡೆದಿದೆ, ವಿದ್ಯಾರ್ಥಿ ನಿಲಯಗಳ ಬಗೆಗೆ, ಅನೇಕ ಬಗೆಯ ಹೋರಾಟಗಳ ಬಗೆಗೆ, ಅದು ವ್ಯಕ್ತಿಯಾಗಿರ್ಬೋದು, ಸಮುದಾಯಗಳಾಗಿರ್ಬೋದು, ಚಳುವಳಿಗಳು, ಇವೆಲ್ಲವುಗಳ ಮಾಹಿತಿಯನ್ನ ಆಸಕ್ತರಾದಂತಹ ನಮ್ಮ ಸದಸ್ಯರುಗಳು ಭಿನ್ನವಾದ ವೈವಿಧ್ಯಮಯವಾದಂತಹ ಒಂದು ಸಂಶೋಧನಾ ಲೇಖನಗಳನ್ನ ದರ್ಪಣದಲ್ಲಿ ಪ್ರಕಟಿಸಿದ್ದಾರೆ. ಜೊತೆಗೆ ಕರ್ನಾಟಕದ ಚರಿತ್ರೆಗೆ ಇಂಥ ವೈವಿಧ್ಯಮಯವಾದಂತಹ ಬಹುಮುಖಿಯಾದಂತಹ ಪ್ರಬಂಧಗಳು ದರ್ಪಣದಲ್ಲಿ ಇವೆ ಅನ್ನುವುದು ಆಶ್ಚರ್ಯವನ್ನ ಬೇರೆಯವರು ಪಡುವಂಥದ್ದು. ಯಾಕೆ ಈ ಮಾತು ಹೇಳ್ತೀನಂದ್ರೆ, ಇತ್ತೀಚೆಗೆ ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ ಒಂದು ಕನ್ನಡ ಅಧ್ಯಾಪಕರ ಒಂದು ಪಠ್ಯಪುಸ್ತಕ ಸಮಿತಿಯೊಳಗೆ ನಾನಿದ್ದಾಗ, ಇವತ್ತು ಕನ್ನಡ ಅಂತಕ್ಕಂಥದ್ದು ಬರೀ ಕವಿತೆ, ಕಥೆ, ಕಾದಂಬರಿಗಳನ್ನಷ್ಟೇ ಓದಿಸುವುದಲ್ಲ, ಸಾಹಿತ್ಯೇತರವಾದ ಕನ್ನಡ ಬರಹಗಳನ್ನು ಕೂಡ ನಾವು ಅಧ್ಯಯನಕ್ಕೆ ಒಳಪಡಿಸ್ಬೇಕು ಅನ್ನುವಂತಹ ಒಂದು ಕಾಲದಲ್ಲಿ, ಅನ್ನುವ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದಾಗ, ಇವತ್ತು BA ಅವರಿದ್ದಾರೆ, ಮತ್ತೆ ನಿಮ್ಗೆ ಫ್ಯಾಷನ್ ಡಿಸೈನಿಂಗ್ ಅವರಿದ್ದಾರೆ, ಇಂಟೀರಿಯರ್ ಡೆಕೋರೇಷನ್ಸ್ ನವರಿದ್ದಾರೆ, ಆತಿಥ್ಯ ಸಂಬಂಧಿತವಾದಂಥವ್ರು, ಆರ್ಕಿಟೆಕ್ಚರ್ನವರು, ಹೀಗೆ ವೈವಿಧ್ಯಮಯವಾದಂತಹ ಕೋರ್ಸ್ಗಳನ್ನ ಓದ್ತಾ ಇರುವ ಮಕ್ಕಳುಗಳು ಕನ್ನಡವನ್ನ ಓದ್ತಾರೆ. ಅಂತಹ ಮಕ್ಕಳಿಗೆ, ಈಗ ಒಬ್ಬ ಇಂಟೀರಿಯರ್ ಡೆಕೋರೇಷನ್ ಅನ್ನು ಓದ್ತಾ ಇರುವಂತಹ ಮಕ್ಕಳಿಗೆ ನಮ್ಮ ಇತಿಹಾಸ ದರ್ಶನದಲ್ಲಿ ಇರ್ತಕ್ಕಂತಹ ಅತಿಪೂರ್ವವಾದಂತಹ ಅನೇಕ ಲೇಖನಗಳನ್ನ ನಾನು ಪರಿಚಯ ಮಾಡ್ತೀನಿ. ಒಳಾಂಗಣ ವಿನ್ಯಾಸವನ್ನ ಮಾಡೋದು ಹೇಗೆ, ಆ ಒಳಾಂಗಣದಲ್ಲಿ ಎಷ್ಟೆಷ್ಟು ಅದ್ಭುತವಾದಂತಹ ಚಿತ್ರಗಳಿವೆ, ಅಲ್ಲಿನ ಶಿಲ್ಪಗಳು ಹೇಗಿವೆ, ಉಬ್ಬು ಶಿಲ್ಪಗಳು ಹೇಗೆ,
ಅಪೂರ್ವವಾದ ಜ್ಯೋತ್ಸ್ನಾ ಕಾಮತ್ ಅವರ ಅನೇಕ ಲೇಖನಗಳನ್ನ ನಾನು ಅವರಿಗೆ ಪರಿಚಯವನ್ನ ಮಾಡ್ತಾ ಹೋದೆ. ಕರ್ನಾಟಕದ ಜನರ ಆಹಾರ ಪದ್ಧತಿ ಇರ್ಬೋದು, ಕನ್ನಡತಿಯರ ಸೀರೆಗಳಿಗೆ ಸಂಬಂಧಪಟ್ಟದ್ದಿರ್ಬೋದು, ಅಥವಾ ನಮ್ಮ ವಾಣಿಜ್ಯ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಡೆದಂತ ಸಹಕಾರಿ ಬ್ಯಾಂಕುಗಳ ಅಧ್ಯಯನ ಇರ್ಬೋದು BBM ವಿದ್ಯಾರ್ಥಿಗಳಿಗೆ. ಹೀಗೆ ಕನ್ನಡ ಅನ್ನತಕ್ಕಂಥದ್ರ ಅಧ್ಯಯನದಲ್ಲಿ, ಕನ್ನಡ ನಾಡು ನುಡಿ ಸಂಸ್ಕೃತಿ ಎನ್ನುವುದರ ಅಭಿವೃದ್ಧಿಯಲ್ಲಿ ಕನ್ನಡ ಕಲಿಸುವುದಂದ್ರೆ ಬರೀ ಕವಿತೆ ಕಥೆಗಳನ್ನಷ್ಟೇ ಅಲ್ಲದೆ, ಯಾವತ್ತೂ ಕೂಡ ತಾವು ದೊಡ್ಡ ಒಂದು ಸಾಹಿತಿಗಳು ಅಂತ ಅಂದ್ಕೊಳ್ಳದೆ ಶಿಸ್ತುಬದ್ಧವಾಗಿ ವರ್ಷಕ್ಕೊಂದು ಸತಿ ಒಂದು ದೀಕ್ಷೆಯ ಹಾಗೆ ಅಧ್ಯಯನವನ್ನ ಮಾಡಿ ಪ್ರಕಟ ಮಾಡಿರುವಂತಹ ಅಪೂರ್ವವಾದ ಕರ್ನಾಟಕದ ಪರಂಪರೆಯ ಸಂಸ್ಕೃತಿಯ ಮಾಹಿತಿಗಳ ಭಂಡಾರ ನಮ್ಮ ದರ್ಶನದಲ್ಲಿದೆ, ಇತಿಹಾಸ ದರ್ಶನದಲ್ಲಿದೆ. ನೋಡಿ ಇದನ್ನ, ಇವುಗಳನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಅಳವಡಿಸಿ ಪಠ್ಯ ಪುಸ್ತಕದಲ್ಲಿ ತನ್ನಿ. ಹೆಸರಿರುವಂತಹವ್ರದ್ದನ್ನು ಮಾತ್ರ ಹಾಕ್ಬೇಕು ಅನ್ನುವಂತಹ ಒಂದು ಆ ಚಾಳಿಯನ್ನ ಬಿಟ್ಟು, ಶುದ್ಧ ಸಾಹಿತ್ಯವನ್ನ ಮಾತ್ರವನ್ನ ಓದಿಸ್ಬೇಕು ಅನ್ನೋದನ್ನ ಬಿಟ್ಟು, ಈ ರೀತಿ ಒಂದು ನಾಡಿನ ನಿಜವಾದಂತಹ ಆಕರಗಳ ಮೂಲಕ ಹೆಕ್ಕಿ ತಂದಿರುವ ಮಾಹಿತಿಗಳ ಮೂಲಕ ಕನ್ನಡ ನಾಡಿನ ತಮ್ಮ ಬೇರುಗಳನ್ನ ನಮ್ಮ ಮಕ್ಕಳು ಅರ್ಥ ಮಾಡ್ಕೊಳ್ಳಿ, ಆ ಪರಂಪರೆಯ ಬಗೆಗೆ ಹೆಮ್ಮೆ ತಾಳುವುದಕ್ಕೆ ಅವ್ರಿಗೆ ಅವಕಾಶ ಆಗತ್ತೆ. ಫ್ಯಾಷನ್ ಡಿಸೈನಿಂಗ್ ಅನ್ನ ಮಾಡ್ತಕ್ಕಂಥವ್ರು, ವಸ್ತ್ರ ವಿನ್ಯಾಸವನ್ನ ಮಾಡ್ತಕ್ಕಂಥವ್ರು, ನಮ್ಮ ಒಂದು ಯಾವ ರೀತಿಯಲ್ಲಿ ಬ್ಯೂಟಿಷಿಯನ್ ಕೋರ್ಸ್ ಮಾಡ್ತಾ ಇರ್ತಕ್ಕಂಥವ್ರು, ಇವರೆಲ್ಲರಿಗೆ ಇವತ್ತು ನಾವು ಕನ್ನಡದ ಬೇರೆ ಬೇರೆ ಪಠ್ಯ ಪುಸ್ತಕಗಳನ್ನ ತಯಾರು ಮಾಡ್ಬೇಕು ಅಂತ ಹೇಳಿ ಹೊಸ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೇಳ್ತಾ ಇರುವಾಗ, ಅವರೆಲ್ಲರಿಗೆ ಬೇಕಾಗಿರುವಂತಹ ಅವರದೇ ವಿಷಯವನ್ನ ಕುರಿತಾದ ಲೇಖನಗಳು ನಮ್ಮಲ್ಲಿ ಅಪಾರವಾಗಿದೆ. ಅವುಗಳನ್ನ ಅಳವಡಿಸಬೇಕು ಅನ್ನುವುದನ್ನ ಕುರಿತು ಈಗಾಗಲೇ ಅಂತ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅನೇಕರು ಇವುಗಳನ್ನ ಓದಿ ಆಶ್ಚರ್ಯವನ್ನ ಪಟ್ಟಿದ್ದಾರೆ. ಮತ್ತೆ ಇವುಗಳು ಎಲ್ಲಿ ಸಿಕ್ಕಿದೆ, ಇಷ್ಟು ವರ್ಷ ನಾವು ಅದನ್ನ ಗಮನಿಸಿಲ್ಲ ಅನ್ನುವಂತಹ ಒಂದು ಖೇದವನ್ನು ಕೂಡ ಅವರು ವ್ಯಕ್ತಪಡಿಸಿರೋದನ್ನ ನಾನು ಗಮನಿಸ್ತೀನಿ. ಹೀಗೆ ಕರ್ನಾಟಕದ ಒಂದು ನಿಜವಾದ ಪರಂಪರೆ, ಸಂಸ್ಕೃತಿ, ಚರಿತ್ರೆ ಎಂದಾಗ ಅದು ಬರೀ ಚರಿತ್ರೆ ಅಂದ್ರೆ ರಾಜರ ಕಥೆ, ಯುದ್ಧಗಳ ಕಥೆಯಾಗದೆ ಜನಮುಖಿಯಾದ ಜನಸಾಮಾನ್ಯರು ಬಾಳಿದ, ಬದುಕಿದ, ನಂಬಿದ ಮೌಲ್ಯಗಳ, ಬದುಕಿನ ರೀತಿ ನೀತಿಗಳ ಸಣ್ಣ ಸಣ್ಣ ಮಾಹಿತಿಯನ್ನು ಕೂಡ ಹೆಕ್ಕಿ ತಂದು ಸದಸ್ಯರುಗಳು ಅದ್ಭುತ ಆಕರವಾಗಿ ಈ ಒಂದು ನಮ್ಮ ಇತಿಹಾಸ ದರ್ಶನವನ್ನ ರೂಪಿಸಿದ್ದಾರೆ. ನಿಜವಾದ ಕರ್ನಾಟಕದ ದರ್ಶನ ಈ ಇತಿಹಾಸ ದರ್ಶನವನ್ನು ಓದುವುದರಿಂದ ಆಗತ್ತೆ ಅನ್ನುವುದು ಮತ್ತಷ್ಟು ಕರ್ನಾಟಕದ ಜನರಿಗೆ ತಿಳಿತಾ ಇದೆ. ಇತ್ತೀಚೆಗೆ ನಮ್ಮ ವೆಬ್ಸೈಟ್ ಇಂತಹ ಒಂದು ಕಾರ್ಯವನ್ನ ಅದ್ಭುತವಾಗಿ ಮಾಡ್ತಾ ಇದೆ. ಹೆಮ್ಮೆ ಅನ್ಸುತ್ತೆ. ನಾವು ಇವತ್ತು ಜಗತ್ತಿನಾದ್ಯಂತ ಜನ ಇತಿಹಾಸ ದರ್ಶನದಲ್ಲಿ ಪ್ರಕಟವಾಗಿರುವ ಲೇಖನಗಳನ್ನ ಓದ್ತಾ ಇದ್ದಾರೆ, ತಿಳ್ಕೊಳ್ತಾ ಇದ್ದಾರೆ. ಸಂಶೋಧಕರು ಅದರಿಂದ ಅನೇಕ ಮಾಹಿತಿಗಳನ್ನ ತಗೊಳ್ತಾ ಇದ್ದಾರೆ. ಇಲ್ಲಿ ಹೇಳಬೇಕಾದದ್ದು ಏನಪ್ಪಾ ಅಂತಂದ್ರೆ, ಇಂಥವುಗಳನ್ನ ಬಳಸಿಕೊಳ್ಳುವಾಗ ಆಕರದ ಮೂಲವನ್ನ ಹೇಳದೆ ಹೋಗುವಂತಹ ಆ ಒಂದು ಕೆಲಸವನ್ನ ಸಂಶೋಧಕರು ಮಾಡಬಾರ್ದು. ಆಕರದ ಮೂಲವನ್ನ ಹೇಳಿ ಇತಿಹಾಸ ದರ್ಶನಕ್ಕೆ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸುವಂತ ಕೆಲಸವನ್ನ ಮಾಡ್ಬೇಕಾಗತ್ತೆ. 2-2.5 ಸಾವಿರಕ್ಕೆ ಮಿಕ್ಕ ಒಂದು ಆಕರ ಸಾಮಗ್ರಿಗಳು ಬಳಕೆ ಆಗ್ತಾ ಇವೆ ಅನ್ನುವಂಥದ್ದನ್ನ ಆ ವೆಬ್ಸೈಟ್ ಎಷ್ಟು ಜನ ನೋಡ್ತಾ ಇದ್ದಾರೆ, ಎಷ್ಟು ಜನ ಓದ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಗೆ ಇವತ್ತು ತಿಳಿತಾ ಇದೆ. ಸ್ನೇಹಿತರೆ, ನನಗೆ ಬಹಳ ಮುಖ್ಯವಾಗುವಂತ ಮತ್ತೊಂದು ವಿಚಾರಗಳು ಅಂದ್ರೆ, ಈ ಒಂದು ಅಧ್ಯಯನ ಏನಿದೆ, ನಮ್ಮ ಇತಿಹಾಸ ದರ್ಶನದ ಲೇಖನದ ಅಧ್ಯಯನಗಳಲ್ಲಿ ಇರ್ತಕ್ಕಂಥ ಒಂದು ತಾತ್ವಿಕ ನೆಲೆಗಳು, ವಿಧಿ ವಿಧಾನಗಳು, ಅವುಗಳ ಸ್ವರೂಪದಲ್ಲಿಯೂ ಕೂಡ ಅಪಾರವಾದ ಭಿನ್ನತೆ ಇರುವುದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಸಾಹಿತ್ಯ ಕೃತಿಗಳನ್ನ ಸಾಂಸ್ಕೃತಿಕ ಪಠ್ಯಗಳು ಅಂತ ಹೇಳಿ ಪರಿಗಣಿಸಿ ಅಧ್ಯಯನಕ್ಕೆ ಒಳಪಡಿಸ್ತಾ ಇರುವಂತಹ ಕಾಲಘಟ್ಟ. ಹೀಗಿರುವಾಗ ಸಾಹಿತ್ಯ ಕೃತಿಗಳೇ ಆ ಒಂದು ಸಂಸ್ಕೃತಿ ಪಠ್ಯ ಅಂತ ಅನ್ನೋದಾದ್ರೆ, ಸಾಹಿತ್ಯೇತರವಾದ ಅಪಾರವಾದ ದಾಖಲು ಸಾಹಿತ್ಯ ಇದೆಯಲ್ಲ, ಶಾಸನವನ್ನು ಒಳಗೊಂಡಂತೆ ಲಿಖಿತವಾದದ್ದು, ಈ ಒಂದು ಸಾಹಿತ್ಯೇತರವಾದ ಈ ಅಪೂರ್ವವಾದಂತಹ ದಾಖಲು ಸಾಹಿತ್ಯವನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ ಸಾಂಸ್ಕೃತಿಕ ಪಠ್ಯಗಳು ಅಂತ ಹೇಳಿ ಕರೆದು ಅವುಗಳನ್ನ ಅಧ್ಯಯನವಾಗಿ ಸೂಕ್ಷ್ಮ ಸ್ತರದಲ್ಲಿ ನಡೆಸಿದಂತಹ ಸಂದರ್ಭದಲ್ಲಿ ಅವುಗಳಿಂದ ತೆರೆದುಕೊಳ್ಳುವಂತಹ ಒಂದು ಸಾಂಸ್ಕೃತಿಕ ಲೋಕ ನಿಜವಾಗಿಯೂ ಯಾವುದೇ ಸಾಹಿತ್ಯ ಕೃತಿಗಳಲ್ಲಿ ಇಲ್ಲ. ಅನೇಕ ಕೇಸ್ ಸ್ಟಡಿಗಳು ನಮ್ಗೆ ಸಿಗತ್ತೆ. ತಾಜಾ ನೈಜವಾಗಿರುವಂತಹ ಅವುಗಳ ಆ ಒಂದು ಅಧ್ಯಯನದಿಂದ ನಿಜವಾದಂತಹ ಕರ್ನಾಟಕದ ಸಾಂಸ್ಕೃತಿಕ ಲೋಕ
ತೆರೆಕೊಳ್ಳುತ್ತೆ. ವಿಸ್ತಾರವಾದಂತಹ ವ್ಯಾಪ್ತಿಯನ್ನ ಕೂಡ ನಾವು ಇಡೀ ಕರ್ನಾಟಕದಾದ್ಯಂತ ಬಂದಿರುವ ಲೇಖನಗಳಿಂದ ನಾವು ಪಡ್ಕೋಬಹುದಾಗತ್ತೆ. ಹಾಗಾಗಿ ಇವುಗಳಲ್ಲಿ ಒಂದು ರೀತಿಯಲ್ಲಿ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಬದುಕು, ಒಂದು ಸಂಘ ಜೀವನದ ನಾನಾ ಬಗೆಯ ಸಮಾಜ ಆರ್ಥಿಕ ಪರಿಚಲನೆಗಳ ಒಂದು ಸೂಕ್ಷ್ಮವಾದ ದೃಷ್ಟಿಯನ್ನ ಕೂಡ ನಾವು ಕೊಡೋಕ್ಕಾಗತ್ತೆ. ಹೇಗೆ ಕರ್ನಾಟಕ ಕಾಲದಿಂದ ಕಾಲಕ್ಕೆ ಯಾವ ಯಾವ ಆಯಾಮಗಳಲ್ಲಿ ಯಾವೆಲ್ಲ ಪಲ್ಲಟಗಳನ್ನ, ಬದಲಾವಣೆಗಳನ್ನ ಪಡೀತು, ಆ ಊರ್ಧ್ವಮುಖ ಚಲನೆಯನ್ನ, ವಿಸ್ತಾರವನ್ನ ಪಡ್ಕೊಳ್ತಾ ಬಂತು. ಆ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಆದಂತಹ ಒಂದು ಸೋಶಿಯೋ ಎಕನಾಮಿಕ್ ಆದಂತಹ ಒಂದು ಚೇಂಜ್ ಅನ್ನ ಪಡೀತು ಅನ್ನುವುದನ್ನ ನಿಜವಾಗಿ ಅರ್ಥ ಮಾಡ್ಕೊಳ್ಬೇಕಾದದ್ದು ಇಂತಹ ಸಾಹಿತ್ಯೇತರವಾದಂತಹ ದಾಖಲು ಸಾಹಿತ್ಯ. ಇವುಗಳ ಮೂಲಕ ಜೊತೆಗೆ ಸ್ಮಾರಕಗಳು ಮತ್ತೆ ವಾಸ್ತುಶಿಲ್ಪ, ಮತ್ತೆ ಆ ಶಿಲ್ಪಶಾಸ್ತ್ರದ ಹಿನ್ನೆಲೆಯಲ್ಲಿ, ಮತ್ತೆ ಉತ್ಖನನದ ಹಿನ್ನೆಲೆಯಲ್ಲಿ ಪೂರಕವಾಗಿ ಒಟ್ಟಾಗಿ ನಾವು ಕರ್ನಾಟಕದ ಪರಂಪರೆಯನ್ನ ಮರುಕಟ್ಟಿಕೊಳ್ಳುವಂತಹ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೇವೆ. ಅದೆಲ್ಲದರ ಒಂದು ಫಲವಾಗಿ ಇವತ್ತು ಇತಿಹಾಸ ದರ್ಶನದ ಪ್ರಬಂಧಗಳು ನಮ್ಗೆ ಸಿಗ್ತಾ ಇವೆ. ಜೊತೆಗೆ ಇಲ್ಲಿ ಅನೇಕ ಸದಸ್ಯರು, ಹಿರಿಯ ಸಂಶೋಧಕರ ಮಾರ್ಗದರ್ಶನದಲ್ಲಿ ಈ ಕಾರ್ಯ ನಿರಂತರವಾಗಿ ಎಳೆಯ ತಲೆಮಾರಿನವರಿಗೂ ಇಂಥ ಒಂದು ಟ್ರೈನಿಂಗ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಅಂತ ನೋಡಿ. ಇತ್ತೀಚೆಗೆ ಈ ವಿಷಯವನ್ನ ನಾನು ನಿಮ್ಗೆ ಇಲ್ಲಿ ಯಾಕೆ ಹಂಚ್ಕೊಳ್ತೀನಿ ಅಂದ್ರೆ, ಮೊನ್ನೆ ಶುಕ್ರವಾರ ಕಾರ್ತೀಕ ಮಾಸ 15ನೆಯ ದಿನ ಪೌರ್ಣಿಮೆ ಮತ್ತವತ್ತು ಚಂದ್ರಗ್ರಹಣ ಇತ್ತು ಅನ್ನುವಂಥದ್ದು. ಅವತ್ತು ನನಗೆ ತಕ್ಷಣ ನಮ್ಮ ಇತ್ತೀಚೆಗೆ ನಡೆದಿರ್ತಕ್ಕಂತಹ ಒಂದು ಅಪೂರ್ವವಾದಂತಹ ಕೃಷ್ಣದೇವರಾಯನ ಆ ಒಂದು ಅವನು ಅಸ್ತಮಾನನಾದಂತಹ ಒಂದು ಸಂದರ್ಭವನ್ನ ಹೇಳುವ, ಅವನ ಸಾವಿನ ಸಂದರ್ಭವನ್ನ ಹೇಳ್ತಕ್ಕಂಥ ಒಂದು ಅಪೂರ್ವ ಶಾಸನ ಪತ್ತೆ. ನನಗೆ ಯಾಕೆ ಸಂತೋಷ ಆಗತ್ತೆ ಅಂದ್ರೆ, ಆ ಹೊಸ ತಲೆಮಾರಿನ ಇತ್ತೀಚೆಗೆ ಅದ್ರ ಬಗ್ಗೆ ಆಸಕ್ತಿ ವಹಿಸ್ತಾ ಇರ್ತಕ್ಕಂಥ ಎಳೆಯರ ಜೊತೆಗೆ ಹಿರಿಯರು ಎಲ್ಲರೂ ಮಾರ್ಗದರ್ಶನವನ್ನ ಮಾಡ್ತಾ ಅಂತ ವಿಚಾರವನ್ನ ಮುನ್ನೆಲೆಗೆ ತಂದು ಅವುಗಳನ್ನ ಸಂರಕ್ಷಿಸಿ, ಆ ಶಾಸನಗಳನ್ನ ಸಂರಕ್ಷಿಸಿ, ಶಾಸನ ಪಠ್ಯವನ್ನ ಕೊಟ್ಟು, ಅದರ ಸಾರಾಂಶವನ್ನ ಕೊಟ್ಟು, ಅದರ ವಿಚಾರವನ್ನ ಚರ್ಚೆ ಮುನ್ನೆಲೆಗೆ ತಂದು, ಅದರ ಫೋಟೋ ಜೊತೆಗೆ ಆ ಶಾಸನಗಳನ್ನ ಪಕ್ಕದಲ್ಲಿ ಒಂದು ಫಲಕಗಳನ್ನ ಹಾಕಿಸುವ ಕೆಲಸವನ್ನ ನಮ್ಮ ಧನ್ಪಾಲ್ ಮುಂತಾದವ್ರು ಮಾಡ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಕಡೆಗಳಲ್ಲಿಯೂ ಕೂಡ ಇಂತಹ ನಿಜವಾದಂತಹ ನಮ್ಮ ಪರಂಪರೆಗೆ ಸೇವಕರಾಗಿ ಕೆಲಸ ಮಾಡ್ತಿರುವಂತ ನಮ್ಮ ಸದಸ್ಯರುಗಳಿದ್ದಾರೆ. ಆದ್ರೆ ಒಂದು ಖೇದದ ವಿಚಾರ ಏನಂದ್ರೆ, ಇತಿಹಾಸ ದರ್ಶನದಲ್ಲಿ ಅಪೂರ್ವವಾದ ಸಾಹಿತ್ಯ ಮಾಹಿತಿಗಳು ಜೊತೆಗೆ ಇತಿಹಾಸದ ಸತ್ಯವಾದಂತ ವಿಚಾರಗಳು ಸಂಶೋಧನೆಗೊಂಡು ಹೊರಗೆ ಬಂದಿದ್ರೂ ಸಹ ಇವತ್ತಿಗೂ ನಮ್ಮ ಇತಿಹಾಸದ ಕೆಲವು ಪಠ್ಯಗಳು ಅಪ್ಡೇಟ್ ಆಗಿಲ್ಲ, ಇತಿಹಾಸದ ಟೀಚರ್ಸ್ಗಳು ಅಪ್ಡೇಟ್ ಆಗಿಲ್ಲ. ಇನ್ನು ಹಳೆಯ ಮಾಹಿತಿಯನ್ನೇ ಹೇಳ್ತಾ ಇದ್ದಾರೆ, ಹೊಸ ಮಾಹಿತಿಗಳನ್ನ ಹೊಸ ತಲೆಮಾರಿಗೆ ಕೊಡ್ತಾ ಇಲ್ಲ. ಹೊಸ ತಲೆಮಾರಿಗೆ ಈ ಒಂದು ನಮ್ಮ ಇತಿಹಾಸ ದರ್ಶನದ ಓದುವಿಕೆಗೆ ಅವಕಾಶವನ್ನ ಕೊಡ್ತಾ ಇಲ್ಲ ಅಂದಾಗ ಅದ್ರ ಬಗ್ಗೆ ಪರಿಚಯವನ್ನೇ ಮಾಡಿಕೊಡ್ತಾರೆ. ಹೀಗಾಗಿ ಎಲ್ಲಿ ಹೊರಗೆ ಬಂದಿರುವಂತಹ ಚಾರಿತ್ರಿಕವಾದಂತಹ ಅಪೂರ್ವ ಸಂಶೋಧನೆಯ ವಿಚಾರಗಳು ಕೂಡ ಅನೇಕ ಚರಿತ್ರೆಯ ಅಧ್ಯಾಪಕರು ಅದನ್ನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇಲ್ಲ ಅನ್ನುವುದು ನಿಜವಾಗಿಯೂ ಕೂಡ ಖೇದದ ವಿಚಾರ ಆಗಿದೆ. ಇಂಥವುಗಳ ಕಡೆಗೆ ನಾವು ಗಮನ ಕೊಡ್ಬೇಕಾಗತ್ತೆ. ಮತ್ತಷ್ಟು ಶಾಲೆಗಳಿಗೆ, ಕಾಲೇಜುಗಳಿಗೆ ಹೋಗ್ತಾ ಅಲ್ಲಿನ ಪರಂಪರಾ ಕೂಟಗಳನ್ನ ನಿದ್ದೆ ಮಾಡ್ದಂಗೆ ಅವ್ರನ್ನ ಒಂದ್ ಸ್ವಲ್ಪ ಎಚ್ಚರಿಸಿ, ಆ ಟೀಚರ್ಸ್ ಗಳನ್ನ ಹಿಡಿದು ಇಂತಹ ಹೊಸ ಸಂಶೋಧನೆಗಳು ಏನು ಇತಿಹಾಸ ದರ್ಶನದಲ್ಲಿ ಪ್ರಕಟವಾಗಿವೆ ಅವುಗಳನ್ನ ಯುವ ಒಂದು ಪೀಳಿಗೆಗೆ ತಲುಪಿಸುವ ಕಾರ್ಯವನ್ನ ಮಾಡುವ ಹೊಣೆಗಾರಿಕೆ ಕೂಡ ನಮ್ಮ ಸದಸ್ಯರ ಮೇಲೆ ಇದೆ ಎನ್ನುವುದನ್ನ ಇಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಜೊತೆಗೆ ಅಧ್ಯಯನದ ಮಾದರಿಯಲ್ಲಿ ಕೂಡ ಹಲವು ವೈವಿಧ್ಯತೆ ಇದೆ ಅನ್ನುವುದನ್ನ, ಈ ವಿಷಯ ವೈವಿಧ್ಯ ಇರುವ ಹಾಗೇನೆ ನಾನು ಇದನ್ನ ಗಮನಿಸಿದ್ದೇನೆ. ಅದರಲ್ಲಿ ನಿಮ್ಗೆ ಆರಂಭ ಕಾಲದಲ್ಲಿ ಚರಿತ್ರೆಯ ಅಧ್ಯಯನ ಹೆಚ್ಚು ಒಂದು ಓರಿಯೆಂಟಲಿಸ್ಟ್ ಮಾದರಿಯ ಅಧ್ಯಯನವಾಗಿದ್ದದನ್ನ ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಆದ್ರೆ ಈ ಓರಿಯೆಂಟಲಿಸ್ಟ್ ಮಾದರಿಯ ಅಧ್ಯಯನ ಒಂದು ಆಕರ ರೂಪಣೆಯ ಸಂದರ್ಭದಲ್ಲೂ ಕೆಲಸ ಮಾಡ್ತು, ಅಧ್ಯಯನ ಸಂಶೋಧನೆಯ ಸಂದರ್ಭದಲ್ಲೂ ಕೆಲಸ ಮಾಡ್ತು, ಇತಿಹಾಸದ ವ್ಯಾಖ್ಯಾನದ ಸಂದರ್ಭದಲ್ಲೂ ಕೆಲಸ ಮಾಡ್ತು. ಆದ್ರೆ ಇವತ್ತು ನಾವು ಸುಮಾರು 100-150 ವರ್ಷಗಳು ದಾಟಿ ಬರ್ತಾ ಇರುವಾಗ ನಮ್ಮ ದೇಶೀಯವಾದಂತಹ ಸ್ಥಳೀಯವಾದಂತಹ ಒಂದು ಪೀಪಲ್ಸ್ ಹಿಸ್ಟ್ರಿಯನ್ನ, ಒಂದು ಜನಮುಖಿಯಾದ ಚರಿತ್ರೆಯನ್ನ ಪುನರ್ ಕಟ್ಟಿಕೊಳ್ಬೇಕಾದ ಅಗತ್ಯ ಇದೆ. ಹಾಗಾಗಿ ಓರಿಯೆಂಟಲಿಸ್ಟ್ ಮಾದರಿಯಿಂದ ಒಂದಿಷ್ಟು ಹೊರಳಿ ನಾವು ಒಂದು ಸಬಾಲ್ಟರ್ನ್ ಮಾದರಿಯ ಅಧ್ಯಯನಗಳಿಗೆ ಹೋಗ್ಬೇಕಾಗಿದೆ. ಹಾಗಾಗಿ
ಇಲ್ಲಿ ನಮ್ಗೆ ಒಂದು ಕೇವಲ ಕಿಂಗ್ಸ್ ಹಿಸ್ಟ್ರಿ ಅನ್ನುವಂಥದ್ದು ಇವತ್ತು ನಮ್ಗೆ ಬೇಡ. ಅದರ ಅನಂತರದಲ್ಲಿ ನಮ್ಮ ಚರಿತ್ರೆಯಲ್ಲಿ ಕೇಂದ್ರದಿಂದ ಸರಿದು ಅಂಚಿನಿಂದ ಮತ್ತೊಮ್ಮೆ ನಮ್ಮ ಗತವನ್ನ ಅರ್ಥೈಸಿಕೊಳ್ಳುವ, ರಿವಿಸಿಟ್ ಮಾಡುವಂತಹ ಒಂದು ಅಲಕ್ಷ್ಯಕ್ಕೆ ಒಳಗಾದಂತಹ ವ್ಯಕ್ತಿಗಳಿರ್ಬೋದು, ವಸ್ತುಗಳಿರ್ಬೋದು, ಘಟನೆಗಳಿರ್ಬೋದು, ಸಮುದಾಯಗಳಿರ್ಬೋದು, ಕ್ರಮಗಳಿರ್ಬೋದು, ಬದುಕಿನ ಕ್ರಮಗಳಿರ್ಬೋದು, ಇವೆಲ್ಲವನ್ನ ಅಂಥ ಮಾದರಿಗಳನ್ನ ಹೊಸ ದೃಷ್ಟಿಕೋನದಿಂದ ಸಬಾಲ್ಟರ್ನ್ ಸ್ಟಡೀಸ್ ಮೂಲಕ ಇವತ್ತು ಅನೇಕ ಸಂಶೋಧಕರು ನಮ್ಮ ಇತಿಹಾಸ ದರ್ಶನದಲ್ಲಿ ಅತ್ಯುತ್ತಮವಾದ ಲೇಖನಗಳನ್ನ ಬರೆದಿದ್ದಾರೆ. ಅಂದ್ರೆ ಕಾಲದಿಂದ ಕಾಲಕ್ಕೆ ಸಂಶೋಧನೆಯ ದೃಷ್ಟಿಕೋನ, ವಿಧಿವಿಧಾನಗಳಲ್ಲಿ, ತಾತ್ವಿಕತೆಗಳಲ್ಲಿ, ಸಿದ್ಧಾಂತಗಳಲ್ಲಿ ಆಗ್ತಿರುವ ಬದಲಾವಣೆಗೆ ತಕ್ಕಂತೆ ಇಲ್ಲಿಯೂ ಕೂಡ ಅನೇಕ ಬದಲಾವಣೆಗಳು ಆಗಿವೆ ಮತ್ತು ಅಪೂರ್ವವಾದಂತಹ ಒಂದು ಅಧ್ಯಯನ ನಡೆದಿದೆ. ಉದಾಹರಣೆಗೆ ನಾವು ಕರ್ನಾಟಕದ ವೀರ ಪರಂಪರೆಯ ವೀರ ಸಮುದಾಯದ ಬಂಟರು, ಬೆಸಮಕ್ಕಳು, ಒಕ್ಕಲು ಮಕ್ಕಳು, ಮನೆ ಮಕ್ಕಳಂತಹ ಪ್ರಭುತ್ವದ ಅಧೀನತೆಗೆ ಒಳಪಟ್ಟಂತಹ ದೊಡ್ಡ ಸಮುದಾಯವೊಂದರ ಚರಿತ್ರೆಯನ್ನ ನಾವು ಪುನರ್ ಕಟ್ಕೊಳ್ಬೇಕು ಅಂತ ಅನ್ನೋದಾದ್ರೆ ಅದಕ್ಕೆ ನಿಮ್ಗೆ ಓರಿಯೆಂಟಲಿಸ್ಟ್ ಮಾದರಿಯ ಅಧ್ಯಯನ ಖಂಡಿತ ಸಹಾಯ ಮಾಡಿ. ಅದಕ್ಕೆ ಈ ಒಂದು ಸಬಾಲ್ಟರ್ನ್ ಚಿಂತನೆಗಳು ಮಾತ್ರವೇ ಸಾಧ್ಯ ಮಾಡಿಕೊಡುತ್ತವೆ. ಎಲ್ಲ ಆಯಾಮಗಳಲ್ಲಿ ಅದನ್ನ ನೋಡೋದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತವೆ. ಅರಸೊತ್ತಿಗೆ ವೈಭವ ಆದರ್ಶ ಸಮಾಜದ ಒಂದು ಕಥನವಾಗಿ ಬಿಡುವಂತಹ ಅಪಾಯದಿಂದ ತಪ್ಪಿಸಿ ಜನಮುಖಿಯಾದಂತಹ ದೇಸೀಯವಾದ, ಸ್ಥಳೀಯವಾದ, ಇಡೀ ಒಂದು ಜನಸಾಮಾನ್ಯನನ್ನು ಒಳಗೊಂಡಂತಹ ಒಂದು ಚರಿತ್ರೆಯನ್ನ ಕಟ್ಟುವ ಕ್ರಿಯೆಯಲ್ಲಿ ಖಂಡಿತವಾಗಿ ನಮ್ಮ ಅಕಾಡೆಮಿಯ ಸದಸ್ಯರು ಪ್ರತಿನಿತ್ಯ, ಪ್ರತಿ ವರ್ಷ ಈ ನಿಟ್ಟಿನಲ್ಲಿ ಯೋಚಿಸ್ತಾರೆ ಮತ್ತು ಕಾರ್ಯಪ್ರವೃತ್ತರಾಗ್ತಾರೆ ಮತ್ತು ಅದಕ್ಕಾಗಿ ಬರವಣಿಗೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಸಂಶೋಧನೆಯ ವಿಧಾನಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಕೊರತೆಗಳನ್ನ ನಾವು ಕಾಣ್ತೀವಿ. ಅದಕ್ಕೆ ಕಾರಣ ಏನು ಅಂತಂದ್ರೆ ಇವತ್ತು ಏನಾಗಿದೆ, ಸಂಶೋಧನೆ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳ ಸಂದರ್ಭದ ಒಳಗೆ ಕೆಲವಾರು ಲೇಖನಗಳು ISBN ನಲ್ಲಿ ಪ್ರಕಟ ಆಗಿರ್ಬೇಕು ಅನ್ನುವ ಕಾರಣಕ್ಕೂ, ಅಥವಾ ನೀವು ಕಲೋಕ್ಯಕ್ಕೆ ಹೋಗ್ಬೇಕಾದ್ರೆ ಇಷ್ಟು ಪ್ರಕಟ ಮಾಡಿರ್ಬೇಕು ಅನ್ನುವ ಕಾರಣಕ್ಕೂ ಸಂತೆ ಹೊತ್ತಿಗೆ 3 ಮೊಳವನ್ನ ನೇಯ್ದು ತರುವಂತಹ ಒಂದು ಪ್ರವೃತ್ತಿ ಬೇರೆ ಬೇರೆ ಕಡೆಯಲ್ಲಿ ಕಾಣ್ತಾ ಇದೆ. ಇವತ್ತು ದುಡ್ಡು ಕೊಟ್ಟು ISBN ನಲ್ಲಿ ಸಂಶೋಧನಾ ಲೇಖನಗಳನ್ನ ಪ್ರಕಟ ಮಾಡ್ಕೊಳ್ಳುವಾಗ ದುಡ್ಡು ಕೊಟ್ಟಿರುವ ಕಾರಣಕ್ಕೆ ಅಲ್ಲಿ ಯಾವ ರೀತಿಯ ಬರವಣಿಗೆ ಇದೆ, ಅದು ಯಾವ ತಿದ್ದುಪಡಿಗಳು ಮಾಡೋಕ್ಕಾಗಲ್ಲ, ಅದನ್ನ ಬೇಡ ಅಂತ ರಿಜೆಕ್ಟ್ ಮಾಡೋಕ್ ಆಗದಂತ ಒಂದು ಹಂಗಿಗೆ ಸಿಕ್ಕಾಕೊಂಡು ಇವತ್ತು ಒಂದು ರೀತಿಯಲ್ಲಿ ಈ ಸಂಶೋಧನಾ ಪ್ರಬಂಧಗಳ ಪ್ರಕಟಣೆ ಒಂದು ದಂಧೆಯಾಗಿ ಬಿಟ್ಟಿರೋದನ್ನ ನಾವು ಕಾಣ್ತೇವೆ. ಆದ್ರೆ ಇತಿಹಾಸ ದರ್ಶನ ISBN ಅನ್ನು ಒಳಗೊಂಡು, ಜೊತೆಗೆ ಬಹಳ ಮುಖ್ಯವಾಗಿ ಇದರಲ್ಲಿ ಅದ್ಭುತವಾದ ಸಂಪಾದನಾ ಮಂಡಳಿ ಮತ್ತು ಪ್ರಬಂಧ ಮಂಡನೆಯ ಸಂದರ್ಭದಲ್ಲಿಯೇ ವಿದ್ವಾಂಸರುಗಳು ನೀಡುವಂತಹ ಒಂದು ಮಾರ್ಗದರ್ಶನ, ಚರ್ಚೆಗಳು ಇದರ ಸ್ಕ್ರೂಟಿನಿಯನ್ನ ಮಾಡುತ್ತೆ. ದೀಕ್ಷಿತರಿಂದ ಮೊದಲುಗೊಂಡು ಕೊಂಡಾರೆಡ್ಡಿ ಸರ್ ಅವ್ರು ಇರ್ಬೋದು, PVK ಅವ್ರು ಇರ್ಬೋದು, MG ನಾಗರಾಜ್ ಅವ್ರು ಇರ್ಬೋದು, ಅಥವಾ ಇತ್ತೀಚಿನ ಎಳೆಯ ತಲೆಮಾರಿನ ಅನೇಕ ವಿದ್ವಾಂಸರುಗಳು, ಇವರೆಲ್ಲರೂ ಕೂಡ ಇತಿಹಾಸ ದರ್ಶನದಲ್ಲಿ ಪ್ರಕಟವಾಗಬೇಕಾದಂತಹ ಒಂದು ಪ್ರಬಂಧ ಹೇಗೆ ಅದು ಒಂದು ಮಾದರಿಯಾಗಿರ್ಬೇಕು, ಸಶಕ್ತವಾಗಿರ್ಬೇಕು ಅನ್ನೋದಕ್ಕೆ ಅಪಾರವಾದ ಪ್ರಯತ್ನ ಮಾಡಿ ಸ್ಕ್ರೂಟಿನಿ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಕೆಲವು ಸಂದರ್ಭದಲ್ಲಿ ಇನ್ನೂ ಕಲಿಯಬೇಕಾದಂತಹದ್ದು ಬೇಕಾದಷ್ಟು ಯಾವತ್ತೂ ಕೂಡ ಇದ್ದೇ ಇರುತ್ತೆ. ಆಗ್ಲೇ ನಾನು ಹೇಳಿದಾಗೆ ಇದು ಕೇವಲ ಪಂಡಿತರ, ಸಂಶೋಧಕರ ಒಂದು ಅಕಾಡೆಮಿ ಅಲ್ಲ. ಇಲ್ಲಿ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯನೂ ಕೂಡ ತನ್ನೂರಿನ ಬಗೆಗೆ ಒಂದು ಲೇಖನವನ್ನ ಪ್ರಕಟಿಸೋಕೆ ಇಚ್ಛೆ ಪಟ್ಟಾಗ ಅದನ್ನ ಬೇಡ ಅನ್ನುವಂತಹ ಒಂದು ಒರಟುತನವನ್ನ ಅಕಾಡೆಮಿ ತೋರ್ಸಲ್ಲ. ಆದ್ರೆ ಇಲ್ಲಿ ಇಂಥ ಎಲ್ಲ ಸಣ್ಣ ಪುಟ್ಟ ಸಂಶೋಧನೆಯ ಶಿಸ್ತಿನ ವಿಧಿವಿಧಾನಗಳ, ಆ ಸಂಶೋಧನೆಗೆ ಬೇಕಾದ ವ್ಯವಧಾನ, ಒಂದು ಸಾವಧಾನ, ಒಂದು ಎಚ್ಚರ ಮತ್ತು ಅದಕ್ಕೆ ಬೇಕಾದಂತಹ ಒಂದು ತೀವ್ರವಾದ ನಿಷ್ಠೆ, ಇವುಗಳು ಸ್ವಲ್ಪ ಮಟ್ಟಿಗೆ ಅಲ್ಲಲ್ಲಿ ಕೊರತೆ ಅಂತ ಅನಿಸಿದಾಗ್ಲೂ ಕೂಡ ದರ್ಶನದ ಒಳಗಡೆ ತಂದು ಇಟ್ಟಿರುವಂತಹ ಮಾಹಿತಿಯಂತೂ ಅಪೂರ್ವ ಮತ್ತು ಅದು ಮತ್ತೆ ನಮ್ಗೆ ಸಿಗಲ್ಲ. ಅಷ್ಟರ ಮಟ್ಟಿಗೆ ಅಪೂರ್ವವಾದಂತಹ ಒಂದು ಮಾಹಿತಿಯ ಕೋಶವೇ ಇವುಗಳು ಆಗಿದೆ ಅನ್ನುವುದನ್ನ ನಾವು ಹೇಳ್ಬೋದ. ಪ್ರಭುತ್ವದ ಆಜ್ಞೆಗಳು, ಅಪ್ಪಣೆಗಳು, ಕಾನೂನು, ಕಟ್ಟಳೆ, ವಿಧಿ, ನಿಷೇಧ, ಶಿಕ್ಷೆ, ರಕ್ಷಣೆಗಳಷ್ಟೇ ಅಲ್ಲದೆ ಇವೆಷ್ಟನ್ನೇ ಹೇಳ್ದಲೆ ನಮ್ಮ ಲಿಖಿತ ದಾಖಲೆಗಳಾದ ಶಾಸನಗಳು, ಕಡತಗಳು, ನಿರೂಪಗಳು ಇತ್ಯಾದಿ ಇವುಗಳೆಲ್ಲವೂ ಕೂಡ ಅದ್ರ ತಮ್ಮ ಸುತ್ತ ಇರುವಂತಹ ಒಂದು ಜನರ ಜೀವನದ ಕ್ರಮವನ್ನ, ಅವರ ನಂಬಿಕೆಗಳನ್ನ, ಆಚರಣೆಗಳನ್ನ
ಅವರ ಉಪಟಳ, ಉಪದ್ರವ ಅಥವಾ ಅವರಿಗೆ ದೊರೆತಂತಹ ಉಡುಗೊರೆಗಳು, ಸಂಘರ್ಷಗಳು, ಸಂಭ್ರಮಗಳು, ಸಾಲ, ಸೋಲ, ಸಾವು, ನೋವು, ಹಲವು ಬಗೆಯ ವಿಚಾರಗಳನ್ನ ಈ ದಾಖಲೆಗಳು ಒಳಗೊಂಡಿರ್ತವೆ. ಇವುಗಳನ್ನ ಗಮನಿಸ್ಬೇಕು. ಆ ಚರಿತ್ರೆಯ ಮೂಲ, ಆ ಒಂದು ರಾಜರುಗಳ ಒಂದು ಹೊಗಳಿಕೆಯನ್ನ ದಾಟಿ ಆಚೆಗೆ ಸಾಗ್ಬೇಕು. ಹಾಗೆ ಸಾಗಿದಾಗ ಅಪೂರ್ವವಾದಂತಹ ಕನ್ನಡ ಪರಂಪರೆ, ಕನ್ನಡ ಜನರ ಬದುಕು ಅನಾವರಣಗೊಳ್ಳುತ್ತೆ. ಅಂತ ಕೆಲಸವನ್ನ ಡಾಕ್ಟರ್ ಚಿದಾನಂದ ಮೂರ್ತಿ ಅವರು ಕನ್ನಡ ಶಾಸ್ತ್ರಗಳ ಸಾಂಸ್ಕೃತಿಕ ಅಧ್ಯಯನದಲ್ಲಿ ಮಾಡಿದ್ರು. ಕಲಬುರ್ಗಿಯವರು ಸಮಾಧಿ, ವೀರಮರಣ ಸ್ಮಾರಕಗಳು, ಹಾಗೇನೆ ಹಿರೇಮಠರ ಶಾಸನಗಳಲ್ಲಿ ಕರ್ನಾಟಕ ವರ್ತಕರು, ಕರ್ನಾಟಕ ಶಾಸನಗಳಲ್ಲಿ ಆಧರಿಸಿ ಗುರುರಾಜ ಚಾರ್ ಅವರು ಮಾಡಿದಂತಹ ಅಧ್ಯಯನ ಇರ್ಬೋದು, ತುಳುನಾಡಿನ ಶಾಸನಗಳನ್ನ ಕುರಿತ ರಘುನಾಥ್ ಭಟ್ರ ಅಧ್ಯಯನ ಇರ್ಬೋದು, ಎಂ.ಎಚ್. ಕೃಷ್ಣ ಅವರು, ಸಾಲೆತ್ತೊರೆ ಅವರು, ಬಾರಾ ಗೋಪಾಲ್ ಅವರು, ವಸಂತ ಮಾಧವ, ಹಾಗೆ ಹೆಸರನ್ನ ಹೇಳ್ತಾ ಹೋಗ್ಬೋದು ನಾನು. ಇವೆಲ್ಲ ಹಿರಿಯ ತಲೆಮಾರಿನವರ ಒಂದು ಮಾರ್ಗದರ್ಶನ ಕಿರಿಯರಿಗೆ ಸಿಕ್ಕಿದೆ. ಸಂಶೋಧನಾ ಗ್ರಂಥಗಳನ್ನ ಪ್ರಕಟಿಸಿ ಇಂಥವರೆಲ್ಲರೂ ಚರಿತ್ರೆಯನ್ನ, ಆ ಸಂಸ್ಕೃತಿಯನ್ನ ಹೇಗೆ ಅಧ್ಯಯನ ಮಾಡ್ಬೇಕು ಅನ್ನುವುದಕ್ಕೆ, ಆ ಅಧ್ಯಯನಕ್ಕೆ ಒಂದು ಹೊಸ ನಿಶ್ಚಿತವಾದಂತಹ ಒಂದು ರೂಪವನ್ನೇ ಕೊಟ್ರು ಅಂತ ಹೇಳ್ಬೋದು. ಇಂಥವ್ರಗಳ ಮಾರ್ಗದರ್ಶನದಿಂದ ಬೆಳೆದಂತಹ ಮುಂದಿನ ಒಂದು ತಲೆಮಾರು ಕೂಡ ಅದೇ ರೀತಿ ಅದ್ಭುತವಾದಂತಹ ಕೊಡುಗೆಯನ್ನ ಕೊಟ್ಟಿದೆ. ಕೇವಲ ಚರಿತ್ರೆಯಲ್ಲದೆ ದಾಖಲೆಗಳಲ್ಲಿ ವಿಭಿನ್ನವಾದ ನೂರಾರು ಆನುಷಂಗಿಕವಾಗಿ ಬರ್ತಕ್ಕಂತಹ ವಿಚಾರಗಳನ್ನ ತಗೊಂಡು ಅವುಗಳನ್ನ ವಿಸ್ತಾರವಾಗಿ ಅಧ್ಯಯನ ಮಾಡಿರೋದನ್ನ ನೋಡ್ತೇವೆ. ನಿಮ್ಗೆ ಕರ್ನಾಟಕದಲ್ಲಿ ಕೆರೆ ನೀರಾವರಿ ದೀಕ್ಷಿತರು ಮತ್ತೆ ಕುಪ್ಪಸ್ವಾಮಿ ಅವ್ರು ಮಾಡಿರೋದಿರ್ಬೋದು, ಕೆ.ವಿ. ರಮೇಶ್ ಅವರ ಲೇಖನಗಳಿರ್ಬೋದು, ಆ ನಂತರ ಎಚ್.ಎಸ್. ಗೋಪಾಲರಾವ್ ಅವ್ರದ್ದು, ಲಕ್ಷ್ಮಣ್ ತೆಲಗಾವಿ ಸರ್ ಅವ್ರು ಮಾಡಿರುವ ಅನೇಕ ವಿಶಿಷ್ಟವಾದಂತಹ ಒಂದು ಅಧ್ಯಯನಗಳು, ಹಾಗೆ ಎಂ.ಜಿ. ನಾಗರಾಜ್ ಅವರು ಜಾನಪದ ಮತ್ತೆ ಈ ಲಿಖಿತ ದಾಖಲೆಗಳು ಇವುಗಳನ್ನ ಸೇರಿಸಿಕೊಂಡು ಅವರು ಕೊಡ್ತಕ್ಕಂತಹ ಅಪೂರ್ವವಾದಂತಹ ಒಂದು ಪ್ರಬಂಧಗಳಿರ್ಬೋದು, ಜ್ಯೋತ್ಸ್ನಾ ಕಾಮತ್ ಅವರ ಒಂದು ಸಮಾಜಮುಖಿಯಾದ, ಸಾಂಸ್ಕೃತಿಕ ಮುಖಿಯಾದಂತಹ ವಿಭಿನ್ನವಾದಂತಹ ಒಂದು ಚಿಂತನಶೀಲವಾದಂತಹ ಲೇಖನಗಳಿರ್ಬೋದು, ಹಾಗೆ ಪಿ.ವಿ. ಕೃಷ್ಣಮೂರ್ತಿ ಅವರು ಆಡಳಿತ ವಿಭಾಗಗಳಿಗೆ ಸಂಬಂಧಪಟ್ಟ ಹಾಗೆ ಅವುಗಳನ್ನ ಅರ್ಥೈಸ್ಕೊಳ್ಳುವ, ಅವುಗಳನ್ನ ಹೇಗೆ ಗುರುತಿಸ್ಕೊಳ್ಬೇಕು ಅನ್ನುವಂತಹ ವಿಚಾರಗಳು, ಜೊತೆಗೆ ಸ್ಥಳನಾಮಗಳನ್ನ ಕುರಿತಾಗಿ ಅವರು ಮಾಡ್ತಾ ಇರ್ತಕ್ಕಂತಹ ಒಂದು ಭೌಗೋಳಿಕ ಹಿನ್ನೆಲೆಯಲ್ಲಿ, ಭಾಷಿಕ ಹಿನ್ನೆಲೆಯ ಒಂದು ವಿವರಣೆಗಳು, ಇವೆಲ್ಲ ಅಪೂರ್ವವಾಗಿ ನಮ್ಮಂಥವರಿಗೆ ಒಂದು ಮಾರ್ಗದರ್ಶನವನ್ನ ಕೊಟ್ಟಿದೆ. ಇನ್ನು ಸಾವಿಗೆ ಆಹ್ವಾನ ಇರ್ಬೋದು, ಅಥವಾ ಹಳಗನ್ನಡ ಲಿಪಿಕಾರ, ಶಾಸನಶಾಸ್ತ್ರ ಇತ್ಯಾದಿಗಳು, ಶೆಟ್ಟರ್ ಅವರ ಲೇಖನಗಳು, ಶೇಷಶಾಸ್ತ್ರಿ ಅವರ ಲೇಖನಗಳು, ಮತ್ತೆ ನಮ್ಮ ತಲೆಮಾರಿಗೆ ಬಂದಾಗ ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿ ಅವರಿರ್ಬೋದು, ನಮ್ಮ ಹಿರಿಯರಾದಂತಹ ಗಣೇಶ್ ಅವರ, ನಮ್ಮ ಮೇಷ್ಟ್ರುಗಳಾದಂತಹ ಗಣೇಶ್ ಮುಂತಾದವರ, ಕೊಂಡಾರೆಡ್ಡಿ ಅಂತವರ ಆಂಧ್ರ ಪ್ರದೇಶದ ಶಾಸನಗಳು, ಟಿ.ವಿ.ಕೆ. ಅವರ ತಮಿಳುನಾಡಿನ ಶಾಸನಗಳು, ಗಂಗರ ದೇವಾಲಯವನ್ನ ಕುರಿತ ರೆಡ್ಡಿ ಅವರ ಕೊಂಡಾರೆಡ್ಡಿ ಸರ್ ಅವರ ಒಂದು ಅಧ್ಯಯನ, ಜೊತೆಗೆ ಹೀಗೆ ನಾವು ಉದ್ದಕ್ಕೆ ಹೇಳ್ತಾ ಹೋದಾಗ ಇವೆಲ್ಲವೂ ಕೂಡ ವಿಶೇಷವಾದಂತಹ ರೀತಿಯಲ್ಲಿ ಆಕರ ಸಾಮಗ್ರಿಯೊಂದನ್ನ ಹೇಗೆ ಬಳಸ್ಕೋಬೇಕು, ಹೇಗೆ ಒಂದು ಆ ಸಂಸ್ಕೃತಿಯ ಆ ಒಂದು ಪುನರಚನೆಯನ್ನ ಮಾಡ್ಬೇಕು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಗಳಾಗಿ ನಮ್ಮ ಕಣ್ಣ ಮುಂದೆ ಇದೆ. ಅದು ಮುಂದಿನ ಸಂಶೋಧನೆಯ ತಲೆಮಾರನ್ನ ಕೈ ಹಿಡಿದು ನಡೆಸ್ತಾ ಇದೆ ಅಂತ ಹೇಳಿ ನಾವು ಹೇಳ್ಬೋದಾಗತ್ತೆ. ಹಾಗೆ ವಿವಿಧತೆ ಅಂತಂದಾಗ ಶಾಸನ ಶಿಲ್ಪಗಳಿರ್ಬೋದು, ವೀರ್ಗಲ್ಲಿರ್ಬೋದು, ಮಾಸ್ತಿಗಲ್ಲಿರ್ಬೋದು, ನಿಸಿದಿಕಲ್ಲು, ಇವುಗಳನ್ನ ಕುರಿತಾದ ಅಪೂರ್ವವಾದಂತಹ ಅಧ್ಯಯನಗಳಾಗಿದೆ. ಜೊತೆಗೆ ಇಂತಹ ಪರಂಪರೆಗಳನ್ನ ಕುರಿತಾಗಿ, ಅಂದ್ರೆ ಅದು ವೇಳೆವಾಳಿಗಳು, ಜೋಳವಾಳಿಗಳು, ಗರುಡರು, ತೊಳ್ಳರು, ಕೂಸರು, ಯಕ್ಕಟಿಗರು, ಹುಲಿಯ ಜಂಗುಳಿಯವರು, ಇಂಥ ಅನೇಕ, ಜೊತೆಗೆ ಜನಾಂಗಗಳ ಅಧ್ಯಯನ, ಕುರುಬ ಜನಾಂಗದ ವ್ಯಕ್ತಿನಾಮಗಳಿರ್ಬೋದು, ಅವರಿಗೆ ಸಂಬಂಧಪಟ್ಟ ಸ್ಥಳನಾಮಗಳ ಅಧ್ಯಯನ ಇರ್ಬೋದು, ಜಟ್ಟಿ ಜನಾಂಗದವರ ಅಧ್ಯಯನ, ಮಾವಟಿಗ ಜನಾಂಗದವರ ಅಧ್ಯಯನ, ತೆಲ್ಲಿಗರ ಅಧ್ಯಯನ, ನಾನಾ ವೃತ್ತಿಯಲ್ಲಿ ಹೇಗೆ ಕರ್ನಾಟಕ ಅಭಿವೃದ್ಧಿ ಹೊಂದಿತು ಅನ್ನುವಂತಹ ಒಂದು ಆರ್ಥಿಕ ಅಭಿವೃದ್ಧಿಯ ಹಿನ್ನೆಲೆ, ಮತ್ತೆ ವೃತ್ತಿ ಜನಾಂಗದ ಒಂದು ಬೆಳವಣಿಗೆ, ಅನೇಕ ನಾನಾ ವೃತ್ತಿಗಳ ಅಭಿವೃದ್ಧಿ, ಇವೆಲ್ಲವನ್ನು ಕುರಿತು ಅಪೂರ್ವವಾದ ಅಧ್ಯಯನಗಳು ನಡೆದಿವೆ. ಅನೇಕ ಶ್ರೇಷ್ಠ ಕೃತಿಗಳು ಕೂಡ ಪ್ರಬಂಧವಲ್ಲದೆ ಹೊರಗೆ ಬಂದಿರೋದನ್ನ ನಾವು ಗಮನಿಸಬಹುದಾಗಿ ಬರುತ್ತೆ. ಜೊತೆಗೆ ಒಂದು ನಾಡು ನುಡಿಗೆ ಬಹಳ ಮುಖ್ಯವಾಗಿ ಬೇಕಾದದ್ದು ಅಲ್ಲಿನ ಮಾಹಿತಿಯನ್ನ ಹಾಗೆ ಇಟ್ಟರೆ ಅದು ಬರೀ ಮಾಹಿತಿ ಕೋಶ ಆಗುತ್ತೆ, ಆದ್ರೆ ಅದನ್ನ ಒಂದು ತಾತ್ವೀಕರಣಕ್ಕೆ ಒಳಪಡಿಸಬೇಕಾದ ಅಗತ್ಯತೆ ಬಹಳ ಇದೆ ಅನ್ನುವ ಮಾತನ್ನ ಮತ್ತೆ ಮತ್ತೆ ಸಂಶೋಧನಾ ವಲಯದವರು ಮಾತಾಡ್ತಾ ಹೋಗ್ತೀವಿ. ಅಂದ್ರೆ ಕೆಲವು ಪ್ರಬಂಧಗಳು ಆಗ್ಲೇ ಹೇಳಿದಾಗೆ ಮಾಹಿತಿ ಪ್ರಧಾನವಾಗಿವೆ ಹೊರತು
ಅವುಗಳಲ್ಲಿ ಒಂದು ಜಾತಿ, ಜನಾಂಗ, ವರ್ಗ, ಲಿಂಗ, ಧಾರ್ಮಿಕ, ರಾಜಕೀಯ, ಸಾಮಾಜಿಕ ಸ್ಥಿತಿಗಳು, ಆ ಸಂಘರ್ಷಗಳು ಮತ್ತು ಆರ್ಥಿಕ ಪಲ್ಲಟಗಳು, ಅವುಗಳಲ್ಲಾದ ಪರಿಚಲನೆಗಳು, ಆಧುನೀಕರಣ, ನಗರೀಕರಣ, ವಾಣಿಜ್ಯೀಕರಣ, ಈ ಪ್ರಕ್ರಿಯೆಗಳಿಗೆ ಕಾರಣವಾದ ಸಾಂಸ್ಕೃತಿಕವಾದ ರಾಜಕಾರಣದ ನೆಲೆಗಳು ಯಾವುದು? ಅಧಿಕಾರ ಮತ್ತು ಜ್ಞಾನದ ಸ್ವಾಮ್ಯದ ಒಳಸುಳಿಯಂತಹ ಒಂದು ಬೇರು ಮಟ್ಟದ ಬಲವಾದ ಕಾರಣಗಳು ಯಾವುವು? ಇಂಥವುಗಳನ್ನು ಕೂಡ ನಾವು ಶೋಧಿಸ್ಬೇಕಾದಂತಹ ಅಗತ್ಯ ಇದೆ. ಅವುಗಳನ್ನ ತಾತ್ವಿಕರಿಸಬೇಕಾದಂತಹ ಅಗತ್ಯ ಇದೆ. ಅಂತ ಚರ್ಚೆಯನ್ನು ಮಾಡದೆ ಕೇವಲ ಮಾಹಿತಿಯನ್ನ ಒಂದು ಕಡೆಗೆ ತರುವುದು ಒಂದು ಹಂತದ ಅಧ್ಯಯನ ಮಾತ್ರ ಆಗತ್ತೆ. ಅದಕ್ಕಿಂತ ಮುಂದಕ್ಕೆ ನಾವು ಅವುಗಳನ್ನ ಒಂದು ತಾತ್ವೀಕರಿಸುವಂತಹ ಆ ಇಡೀ ಒಂದು ದೊಡ್ಡ ಪರಿಪ್ರೇಕ್ಷ್ಯದಲ್ಲಿ ಇಟ್ಟು ಒಂದು ಅನಲೈಸ್ ಮಾಡ್ಬೇಕಾದಂತಹ ಅಗತ್ಯ ಕೂಡ ಇರುತ್ತೆ. ಅಂತಹ ಅತ್ಯುತ್ತಮವಾದಂತಹ ಕೆಲವು ಅಧ್ಯಯನಗಳು ನಮ್ಮಲ್ಲಿ ಆಗಿರೋದನ್ನ ನಾವು ಗಮನಿಸ್ತೇವೆ. ಲಿಖಿತ ದಾಖಲೆಗಳು ಒಂದು ಸಂಸ್ಕೃತಿಯ ಪಠ್ಯವಾಗಿ ನೋಡೋದಷ್ಟೇ ಆಗ್ಲೇ ಹೇಳಿದಾಗೆ ಬಹುಮುಖಿಯಾದ ಒಂದು ಸಬಾಲ್ಟರ್ನ್ ಸ್ಟಡೀಸ್ಗೆ ತೆರೆದುಕೊಳ್ತೇವೆ ಅಂತ. ಅಂತದಕ್ಕೆ ಕೆಲವೆಲ್ಲ ಒಂದೆರಡು ಎಕ್ಸಾಂಪಲ್ ಗಳನ್ನ ನಾವು ನೋಡ್ಬೋದು ಅಂತ ನಾನು ಅನ್ಕೊಳ್ತೀನಿ. ಅಂದ್ರೆ ಅದು ಒಕ್ಕಲುಗಳಿರ್ಬಹುದು, ಜಾತಿ ಜನಾಂಗಗಳ ಕಟ್ಟುಗಳು, ನಿಯಮಾವಳಿಗಳಿರ್ಬೋದು, ಅವರ ಬದುಕಿನ ಕ್ರಮಗಳಿರ್ಬೋದು, ಆಗಿನ ಶಿಕ್ಷೆ ರಕ್ಷೆಯ ಸಂದರ್ಭಗಳಿರ್ಬೋದು, ಮೆಚ್ಚುಕೊಡುಗೆಗಳಿರ್ಬೋದು, ಅಥವಾ ಅವರಿಗೆ ಹಾಕಿದ ನಿರ್ಬಂಧಗಳಿರ್ಬೋದು, ನಿಯಮ ನಿಬಂಧನೆಗಳು, ಸ್ಥಾನಮಾನಗಳು, ಜಯಪತ್ರಗಳ ಮತ್ತೆ ಹೋರಾಟಗಳು, ಸಂಘರ್ಷಗಳು, ಜಯರೇಖೆಗಳು, ಇವುಗಳಲ್ಲಿ ಇರ್ತಕ್ಕಂತಹ ಒಂದು ನ್ಯಾಯದಾನ ಪದ್ಧತಿ ಇತ್ಯಾದಿಗಳನ್ನ ಕುರಿತು ಅಪೂರ್ವವಾದ ಅಧ್ಯಯನಗಳು ನಡೆದಿವೆ. ಜೊತೆಗೆ ಚಿತ್ರದುರ್ಗದ ಗೊಲ್ಲ ಜನಾಂಗದ ತಾಮ್ರಶಾಸನ ಮತ್ತು ಕುಲದೇವರ ವಲಸೆಗಳು, ಮಹಿಳೆ ಮತ್ತು ಮತಾಂತರ ಸಂಬಂಧಿತ ದಾಖಲೆ ಪತ್ರಗಳು, ಶಾಸನಶಾಸ್ತ್ರ ಆಕರಗಳಲ್ಲಿ ಕೊಡಗಿನ ಜಾನಪದ ಸಂಗತಿಗಳು, ಮಧ್ಯಕಾಲೀನ ಕರ್ನಾಟಕ ಮತ್ತು ತೆರಿಗೆ ನಿರಾಕರಣ ಸಂಬಂಧಗಳು, ಪ್ರಾಚೀನ ಕರ್ನಾಟಕದ ಚರಿತ್ರೆಯಲ್ಲಿ ಅಲಕ್ಷಿತ ಸಮುದಾಯಗಳ ಒಂದು ಸಮೀಕ್ಷೆ, ಕನ್ನಡ ಜಿಲ್ಲೆಯ ಕ್ರೈಸ್ತ ವಾಸ್ತವ್ಯ ಭೂಗೋಳ ಒಂದು ಅವಲೋಕ, ದೇವರಹಟ್ಟಿಯಲ್ಲಿ ದೊರೆತ ವಾಲ್ಮೀಕಿ ಮತಕ್ಕೆ ಸಂಬಂಧಿಸಿದ ತಾಮ್ರಪತ್ರಗಳು, ಕುರುಬರಿಗೆ ಸಂಬಂಧಿಸಿದ ಶಾಸನೋಕ್ತ ಗ್ರಾಮಗಳು, ನಾಮಗಳು, ಕೊಡಗಿನ ಕೆಲವು ಪ್ರಾಚೀನ ಅರ್ವಾಚೀನ ಜನಾಂಗಗಳ ಚಾರಿತ್ರಿಕ ಸಾಂಸ್ಕೃತಿಕ ವೈಶಿಷ್ಟ್ಯ. ಯಾಕೆ ಇಂಥ ಕೆಲವನ್ನ ನಾನು ಎತ್ತಿಲಿ ಹೇಳ್ತಾ ಇದ್ದೀನಿ ಅಂದಾಗ, ಹೇಗೆ ನಮ್ಮ ಅಧ್ಯಯನ ಓರಿಯೆಂಟಲಿಸ್ಟ್ ಮಾದರಿಯಿಂದ ಒಂದು ಸಬಾಲ್ಟರ್ನ್ ಮಾದರಿಗೆ ತಿರುಗಿದೆ ಮತ್ತು ಯಾವುದು ಅಲಕ್ಷಿತವಾಗಿ ಚರಿತ್ರೆಯಲ್ಲಿ ಅದು ಮುಖ್ಯವಲ್ಲ ಅಂತ ಪರಿಗಣಿತವಾಗಿತ್ತೋ ಅಂಥವುಗಳನ್ನ ಇವತ್ತು ಮುನ್ನೆಲೆಗೆ ತರುವ ಪ್ರಯತ್ನವನ್ನ, ಅಂಥವುಗಳ ಅಧ್ಯಯನದ ಮೂಲಕ ನಿಜವಾದ ಜನಮುಖಿಯಾದ ಚರಿತ್ರೆಯೊಂದನ್ನ ಕಟ್ಟುವ ಪ್ರಯತ್ನದಲ್ಲಿ ಹೇಗೆ ಅಕಾಡೆಮಿಯ ಸದಸ್ಯರು ತೊಡಗಿದ್ದಾರೆ ಅಂತ ಅನ್ನೋದನ್ನ ತಿಳಿಸುವುದಕ್ಕಾಗಿ ನಾನು ಇಂಥ ಕೆಲವು ಲೇಖನಗಳ ಹೆಸರು ಇಂಥವು ಇನ್ನೂ ಬೇಕಾದಷ್ಟು ಪಟ್ಟಿ ನನ್ನ ಹತ್ರ ಇದೆ. ಅದೆಲ್ಲವನ್ನ ಓದಿ ಹೇಳ್ದಾರೆ. ಈಗ ಹೀಗಿರ್ಬೇಕಾದ್ರೆ ಜೊತೆಗೆ ಇನ್ನು ವೈವಿಧ್ಯಮಯವಾಗಿ ನಾವು ನೋಡ್ತಾ ಹೋದಾಗ ಆಡಳಿತ ವಿಭಾಗ ಆಗ್ಲೇ ಹೇಳಿದೆ, ದಂಡನಾಯಕರುಗಳು, ಅಧಿಕಾರಿ ವರ್ಗ, ಪ್ರಭುಗಾವುಂಡರು, ಸೇನುಭವರುಗಳು, ಬೇರೆ ಬೇರೆಯ ಜಾತಿ ಜನಾಂಗಗಳು, ಆಳುವವರು ಮತ್ತು ಆಳಿಸಿಕೊಳ್ತಕ್ಕಂಥವ್ರು, ಇವರ ನಡುವಿನ ಒಂದು ಸಂಪರ್ಕ ಸೇತುವೆಯಾದಂತಹ ಅಧಿಕಾರಿ ವರ್ಗಗಳು, ಇವರ ಸಂಬಂಧಗಳು ಹೇಗಿತ್ತು, ಆ ಅಧೀನತೆ, ಆ ಯಾಜಮಾನ್ಯದ ನೆಲೆಗಳು ಯಾವುದು, ಅದರಿಂದಾಗಿ ಬದುಕಿನಲ್ಲಿ ಯಾವೆಲ್ಲ ಏರುಪೇರುಗಳಾಯ್ತು, ಅಥವಾ ಯಾವ ರೀತಿಯಲ್ಲಿ ಒಂದು ಕಣ್ಣು ಪಟ್ಟಿ ಕಟ್ಟಿದಂತೆ ಸಮಾಜವನ್ನ ತನ್ನ ತೆಕ್ಕೆಯಲ್ಲಿ ಇಟ್ಕೊಂಡು, ತನ್ನ ಹಿಡಿತದಲ್ಲಿ ಇಟ್ಕೊಂಡು, ಒಂದು ಕಡೆ ಧರ್ಮ ಮತ್ತೊಂದು ಕಡೆ ಪ್ರಭುತ್ವ, ಇವುಗಳು ಹೇಗೆ ಸಮಾಜವನ್ನ ಒಂದು ಕಂಟ್ರೋಲ್ ಮಾಡ್ತಾ ಹೋದವು, ಸಮಾಜವನ್ನ ಹೇಗೆ ಆ ಒಂದು ಔಪಚಾರಿಕ ಅನೌಪಚಾರಿಕವಾದ ನಿಯಂತ್ರಣಗಳನ್ನ ಇಟ್ಕೊಂಡು ಅವು ತಮ್ಮ ಒಂದು ಹಿಡಿತದಲ್ಲಿ ಹಿಡ್ಕೊಳ್ತಾ ಹೋದ್ವು. ಹೀಗೆ ಈ ಪ್ರಭುತ್ವದ ಒಂದು ಅಧ್ಯಯನಗಳನ್ನ ನಾವು ಮಾಡ್ಬೇಕಾಗತ್ತೆ. ಅದು ಒಂದು ಧಾರ್ಮಿಕ ಪ್ರಭುತ್ವ ಇರ್ಬೋದು, ಒಂದು ಪೊಲಿಟಿಕಲ್ ಆದಂತಹ ಒಂದು ಪವರ್ ಇರ್ಬೋದು. ಇವೆಲ್ಲವುಗಳ ಯಾಜಮಾನ್ಯದ ನೆಲೆಗಳು ಮತ್ತು ಸಮುದಾಯದ ಬದುಕನ್ನ ನಾವು ಬಹಳ ಸೂಕ್ಷ್ಮವಾಗಿ ಅಧ್ಯಯನ ಮಾಡುವಂತಹ ಅವಶ್ಯಕತೆ ಇದೆ. ಅಂತ ಕೆಲವು ಅಪೂರ್ವವಾದಂತಹ ಅಧ್ಯಯನಗಳಾಗಿವೆ. ಆ ಒಂದೊಂದು ಲೇಖನಗಳನ್ನ ಇಟ್ಕೊಂಡೇನೆ ಒಂದು ಮಹತ್ತರವಾದಂತಹ ಒಂದು ಸಂಶೋಧನೆಯ ಅಧ್ಯಯನಗಳನ್ನ ಕೈಗೊಳ್ಳೋದಕ್ಕೆ ಕೂಡ ಅವಕಾಶ ಆಗತ್ತೆ. ನಿಜವಾಗಿಯೂ ಇಂಥ ಒಂದೊಂದು ಪುಟ್ಟ ಲೇಖನವೇ ಒಂದು ಮಹತ್ತರ PhD ಪ್ರಬಂಧಗಳಿಗೆ ಪ್ರಚೋದನೆಯನ್ನ ಪ್ರೇರಣೆಯನ್ನ ಕೊಡುವಷ್ಟು ಮಟ್ಟಿಗೆ ಅತ್ಯುತ್ತಮ ಲೇಖನಗಳು ಕೂಡ ಇವೆ. ಹಾಗೆ ನೋಡ್ತಾ ಹೋದಾಗ ನಮ್ಗೆ ಬಹಳ ಕುತೂಹಲಕಾರಿಯಾದಂತಹ ಕೆಲವು ಅಧ್ಯಯನಗಳು ಕೂಡ ಇವೆ. ಗಂಭೀರ ಅಧ್ಯಯನಗಳ ಜೊತೆಗೆ ಕೆಲವು ಕುತೂಹಲ ಇರುತ್ತೆ, ಏನೋ ವಿಶೇಷವಾದದ್ದೆಲ್ಲವೂ ನಮ್ಗೆ ಇಲ್ಲಿ ಸಿಗತ್ತೆ. ಅಂಥದ್ದನ್ನು ನೋಡಿದಾಗ ನಮ್ಮ ಹಿರಿಯರ
ಹಿಂದಿನ ನಮ್ಮ ಪರಂಪರೆಯವರ ಆ ಒಂದು ಭೌಗೋಳಿಕ ಪ್ರಜ್ಞೆ ಇರ್ಬೋದು, ಖಗೋಳಶಾಸ್ತ್ರದ ಪ್ರಜ್ಞೆ ಇರ್ಬೋದು, ಜ್ಯೋತಿಷ್ಯದ ಪ್ರಜ್ಞೆ ಇರ್ಬೋದು, ಅವರ ವೈಜ್ಞಾನಿಕವಾದ ತಿಳುವಳಿಕೆಗೆ ಇರ್ಬೋದು, ವೈದ್ಯಕೀಯ ಪದ್ಧತಿ ಇರ್ಬೋದು, ಇಂಥ ಅಪೂರ್ವವಾದಂತಹ ವಿಚಾರಗಳು ನಮ್ಮ ಸಾಹಿತ್ಯಗಳಲ್ಲಿ, ದಾಖಲೆಗಳಲ್ಲಿ, ಶಾಸನಗಳು, ದಾಖಲೆಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ. ಇಂಥವುಗಳನ್ನ ಹೆಕ್ಕಿ ತಂದು ನಮ್ಮ ಸದಸ್ಯರುಗಳು ಒಂದು ಅದ್ಭುತ ಆಕಾರವಾಗಿ ರೂಪಿಸಿ ದರ್ಶನವನ್ನ ನೀಡಿದ್ದಾರೆ ಸಂಶೋಧಕರಿಗೆ. ಹಾಗೆ ನೋಡುವಾಗ ನಮ್ಗೆ ಕಾಲಗಣನೆ, ಶಾಸನ ಸಂಪಾದನೆಯಲ್ಲಿ ಬಳಸುವ ಚಿಹ್ನೆಗಳನ್ನ ಕುರಿತ ಅಧ್ಯಯನ, ಖಗೋಳದ ಅಧ್ಯಯನ, ಜ್ಯೋತಿಷ್ಯ ಕುರಿತ ಇನ್ಸ್ಕ್ರಿಪ್ಷನ್ಸ್ ಅಂಡ್ ಆಸ್ಟ್ರಾನಮಿ ಅನ್ನುವಂತಹ ಲೇಖನ ಇರ್ಬೋದು ನಮ್ಮ ಶೈಲಜಾ ಅವರದ್ದು. ಹಾಗೇನೆ ಶಪಾಶಯಗಳಲ್ಲಿ ಕಂಡು ಬರುವ ಸಾಂಸ್ಕೃತಿಕವಾದಂತಹ ಅಲ್ಲಿನ ಜನಸಾಮಾನ್ಯರ ನೈತಿಕತೆಯಲ್ಲಾಗುವ ಪಲ್ಲಟಗಳು, ಅವುಗಳಿಗೆ ಸಂಬಂಧಪಟ್ಟಂತಹ ಅಪೂರ್ವವಾದ ಅಧ್ಯಯನ ಕೂಡ ಅಲ್ಲಿ ನಡೆದಿದೆ. ಜೊತೆಗೆ ಸಸ್ಯಶಾಸ್ತ್ರದ ಹಿನ್ನೆಲೆಯಲ್ಲಿ ಶಾಸನಗಳಲ್ಲಿ ಕಂಡುಬರುವ ಪರಿಸರದ ಒಂದು ಕಾಳಜಿಗೆ ಸಂಬಂಧಪಟ್ಟ ಹಾಗೆ, ಅಲ್ಲಿನ ಗಿಡಮರಗಳಿಗೆ ಸಂಬಂಧಪಟ್ಟ ಹಾಗೆ, ತೋಟಗಳು, ವಿಳ್ಯದೆಲೆ ಇರ್ಬೋದು, ಹಲವು ಬಗೆಯ ವರ್ತಕ ಸಮುದಾಯಗಳು, ಹಲವು ಬಗೆಯ ತೆರಿಗೆಗಳು, ಹಲವು ಬಗೆಯ ವೃತ್ತಿಗಳು, ಎಲ್ಲದರ ಬಗೆಗೆ ಅಧ್ಯಯನ ಆಗಿದೆ. ವೈದ್ಯಶಾಸ್ತ್ರ, ಪರಿಸರ ಕಾಳಜಿ, ನ್ಯಾಯ ತೀರ್ಮಾನಗಳು, ನಾಣ್ಯಶಾಸ್ತ್ರ, ಜಲ, ಕೃಷಿ, ಏತ ಇರ್ಬೋದು, ಬಾವಿ ಇರ್ಬೋದು, ಕೆರೆಕಟ್ಟೆಗಳ ನಿರ್ಮಾಣ ಇರ್ಬೋದು, ಅವುಗಳ ಸಂರಕ್ಷಣೆ ಇರ್ಬೋದು, ಅವುಗಳನ್ನ ಮೇಂಟೆನೆನ್ಸ್ ಮಾಡುವ ಕ್ರಮ ಇರ್ಬೋದು. ಇವತ್ತು ನಮ್ಗೆ ಏನೇನೋ ಸರ್ಕಸ್ ಮಾಡುತ್ತೆ ಸರ್ಕಾರ, ಆದ್ರೆ ಇಲ್ಲಿ ಆ ಕೆರೆಗಳ ನಿರ್ಮಾಣ ಮತ್ತು ನಿರ್ವಹಣೆಗಳನ್ನು ಎಷ್ಟು ಅದ್ಭುತವಾಗಿ ಜನಸಾಮಾನ್ಯರ ಸಹಭಾಗಿತ್ವದಲ್ಲಿ ಮಾಡ್ತಾ ಇದ್ರು ನಮ್ಮ ಹಿರಿಯರು ಅನ್ನುವುದನ್ನ ಅಪೂರ್ವವಾಗಿ ನಾವು ನಮ್ಮ ಅಧ್ಯಯನಗಳಲ್ಲಿ ತೆರೆದಿಟ್ಟಿದ್ದೇವೆ ಸದಸ್ಯರುಗಳು. ಜೊತೆಗೆ ಇಲ್ಲಿನ ಕಲೆ, ಚಿತ್ರಕಲೆ, ಸಂಗೀತ, ನೃತ್ಯ, ಶಿಲ್ಪಶಾಸ್ತ್ರ, ಗೋಡೆ ಭಿತ್ತಿಗಳಲ್ಲಿ ಇರ್ತಕ್ಕಂಥದ್ದು ಅಥವಾ ಶಿಲ್ಪ ಅದ ಒಂದು ಕಥಾನಕವಾದಂತಹ ಶಿಲ್ಪಗಳನ್ನ ಕುರಿತ ಅಧ್ಯಯನಗಳಿರ್ಬೋದು, ಕೋಟೆ ಕೊತ್ತಲಗಳ ಅಧ್ಯಯನ ಇರ್ಬೋದು, ಬಾವಿಗಳ ಅಧ್ಯಯನ ಇರ್ಬೋದು, ಬಾಗಿಲು ವಾಡಗಳ ಬೇರೆ ಬೇರೆ ತರಹದ ಬಾಗಿಲುಗಳ ಅಧ್ಯಯನ ಇರ್ಬೋದು, ಭಾಷಿಕ ಅಧ್ಯಯನ, ಸಾಹಿತ್ಯಿಕ ಅಧ್ಯಯನ, ಹೀಗೆ ಅಧ್ಯಯನದ ವೈವಿಧ್ಯ ವಿಷಯ ಅಪಾರವಾಗಿರೋದನ್ನ ಗಮನಿಸ್ತೀವಿ. ಜೊತೆಗೆ ಇನ್ನೊಂದು ಬಗೆಯಲ್ಲಿ ಕರ್ನಾಟಕದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಾವೇನು ಟೂರಿಸಂ ಡೆವಲಪ್ಮೆಂಟ್ ಅಂತ ಹೇಳ್ತಾ ಇದೀವಿ, ಅರ್ಬನೈಸೇಷನ್ ಅಂತ ಹೇಳ್ತಾ ಇದೀವಿ, ಟೌನ್ಶಿಪ್ ಪ್ಲಾನಿಂಗ್ ಬಗೆಗೆ ಮಾತಾಡ್ತಿದೀವಿ, ಇಂಡಸ್ಟ್ರಿಯಲೈಸೇಷನ್ ಬಗೆಗೆ ಮಾತಾಡ್ತಿದೀವಿ. ಕರ್ನಾಟಕದ ಈ ಒಂದು ಕಳೆದ ಸಹಸ್ರಮಾನದಲ್ಲಿ ಇಲ್ಲಿನ ವಸತಿ ನೆಲೆಗಳ ನಿರ್ಮಾಣಗಳು ಹೇಗಾಯ್ತು, ಇಲ್ಲಿನ ಟೌನ್ ಪ್ಲಾನಿಂಗ್ ಹೇಗಿತ್ತು, ಹಲವು ಬಗೆಯ ಉದ್ಯಮಗಳು ಹೇಗೆ ಬೆಳೆದ್ವು, ನಗರೀಕರಣ ಪ್ರಕ್ರಿಯೆ ಹೇಗಾಯ್ತು, ಆಧುನಿಕತೆ ಅನ್ನುವುದು ಯಾವಾಗ ಎಂಟ್ರಾಯ್ತು, ಇಲ್ಲಿನ ಶಿಕ್ಷಣ ಪದ್ಧತಿ ಮತ್ತು ಇಲ್ಲಿನ ಜ್ಞಾನ ಭಂಡಾರ ಹೇಗೆ ಎಷ್ಟೆಲ್ಲ ವೈವಿಧ್ಯದಲ್ಲಿ ಬೆಳೆದಿದೆ, ಆರ್ಥಿಕ ಅಭಿವೃದ್ಧಿ ಇತ್ಯಾದಿಗಳು, ಗ್ರಾಮ ನಿರ್ಮಾಣ, ಕೇಶವಪುರಗಳ ನಿರ್ಮಾಣ, ಶಿವಪುರಗಳ ನಿರ್ಮಾಣ, ಅಗ್ರಹಾರ ನಿರ್ಮಾಣ, ಸಂತೆ ಪಟ್ಟಣಗಳ ನಿರ್ಮಾಣ, ಶೆಟ್ಟಿ ಪಟ್ಟಣಗಳ ನಿರ್ಮಾಣ, ಕೋಟೆ ಕೊತ್ತಲಗಳು, ಮಠ ಮಾನ್ಯ, ಯಾತ್ರೆಗಳು, ಪ್ರಯಾಣಗಳು, ಹೀಗೆ ಹಲವು ಬಗೆಯಲ್ಲಿ ಒಂದು ನಾಡು ಹೇಗೆ ಆರ್ಥಿಕ ಅಭಿವೃದ್ಧಿಯನ್ನ, ಒಂದು ನಗರೀಕರಣ ಪ್ರಕ್ರಿಯೆಯನ್ನ, ಒಂದು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಅವುಗಳ ಸುತ್ತಮುತ್ತ ಇರುವಂತಹ ಬಹಳ ಆಯಕಟ್ಟಿನ ಪ್ರದೇಶಗಳು ಹೇಗೆ ಮುನ್ನೆಲೆಗೆ ಬಂದವು, ಹೀಗೆ ಮುನ್ನೆಲೆಗೆ ಬಂದಂತಹ ಶ್ರೇಷ್ಠವಾದ ಕೇಂದ್ರಗಳು ಹೇಗೆ ಬೂದಿಗುಡ್ಡೆಗಳಾಗಿ ಸರ್ವನಾಶವಾದವು ಅನ್ನುವಂತಹ ಚಾರಿತ್ರಿಕ ಘಟನೆಗಳನ್ನ, ಆರ್ಥಿಕ ಸಾಮಾಜಿಕವಾದ ಆ ಒಂದು ಮೊಬಿಲಿಟಿಯನ್ನ ಕುರಿತು, ಪರಿಚಲನೆಯನ್ನ ಕುರಿತು ಅಪಾರವಾದ ಅಧ್ಯಯನಗಳನ್ನು ಕೂಡ ನಮ್ಮ ಸದಸ್ಯರುಗಳು ಮಾಡಿದ್ದಾರೆ. ಜೊತೆಗೆ ಇಲ್ಲಿನ ಆ ಒಂದು ಉದಾಹರಣೆಗಳನ್ನ ನಾನು ಓದ್ತಾ ಹೋದ್ರೆ ಬಹಳ ತಡ ಆಗತ್ತೆ, ಮುಂದಕ್ಕೆ ನಾವು ಹೋಗೋಣ. ಇದಲ್ಲದೇನೆ ಚರಿತ್ರೆ ಅನ್ನುವಂಥದ್ದು ಲಿಖಿತವಾಗಿ ದೊರಕುವ ಆಧಾರಗಳ ಮೂಲಕವೇ ಕಟ್ಟಬೇಕು ಅನ್ನುವಂತಹ ಒಂದು ಆಲೋಚನಾ ಕ್ರಮವನ್ನೇ ಇವತ್ತು ನಾವು ನೆಗೆಟ್ ಮಾಡಿ, ಚರಿತ್ರೆ ಅನ್ನುವಂಥದ್ದು ಕೇವಲ ಲಿಖಿತ ದಾಖಲೆಗಳು ಅಥವಾ ವಸ್ತು ಆಕಾರಗಳು ಇವುಗಳ ಮೂಲಕವೇ ಕಟ್ಟಬೇಕು ಅನ್ನುವುದರಿಂದ ಹೊರಗೆ ಬಂದಿದೆ. ಲಿಖಿತವಾದ ಬರಹ ಸಂಸ್ಕೃತಿಗೆ ಕೂಡ ದಕ್ಕದೆ ಅಥವಾ ಬರಹ ಸಂಸ್ಕೃತಿ ಅನ್ನುವುದು ಇಲ್ಲದಿರುವಂತಹ 90% ನಮ್ಮ ಸಂಸ್ಕೃತಿ ಈ ಒಂದು ಆಚರಣಾ ಲೋಕ ಮತ್ತು ಮೌಖಿಕ ಪರಂಪರೆಯಲ್ಲಿ ಉಳಿದು ಹೋಗಿರೋದನ್ನ ಗಮನಿಸ್ತೀವಿ. ತಾನು ಕಂಡ ಉಂಡ ನೋವು ನಲಿವುಗಳ ಜೊತೆಗೆ ತನ್ನ ಬದುಕಿನ ಪಯಣದ ಹಲವು ಪರಿಗಳನ್ನ ಆ ಮೌಖಿಕ ಪರಂಪರೆಯಲ್ಲಿ ಆಚರಣಾ ಲೋಕದಲ್ಲಿ ಮನುಷ್ಯ ಹಿಡಿದಿಟ್ಟಿದ್ದಾನೆ. ಅವುಗಳ ಅಧ್ಯಯನವು ಕೂಡ ಈ ಲಿಖಿತ ದಾಖಲೆಗಳ ಜೊತೆಗೆ ವಸ್ತು ಆಕಾರಗಳ ಜೊತೆಗೆ ಪೂರಕವಾಗಿರುತ್ತೆ ಎನ್ನುವಂತಹ ಒಂದು ಪ್ರಜ್ಞೆ ನಮ್ಮಲ್ಲಿ ಬೆಳೆದಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಅಪೂರ್ವವಾದಂತಹ ಅಂತರ್ಶಿಸ್ತೀಯವಾದ ಅಧ್ಯಯನಗಳು ಕೂಡ ನಡೆದಿವೆ. ಮೌಖಿಕ ಕಥನಗಳು,
ಐತಿಹ್ಯಗಳು, ಆಚರಣೆಗಳು ನಮ್ಮ ಒಡಲಲ್ಲಿ ಹುದುಗಿಸಿಕೊಂಡಿರುವಂತಹ ಮೌಖಿಕ ಪರಂಪರೆ, ಆಚರಣಾ ಲೋಕದಲ್ಲಿ ವಿಪುಲವಾಗಿರುವ ಸಾಮಗ್ರಿಯನ್ನ ತೌಲನಿಕವಾಗಿ ಅಧ್ಯಯನಕ್ಕೆ ಅಳವಡಿಸುವುದರಿಂದ ಶಿಷ್ಟ ಸಂಸ್ಕೃತಿಯು ಯಾವುದನ್ನ ದಾಖಲಿಸದೆ ಬಿಟ್ಟಿದೆಯೋ, ಶಿಷ್ಟ ಸಂಸ್ಕೃತಿ ಯಾವುದು ಅಲಕ್ಷ್ಯವೆಂದು ಪರಿಗಣಿಸಿದೆಯೋ ಅಂತಹವುಗಳನ್ನ ಹೆಕ್ಕಿ ತಂದು ಅವುಗಳ ಮಹತ್ವಪೂರ್ಣವಾದ ವಿಚಾರವನ್ನು ಹೊರಗೆ ತರುವ, ಅವೈದಿಕವೆನಿಸಿದಂತಹ ಅಥವಾ ಯಾವುದು ಸಲ್ಲದು ಅಂತ ಅನಿಸಿದೋ ಅಂಥವುಗಳನ್ನು ಕೂಡ ಬೆಳಕಿಗೆ ತರುವ ಸ್ಥಳೀಯವಾದ ದೇಸಿ ಸಂಸ್ಕೃತಿಯ ಚಹರೆಗಳನ್ನ ಗುರುತಿಸಿಕೊಳ್ಳುವಂತಹ ಒಂದು ಅವಕಾಶವನ್ನ ಇತಿಹಾಸ ಅಕಾಡೆಮಿ ಒದಗಿಸಿಕೊಂಡಿದೆ. ಕೆಲವು ಅಕಾಡೆಮಿಗಳಲ್ಲಿ ತನ್ನ ವಿಚಾರಕ್ಕೆ ತಕ್ಕಂತಹ ಲೇಖನಗಳಿದ್ರೆ ಮಾತ್ರವೇ ಅದು ಪ್ರಕಟ ಮಾಡುವಂತಹ ಒಂದು ವಿಚಿತ್ರವಾದ ವಾತಾವರಣ ಇರುತ್ತೆ. ಆದ್ರೆ ಅಕಾಡೆಮಿ ಎಂದೂ ಕೂಡ ಇಂಥದ್ದೇ ಧೋರಣೆಗಳನ್ನ, ಇಂಥದ್ದೇ ದೃಷ್ಟಿಕೋನವನ್ನ, ಇಂಥದ್ದೇ ವಿಚಾರವನ್ನ ತಂದು ನೀವು ಇಲ್ಲಿ ಪ್ರಕಟ ಮಾಡ್ಬೇಕು ಅನ್ನುವುದನ್ನ ಎಂದೂ ಕೂಡ ಹಾಕ್ಬೇಕು. ಮುಕ್ತವಾಗಿ ಆ ಸಂಶೋಧಕರಿಗೆ, ಮುಕ್ತವಾಗಿ ತನ್ನ ಸದಸ್ಯರಿಗೆ ಹೋಗಿ ಸತ್ಯವಾದ, ನೈಜವಾದದ್ದನ್ನ ನಿಷ್ಠವಾಗಿ, ವಸ್ತುನಿಷ್ಠವಾಗಿ ತೆಗೆದುಕೊಂಡು ಬನ್ನಿ ಎನ್ನುವಂತ ಸಂದೇಶವನ್ನೇ ಸದಾಕಾಲ ಕೊಡ್ತಾ ಬಂದಿದೆ. ಅದರ ಪರಿಣಾಮವಾಗಿ ಇವತ್ತು ನಮಗೆ ಈ ಎಲ್ಲ ಬಗೆಯ ಆಕರಗಳನ್ನ ಸಮೀಕರಿಸಿಕೊಳ್ತಾ ಬಹುಮುಖಿಯಾದ ಅಧ್ಯಯನವನ್ನ ಕೈಗೊಳ್ಳೋದಕ್ಕೆ ಅವಕಾಶ ಆಗಿದೆ ಅಂತ. ಇವುಗಳನ್ನ ಪರಸ್ಪರ ಜೊತೆಗಿಟ್ಟು ನೋಡುವುದರಿಂದ ಈ ನಮ್ಮ ಅಧ್ಯಯನಗಳು ಕೇವಲ ಒಂದು ಮುಖದಲ್ಲಿ ಹೋಗದೆ ಹಲವು ಆಯಾಮ ಪಡ್ಕೊಳ್ಳುತ್ತೆ. ಕೇವಲ ಪ್ರಭುತ್ವದ ಆಳುವ ವರ್ಗದ ಒಂದು ಸ್ಥಾಪಿತ ವರ್ಗದ ಆವರಣದಲ್ಲಿ ಉಳಿಯದೆ ಅಲಕ್ಷಿತ ಪರಿಧಿಗಳನ್ನ ಅದು ಪರಿಗಣಿಸುತ್ತೆ, ಅದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಶಾಸನಾಧ್ಯಯನಗಳು ಮತ್ತಷ್ಟು ಈ ನಿಟ್ಟಿನಲ್ಲಿ ಹೊಸ ಹೊಸ ರೀತಿಯಲ್ಲಿ ತೆರ್ಕೊಳ್ತಾ ಅವು ಕೇವಲ ಶಿಷ್ಟರ ಬರಹ ಅನ್ನುವಂಥದ್ದೇನಿದೆ ಅದನ್ನ ದಾಟಿ ಅವುಗಳ ಒಳಗೆ ಹುದುಗಿರುವಂತಹ ಜನ ಸಮುದಾಯದ ಬದುಕನ್ನ ತೆರೆದಿಡುವ ಪ್ರಯತ್ನವನ್ನ ನಮ್ಮ ಅಧ್ಯಯನಕಾರರು ಮಾಡ್ತಾ ಇದ್ದಾರೆ. ಜೊತೆಗೆ ಆಗ್ಲೇ ಹೇಳಿದಾಗೆ ಸ್ಥಳೀಯ ದೇಸಿ ಇತಿಹಾಸದತ್ತ ಒಲವು ಮತ್ತು ಆಧುನಿಕ ಚರಿತ್ರೆಯನ್ನ, ಇವತ್ತು ವಸಾಹತುಶಾಹಿ ಆಡಳಿತಕ್ಕಿಂತ ಹಿಂದೆ ಇರುವಂತಹ ಒಂದು ವಿಚಾರಗಳನ್ನ ಈ ಆಕರಗಳ ಮೂಲಕ ಸಂಗ್ರಹಿಸುವುದರ ಜೊತೆಗೆ ವಸಾಹತು ಆಡಳಿತದ ಸಂದರ್ಭದ ದಾಖಲೆಗಳ ಮುಖಾಂತರ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯೋತ್ತರ ಕಾಲಘಟ್ಟದಲ್ಲಿನ ಹಲವು ಸಂಘರ್ಷಗಳು, ಚಳುವಳಿಗಳು, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಗಳಾದ ವ್ಯಕ್ತಿಗಳು, ಸಮುದಾಯಗಳು, ಗ್ರಾಮಗಳು, ಮತ್ತೆ ಆದಂತಹ ಅಭಿವೃದ್ಧಿಯ ಕೆಲವು ಕಾರ್ಯಗಳು, ಇವೆಲ್ಲವುಗಳ ಬಗೆಗೆ ಆಧುನಿಕ ಸಂಶೋಧಕರು ಹೆಚ್ಚಿನ ಒಲವನ್ನ ತೋರಿಸ್ತಾ ಇದ್ದಾರೆ. ಅಂಥ ದಾಖಲೆಗಳನ್ನ ಹಿಡಿದು ಆಧುನಿಕ ಕರ್ನಾಟಕದ ಚರಿತ್ರೆಯನ್ನ ಮತ್ತೊಮ್ಮೆ ರೂಪಿಸಿಕೊಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಹಳೆಯದು ಅಂದ್ರೆ ಪ್ರಾಗೈತಿಹಾಸಿಕದಿಂದ ಹಿಡಿದು ಆಧುನಿಕ ಕಾಲದವರೆಗಿನ ಎಲ್ಲ ಬಗೆಯ ಒಂದು ಸಂಸ್ಕೃತಿಯ ಚಹರೆಗಳನ್ನ ಹೊತ್ತ ದಾಖಲೆಗಳು, ಚಹರೆಗಳನ್ನ ಹೊತ್ತಂತಹ ಸ್ಮಾರಕಗಳು, ಒಂದು ವಸ್ತು ಆಕಾರಗಳು ಎಲ್ಲವೂ ಕೂಡ ನಮ್ಮ ಅಧ್ಯಯನದ ವಸ್ತುವಾಗಿದೆ. ಅವುಗಳಿಂದ ಅಪೂರ್ವವಾದ ಮಾಹಿತಿ ಹೊರಬಂದಿದೆ. ಜೊತೆಗೆ ಇಂತಹ ದಾಖಲೆಗಳ, ಲಿಖಿತ ದಾಖಲೆಗಳ ಭಾಷಿಕ ಅಧ್ಯಯನದಲ್ಲಿ ಹೆಚ್ಚು ಅಧ್ಯಯನಗಳಾಗಿಲ್ಲ. ಆರಂಭ ಕಾಲದಲ್ಲಿ ಸಾಂಪ್ರದಾಯಿಕವಾದಂತಹ ವ್ಯಾಕರಣದ ಅಥವಾ ಸಾಂಪ್ರದಾಯಿಕ ಭಾಷಾ ಹಿನ್ನೆಲೆಯೊಳಗೆ 15ನೇ ಶತಮಾನದವರೆಗೆ ಶಾಸನಗಳ ಭಾಷಿಕ ಅಧ್ಯಯನ ಆಗಿದೆ. ಆದ್ರೆ ಇವತ್ತು ಭಾಷಿಕ ಅಧ್ಯಯನ ಅನ್ನುವಂಥದ್ದು ಒಂದು ಸಮಾಜಮುಖಿಯಾದ ಸಂಸ್ಕೃತಿ ಮತ್ತು ಸಮಾಜ ಮತ್ತು ಭಾಷೆಯನ್ನು ಬೇರ್ಪಡಿಸೋಕಾಗಲ್ಲ ಅನ್ನುವ ಹೊಸ ಚಿಂತನೆ ಬಂದಿರುವಾಗ ಸೋಷಿಯಲ್ ಲಿಂಗ್ವಿಸ್ಟಿಕ್ಸ್ ಹಿನ್ನೆಲೆಯಲ್ಲಿ ನಮ್ಮ ಈ ಲಿಖಿತ ದಾಖಲೆಗಳಲ್ಲಿ ಕಂಡು ಬರುವಂತಹ ಭಾಷೆಯಲ್ಲಿರುವಂತಹ ಭಿನ್ನತೆಯನ್ನ, ಪ್ರಾದೇಶಿಕ ಭಿನ್ನತೆ, ಸಾಮಾಜಿಕ ಭಿನ್ನತೆಯನ್ನ, ಎರಗುಲು ಪದಗಳನ್ನ ಹೇಗೆ ತಗೊಂಡಿದೆ, ಯಾವ ರೀತಿ ಈ ಒಂದು ಕೋಡ್ ಮಿಕ್ಸಿಂಗ್ ಅಂತ ಹೇಳ್ತೀವಿ ನಾವು, ನುಡಿ ಜಿಗಿತ, ನುಡಿ ಬೆರಕೆಗಳು, ಮತ್ತೆ ಭಾಷೆಯ ಅಭಿವ್ಯಕ್ತಿಯಲ್ಲಾಗಿರುವ ವ್ಯತ್ಯಾಸಗಳು, ಇವೆಲ್ಲವನ್ನು ಕೂಡ ಮತ್ತೊಮ್ಮೆ ನಾವು ಓದುವ, ಮತ್ತೊಮ್ಮೆ ಅಧ್ಯಯನ ಮಾಡುವ ಅವಶ್ಯಕತೆ ಇದೆ. ದಾಖಲೆಗಳಲ್ಲಂತೂ ಅಪೂರ್ವವಾಗಿ ವಿಜಯನಗರೋತ್ತರ ಕಾಲದಲ್ಲಿ ಈ ಕಡತಗಳು, ಕೈಫಿಯತ್ತುಗಳು, ಬಖೈರುಗಳು, ಇವುಗಳಲ್ಲಿ ಈ ರೀತಿಯ ಒಂದು ಅಪೂರ್ವವಾದಂತಹ ಆಡು ಮಾತಿಗೆ ಹತ್ತಿರವಾದ ವಿಭಿನ್ನವಾದಂತಹ ಒಂದು ಭಾಷೆ ನಮ್ಗೆ ಕಂಡು ಬರುತ್ತೆ. ಇಂಥ ಭಾಷಿಕ ಅಧ್ಯಯನಗಳು ಮತ್ತಷ್ಟು ನಡಿಬೇಕು ಅಂತ ಹೇಳಿ ನನ್ಗೆ ಅನಿಸ್ತಾ ಹೋಗುತ್ತೆ. ದುಭಾಷಿಕ ಪರಿಸರಗಳಲ್ಲಿ ಇರ್ತಕ್ಕಂತಹ ಒಂದೇ ಶಾಸನದಲ್ಲಿ ಕಂಡು ಬರುವಂತಹ 2-3 ಭಾಷೆಗಳಲ್ಲಿ ಹಾಕ್ಸಿರ್ತಕ್ಕಂಥದ್ದಿರ್ಬೋದು, ಅನುವಾದಗಳು, ಶಾಸನ ಅನುವಾದಗಳನ್ನ ಆ ಕಾಲದಿಂದ ಈ ಕಾಲದವರೆಗೆ ಹೇಗ್ ಮಾಡ್ಕೊಂಡು ಬಂದಿದ್ದಾರೆ ಎನ್ನುವುದು, ಈ ದುಭಾಷಿಕ ಮತ್ತು ಬಹುಭಾಷಿಕ ಪರಿಸರದ ಭಾಷಾ ಅಭಿವ್ಯಕ್ತಿಯ ವೈವಿಧ್ಯತೆ ಹೇಗಿದೆ ಅನ್ನುವುದು, ಇಂಥವುಗಳು ಕೂಡ ಅಧ್ಯಯನಗಳು ಆಗ್ಬೇಕಾಗಿದೆ.
ಜೊತೆಗೆ ಇನ್ನೊಂದು ಧರ್ಮ ಅನ್ನುವಂಥದ್ದು ನಮ್ಮ ಅಧ್ಯಯನದ ಬಹಳ ಪ್ರಧಾನವಾದಂತಹ ಒಂದು ವಸ್ತು, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಶೈವ ಧರ್ಮ, ಜೈನ ಧರ್ಮ ಇತ್ಯಾದಿ ಅನೇಕ ಧರ್ಮಗಳನ್ನ ಕುರಿತಾದಂತಹ ಅಧ್ಯಯನಗಳು ಬೇಕಾದಷ್ಟು ನಡೆದಿವೆ. ಆದ್ರೆ ಕರ್ನಾಟಕದಲ್ಲಿ, ಅದರಲ್ಲೂ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಒಂದು ಭಾಗವತ ಸಂಪ್ರದಾಯದ ಧರ್ಮ, ವೈಷ್ಣವ ಧರ್ಮ ಏನಿದೆ, ಇದು ಸಮಾಜದ ತಳ ಸಮುದಾಯಗಳ ಮೇಲೆ ಬೀರಿರ್ತಕ್ಕಂತಹ ಪ್ರಭಾವವನ್ನ, ನೀಡಿರುವ ಪ್ರೇರಣೆಯನ್ನ, ಅದು ತಂದಿರುವ ಸಾಮಾಜಿಕ ಸಂಚಲನಗಳನ್ನ, ಇವುಗಳನ್ನ ನಾವು ಈ ರಾಮಾನುಜಾಚಾರ್ಯರನ್ನ ಆಚಾರ್ಯರಾಗಿ ಅವರ ಕೊಡುಗೆಗಳನ್ನ ಅಧ್ಯಯನ ಮಾಡಿದ್ದೇವೆಯೇ ಹೊರತು, ರಾಮಾನುಜಾಚಾರ್ಯರ ಒಂದು ಪ್ರೇರಣೆ ಪ್ರಭಾವಗಳಿಂದ ಈ ವೈಷ್ಣವ ಧರ್ಮ ಪ್ರಣೀತವಾದ ಬದುಕಿನ ಕ್ರಮವೊಂದು ಕರ್ನಾಟಕದ ಜನಸಮುದಾಯದ ಮೇಲೆ ತೀವ್ರವಾದ ಪರಿಣಾಮ ಬೀರಿದೆ. ಅದನ್ನ ವೀರ ಒಂದು ಪರಂಪರೆ ಅಥವಾ ವೀರ ಏನು ಪಡೆಗಳಿದೆ ಅವರ ಮೇಲೆ ಆದ ವೈಷ್ಣವ ಧರ್ಮದ ಒಂದು ಪ್ರಭಾವವನ್ನು ಅಧ್ಯಯನ ಮಾಡಲಾಗಿದೆ. ಹಾಗೇನೆ ವರ್ತಕರ ಮೇಲೆ, ಸ್ತ್ರೀಯರ ಮೇಲೆ, ಬೇರೆ ಬೇರೆ ವೃತ್ತಿ ಜನಾಂಗದವರ ಮೇಲೆ, ತಳ ಸಮುದಾಯಗಳ ಮೇಲೆ ಈ ವೈಷ್ಣವ ಪರಂಪರೆ ಬೀರಿದ ಪ್ರಭಾವವನ್ನ ಕುರಿತಾದಂತಹ ದಾಖಲು ಸಾಹಿತ್ಯವನ್ನ ನಾವು ಬಹಳ ಗಂಭೀರವಾಗಿ ಪರಿಗಣಿಸಿ ಮತ್ತಷ್ಟು ಅಧ್ಯಯನಗಳು ನಡಿಬೇಕಾಗಿದೆ. ಈ ನಿಟ್ಟಿನಲ್ಲಿ ಹೆಚ್ಚಿನ ಅಧ್ಯಯನಗಳು ನಡೆದಿಲ್ಲ ಅನ್ನುವುದು ನಮ್ಮ ಒಟ್ಟಾರೆಯಾಗಿ ಅವಲೋಕನ ಮಾಡಿದಾಗ ಗಮನಿಸಬಹುದಾದಂತಹ ವಿಚಾರಗಳು. ಸಹೃದಯರೇ, ಕೊನೆಯದಾಗಿ ಈ ಸಂಶೋಧಕರ ಜವಾಬ್ದಾರಿಗಳೇನು, ನಮ್ಮ ಅಕಾಡೆಮಿಯ ಸದಸ್ಯರುಗಳ ವಿಶೇಷತೆಯನ್ನ ಹೇಳ್ತಾ ಹೇಳ್ತಾನೆ ನಮಗೊಂದು ದೊಡ್ಡ ಜವಾಬ್ದಾರಿ ಇದೆ. ಅದೇನಂದ್ರೆ, ಇವತ್ತು 2017ರಲ್ಲಿ ಒಂದು ಮಾತನ್ನ ನಮ್ಮ ಅಧ್ಯಕ್ಷರಾದ ದೇವರು ಕೊಂಡಾರೆಡ್ಡಿ ಅವರು ಒಂದು ಕೊರಗನ್ನ ಹೇಳ್ಕೊಳ್ತಾರೆ. ನರ್ಮದೆಯಿಂದ ಕಾವೇರಿವರೆಗೆ 600 ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ತಮ್ಮ ಕುರುಹುಗಳನ್ನ ಕರ್ನಾಟಕ ರಾಜರು ಬಿಟ್ಟು ಹೋಗಿದ್ರು. ಆದ್ರೂ ಸಹ ಈ ಬಗ್ಗೆ ಹೊರ ರಾಜ್ಯದ ಅಂತಾರಾಷ್ಟ್ರೀಯ ಮಟ್ಟದ ಜನರ ಗಮನ ಸೆಳೆಯುವುದಕ್ಕೆ ನಮ್ಮ ರಾಜ್ಯದ ಇತಿಹಾಸಕ್ಕೆ ಸಾಧ್ಯ ಆಗಿಲ್ಲ. ಅಂತಹ ಒಂದು ಪ್ರಭಾವಿ ಇತಿಹಾಸಕಾರರು ಇನ್ನು ಉದಿಸ್ಲಿಲ್ವಲ್ಲ ಅನ್ನುವ ಕೊರಗಿದೆ. ಯಾವುದು ಪುಟ್ಟ ರಾಜ್ಯಗಳ ರಾಜಮನೆತನಗಳು ಎಲ್ಲರ ಗಮನ ಸೆಳೆದ್ರು ಕೂಡ ನಮ್ಮ ರಾಜ್ಯದ ಇತಿಹಾಸ ಗಮನ ಸೆಳೆದಿಲ್ಲ. ಈ ಕೊರತೆ ಕರ್ನಾಟಕದ ಸಂಸ್ಕೃತಿ, ಇತಿಹಾಸ, ಅಭಿಮಾನಗಳನ್ನ ಕಾಡ್ತಾನೆ ಇದೆ ಎನ್ನುವಂತಹ ಒಂದು ಕೊರಗನ್ನ ನಮ್ಮ ಅಧ್ಯಕ್ಷರು ಹಂಚಿಕೊಳ್ತಾರೆ. ಯಾಕೆ? ಇದಕ್ಕೆ ಕಾರಣ ಏನು ಅಂತ ಕೂಡ ಸದಸ್ಯರುಗಳಾದ ನಾವೆಲ್ಲರೂ ಯೋಚನೆ ಮಾಡ್ಬೇಕಾದ. ಬಹುಶಃ ಅಧ್ಯಯನದ ಈ ಒಂದು 35 ವರ್ಷಗಳ ಸುದೀರ್ಘ ಅವಧಿಯ ಒಳಗಡೆಗೆ ಕರ್ನಾಟಕ ಪರಂಪರೆ ಚರಿತ್ರೆಗೆ ಸಂಬಂಧಪಟ್ಟ ಹಾಗೆ ನಡೆದಿರುವ ಹೆಚ್ಚಿನ ಮಟ್ಟದ ಅಧ್ಯಯನಗಳು ಕನ್ನಡ ಭಾಷೆಯಲ್ಲಿ ಮಾತ್ರ ಇದೆ ಅನ್ನುವಂತಹ ಕಾರಣಕ್ಕೋ, ಅಥವಾ ಚಿಕ್ಕ ಚಿಕ್ಕ ಅತ್ಯುತ್ತಮವಾದ ಸಂಶೋಧನಾ ಬರಹಗಳು ಬಂದಿದ್ರೂ ಸಹ ಅವುಗಳು ವಿಸ್ತಾರವಾದ ಪರಿಪ್ರೇಕ್ಷ್ಯದಲ್ಲಿಟ್ಟು ಅದನ್ನ ರಾಷ್ಟ್ರ ಮಟ್ಟದ ಒಂದು ನಿಟ್ಟಿನಲ್ಲಿ ಇಟ್ಟು, ಆವರಣದಲ್ಲಿ ಇಟ್ಟು ಅವುಗಳನ್ನ ಅನಲೈಸ್ ಮಾಡುವಂಥದ್ದು ಸಾಧ್ಯವಾಗಿಲ್ವೋ, ಅಥವಾ ಜಾಗತಿಕ ಗುಣಮಟ್ಟದ ಒಂದು ಗುಣಾತ್ಮಕ ಸಂಶೋಧನೆಯ ಶಿಸ್ತಿಗೆ ಒಳಪಡಿಸಿ ಅಧ್ಯಯನ ಮಾಡುವಂತಹ ಕಾರ್ಯ ಮತ್ತಷ್ಟು ತೀಕ್ಷ್ಣವಾಗಿ ನಡೆಯಬೇಕಾದ ಅಗತ್ಯತೆ ಇದೆಯೋ, ಇವೆಲ್ಲವನ್ನ ನಾವು ಯೋಚನೆ ಮಾಡ್ಬೇಕಾಗಿದೆ. ಇವತ್ತಂತೂ ಅಂತರ್ಜಾಲದ ಮುಖಾಂತರವಾಗಿ, ನಮ್ಮ ವೆಬ್ಸೈಟ್ ಮುಖಾಂತರವಾಗಿ ನಮ್ಮ ಲೇಖನಗಳು ಜಗತ್ತಿನ ಯಾವುದೇ ಮೂಲೆಯ ಯಾವುದೇ ಸಂಶೋಧಕರು ಅಥವಾ ಆಸಕ್ತರು, ಕುತೂಹಲಿಗಳು, ಪಂಡಿತರುಗಳು ಓದ್ಬಹುದು. ಹೀಗಿರುವಾಗ ಮತ್ತಷ್ಟು ನಮ್ಮ ಜವಾಬ್ದಾರಿಗಳು ಹೆಚ್ಚಾಗಿದೆ. ಅಂದ್ರೆ ಈ ಒಂದು ಜಗತ್ತಿನ ವಿದ್ವತ್ತು ವಲಯಕ್ಕೆ ಸಲ್ಲಬೇಕಾದಂತಹ ಒಂದು ಜವಾಬ್ದಾರಿ, ಇವತ್ತು ಇತಿಹಾಸ ಸಂಸ್ಕೃತಿಯ ಕ್ಷೇತ್ರದಲ್ಲಿ ನಡೀತಿರುವ ಅತ್ಯಾಧುನಿಕವಾದ ತಾತ್ವಿಕ ಚಿಂತನೆಗಳು ಯಾವುದು, ಅವುಗಳನ್ನ ಅಳವಡಿಸಿಕೊಂಡು ಅವುಗಳನ್ನ ಅನ್ವಯಿಸಿ ಹೇಗೆ ನಾವು ನಮ್ಮ ಕರ್ನಾಟಕದಲ್ಲಿ ದೊರಕ್ತಾ ಇರುವಂತಹ ವಿಭಿನ್ನವಾದ ವೈವಿಧ್ಯಮಯವಾದಂತಹ ಚಾರಿತ್ರಿಕ ಮಾಹಿತಿಗಳನ್ನ ಹೇಗೆ ನಾವು ಒಂದು ವಿಶ್ಲೇಷಣೆಗೆ ಒಳಪಡಿಸ್ಬೇಕು ಅನ್ನುವುದರ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಮತ್ತಷ್ಟು ಗಂಭೀರವಾದ ಚಿಂತನೆಗಳನ್ನ ಮಾಡ್ಬೇಕಾಗಿದೆ ಅಂತ ಹೇಳಿ ನನ್ಗೆ ಅನಿಸ್ತಾ ಹೋಗುತ್ತೆ. ಸಂಶೋಧನಾ ಕ್ಷೇತ್ರಕ್ಕೆ ಈ ದರ್ಪಣ ನಮ್ಮ ಇತಿಹಾಸ ದರ್ಶನ ನಿಜವಾಗಿಯೂ ಕೂಡ ಒಂದು ಅಪೂರ್ವವಾದಂತಹ ಕೊಡುಗೆಯಾಗಿದೆ. ಯಾವುದೇ ಸಂಶೋಧಕ ಇವತ್ತು ಇದರಲ್ಲಿರುವಂತಹ ಲೇಖನಗಳನ್ನ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ನೋಡದಲ್ಲೇ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಈ ಒಂದು ಇತಿಹಾಸ ದರ್ಶನದ ಅನೇಕ ಸೂಚಿಗಳನ್ನ ಕೂಡ ನಮ್ಮ ಇತಿಹಾಸ ಅಕಾಡೆಮಿಯ ಸದಸ್ಯರುಗಳು ತಂದಿದ್ದಾರೆ. ಅದರಲ್ಲಿ PVK ಅವರು ಅನೇಕ ಸೂಚಿಗಳನ್ನ ಈಗಾಗಲೇ ತಂದು, ಅದು ಬಹಳ ಅಪೂರ್ವವಾದಂತಹ ಒಂದು ಕೆಲಸ. ಯಾಕೆಂದ್ರೆ ಹುಡುಕಾಟ ಅನ್ನುವಂಥದ್ದೇನಿದೆ ಸಂಶೋಧನೆಯಲ್ಲಿ ಬಹಳ ಕಷ್ಟಕರವಾದದ್ದು. ಅದು ಬಹಳ ಸುಲಭವಾಗಿ
ತಮಗೆ ಬೇಕಾದಂತಹ ಮಾಹಿತಿಗಳನ್ನ, ಬೇಕಾದ ಲೇಖನಗಳನ್ನ ಆರಿಸಿಕೊಳ್ಳೋಕೆ ಸಹಾಯ ಆಗುವಂಥದ್ದು ಈ ಸೂಚಿ. ಇದು ಇನ್ನು ಈ ಇತ್ತೀಚಿನ ಸೂಚಿಯೊಂದು ಸದ್ಯದಲ್ಲೇ ಬರಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಯುವ ಒಂದು ಸದಸ್ಯರುಗಳು ಹೆಚ್ಚಿನ ಕೆಲಸವನ್ನ ಮಾಡ್ತಾರೆ ಅಂತ ಕೂಡ ನಾನು ಭಾವಿಸ್ತೀನಿ. ಜೊತೆಗೆ ಸಂಶೋಧನೆಯ ಒಂದು ಕುರಿತಾದಂತಹ ಕಮ್ಮಟಗಳನ್ನ ನಮ್ಮ ಸದಸ್ಯರುಗಳಿಗೆ, ಯುವ ಸಂಶೋಧಕರುಗಳಿಗೆ ಹಮ್ಮಿಕೊಳ್ಳುವುದು ಕೂಡ ಬಹಳ ಅಗತ್ಯವಿದೆ ಅಂತ ಕೂಡ ನನಗೆ ಅನ್ಸತ್ತೆ. ಇತ್ತೀಚಿನ ಸಂಶೋಧನೆಯ ಒಲವುಗಳನ್ನ ಕುರಿತಾಗಿ ವಿಶೇಷ ಪರಿಣತರಾದ ಸಂಶೋಧಕರಿಂದ, ಪಂಡಿತರುಗಳಿಂದ ಆ ನಿಟ್ಟಿನಲ್ಲಿ ಸಮರ್ಪಕವಾದಂತಹ ಒಂದು ತಿಳುವಳಿಕೆಯನ್ನು ನೀಡಬಲ್ಲಂಥವರಿಂದ ಮಾರ್ಗದರ್ಶನಗಳನ್ನ ಮಾಡಿಸುವುದು ಕೂಡ ನಮ್ಮ ಒಂದು ಬರವಣಿಗೆ ಮತ್ತಷ್ಟು ಉನ್ನತೀಕರಣಕ್ಕೆ ಒಳಗಾಗುವುದಕ್ಕೆ ಅವಕಾಶ ಆಗತ್ತೆ ಅಂತ ಹೇಳಿ ಎಲ್ಲ ಒಂದು ಯುವ ಸಂಶೋಧಕರ ಪರವಾಗಿ ನಾನು ಅಕಾಡೆಮಿಯನ್ನ ಕೇಳ್ಕೊಳ್ತಾ ಹೋಗ್ತೀನಿ. ಸ್ನೇಹಿತರೆ, ಇದಿಷ್ಟು ನಾನು ಹೇಳ್ಬೇಕನ್ಕೊಂಡಿದ್ದು. ಇನ್ನೂ ಬೇಕಾದಷ್ಟು PPTಯ ಇದನ್ನ ಇಟ್ಕೊಂಡು ಮಾಡಿ ತೋರ್ಸ್ಬೇಕು ಅನ್ನುವಂಥ ಬೇಕಾದಷ್ಟು ಇತ್ತು. ಆದ್ರೆ ಅವೆಲ್ಲವನ್ನ ಈ 1 ಗಂಟೆ ಒಳಗೆ ಮಾಡೋದು ನನಗೆ ಕಷ್ಟ ಆಗಿರುವ ಹಿನ್ನೆಲೆಯಲ್ಲಿ ಮತ್ತಷ್ಟು ಇದ್ರ ಬಗೆಗೆ ಮುಂದೆ ಮಾತಾಡೋದಕ್ಕೆ ಅವಕಾಶ ಇದೆ. ಬೇರೆ ಬೇರೆಯ ವಿಷಯವನ್ನೇ ಸೆಪರೇಟ್ ಆಗಿ ತಗೊಂಡು ಮಾತಾಡೋದಕ್ಕೆ ಕೂಡ ಅವಕಾಶಗಳು ಇದೆ. ಹೀಗಾಗಿ ಇವತ್ತು ಇತಿಹಾಸ ಅಕಾಡೆಮಿಯ ಈ 34 ವರ್ಷಗಳು, 35 ವರ್ಷಗಳ ಜರ್ನಿ ಏನಿದೆ, ಇದು ನಿಜವಾಗಿಯೂ ಸಾರ್ಥಕವಾದಂತಹ ಒಂದು ಜರ್ನಿ ಆಗಿದೆ. ಜೊತೆಗೆ ವಿಶೇಷವಾದಂತಹ ಒಂದು ಪಯಣ ಆಗಿದೆ. ಇಲ್ಲಿ ಎಳೆಯರು ಮತ್ತು ಹಿರಿಯರು ಆ ಒಂದು ತಲೆಮಾರಿನ ಅಂತರವಿಲ್ಲದೆ ನಿರಂತರ ಕಲಿಕೆಯಲ್ಲಿ, ನಿರಂತರವಾದಂತಹ ಒಂದು ಸಂಶೋಧನೆಯಲ್ಲಿ ನಿಷ್ಠೆಯ ಒಂದು ಶ್ರಮವನ್ನ ಹಾಕಿ ಅಧ್ಯಯನ ಮಾಡೋದ್ರಲ್ಲಿ ತೊಡಗಿದ್ದಾರೆ, ಮುಂದೆಯೂ ಕೂಡ ತೊಡಗ್ತಾರೆ. ಅದಕ್ಕೆ ಕಾರಣ ಇತಿಹಾಸ ಅಕಾಡೆಮಿ ರೂಪಿಸಿಕೊಟ್ಟಿರುವ ಒಂದು ಇತ್ಯಾತ್ಮಕವಾದ ನಡಾವಳಿಗಳು ಮತ್ತು ಸಂಸ್ಕೃತಿಗಳು ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ. ಮುಂಚೂಣಿಯಲ್ಲಿರುವ, ನಮ್ಮನ್ನ ಕೈ ಹಿಡಿದು ನಡೆಸ್ತಿರುವಂತಹ ನಮ್ಮ ಎಲ್ಲ ಇದುವರೆಗೂ ಬಂದಂತಹ ಅನೇಕ ಅಕಾಡೆಮಿಯ ಅಧ್ಯಕ್ಷರುಗಳಿರ್ಬೋದು, ಅಲ್ಲಿನ ಪದಾಧಿಕಾರಿಗಳಿರ್ಬೋದು, ಮತ್ತೆ ಸಮ್ಮೇಳನಗಳ ಸರ್ವಾಧ್ಯಕ್ಷರುಗಳಿರ್ಬೋದು, ಇಲ್ಲಿ ಸ್ತ್ರೀಯರು, ಪುರುಷರು, ಯುವಕರು, ಮುದುಕರು, ಅಥವಾ ನಮ್ಮ ಒಂದು ಏನು ಜಾತಿ, ಜನಾಂಗ ಅಥವಾ ಇವರು ಹಳ್ಳಿಯವರು, ದಿಲ್ಲಿಯವರು ಅನ್ನುವಂತಹದ ಭೇದವಿಲ್ಲದೆ, ಇವರೊಬ್ಬರು ಡಾಕ್ಟರೇಟ್ ಆಗಿರೋರು, ಇವರೊಬ್ಬರು ಸಾಮಾನ್ಯ ರೈತ ಅನ್ನುವ ಭೇದವಿಲ್ಲದೆ ಎಲ್ಲರನ್ನ ಒಳಗೊಳ್ಳುವ ಇನ್ಕ್ಲೂಸಿವ್ ಆದಂತಹ ಒಂದು ಆಟಿಟ್ಯೂಡ್ ಇದೆಯಲ್ಲ, ಆ ಒಂದು ತಿಳುವಳಿಕೆ ಇದೆಯಲ್ಲ, ಒಂದು ಜ್ಞಾನದ ಒಂದು ಹೊಸ ರೀತಿಯ ಆವರಣ ಇದೆಯಲ್ಲ, ಅದು ಅಪೂರ್ವವಾದದ್ದು. ಅದು ನಮ್ಮ ಅಕಾಡೆಮಿಗೆ ಮಾತ್ರ ಇರುವಂತದ್ದು ಅಂತ ಹೇಳ್ತಾ, ಈ ಒಂದು ಮಾತನಾಡುವುದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತಹ ಅಕಾಡೆಮಿಗೆ ಮತ್ತೊಮ್ಮೆ ವಂದಿಸ್ತೇನೆ. ನಿಜವಾಗಿಯೂ ನಾನು ಏನು ಹೇಳಕ್ಕೆ ಸಾಧ್ಯ ಆಗಿಲ್ಲ. ಒಂದು ಸಣ್ಣ ಕಿರು ಪರಿಚಯವನ್ನಷ್ಟೇ ನಾನು ಮಾಡೋದಿಕ್ಕೆ ಸಾಧ್ಯ ಆಗಿದೆ ಅಂತ ನನ್ಗೆ ಗೊತ್ತಿದೆ. ನನ್ನ ಮಾತಿನ ಮಿತಿಗಳು ಏನು ಅಂತ ಕೂಡ ಗೊತ್ತಿದೆ. ಆದ್ರೂ ಈ ನಿಟ್ಟಿನಲ್ಲಿ ಮತ್ತಷ್ಟು ಜವಾಬ್ದಾರಿಯಿಂದ ನಾವೆಲ್ಲರೂ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ನೀವು ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ, ಸಾಗರವನ್ನ ಹೇಗೆ ಬೊಗ್ಸಿನಲ್ಲಿ ಹಿಡಿಯೋದಿಕ್ಕಾಗೋದಿಲ್ಲೋ, ಅಕಾಡೆಮಿಯ ಸಾವಿರಾರು ಸಂಖ್ಯೆಯ ಲೇಖನಗಳನ್ನ 1 ಗಂಟೆ ಅವಧಿನಲ್ಲಿ ಅವಲೋಕನ ಮಾಡೋದು ಕಷ್ಟ ಅಂತ. ಆದ್ರೂ ತುಂಬಾ ಸಮರ್ಪಕವಾಗಿ ನಮ್ಗೆ ಅಕಾಡೆಮಿಯ ಒಂದು ಕಾರ್ಯಕಲಾಪದ ಜೊತೆ ಎಷ್ಟು ವೈವಿಧ್ಯಮಯವಾದ ಲೇಖನಗಳಿದೆ ಅನ್ನೋದನ್ನ ಪರಿಚಯ ಮಾಡ್ಕೊಟ್ರಿ. ನೀವು ಹೇಳ್ದಂಗೆ ಇದು ತುಂಬಾ ಸಾಗರೋಪಮಯಗೆ ಹೋಲಿಸಬಹುದಾದಂತಹ ಒಂದು ಲೇಖನಗಳು. ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನ ಇವತ್ತಿನ ಉಪನ್ಯಾಸದಲ್ಲಿ ನಮ್ಮ ಅಕಾಡೆಮಿಯ ಕಾರ್ಯಕಲಾಪದ ಬಗ್ಗೆ, ನೀವು ಪತ್ರಿಕೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ರ. ಅದನ್ನ ವಸಂತ ಲಕ್ಷ್ಮಿ ಅವರು, ಸ್ಮಿತಾ ಸುರೇಬಾನ್ಕರ್ ಅವರು, ರಾಜೇಂದ್ರಪ್ಪ ಅವರು, ಮತ್ತೆ ಅರುಣಿ ಅವರು, ಗೋಪಾಲ್ ರಾವ್ ಅವರು ಆ ವಿಚಾರವನ್ನ ತುಂಬಾ ಚೆನ್ನಾಗಿ ಮಂಡಿಸ್ತಾ ಇದ್ದೀರಾ ಅಂತ ತಿಳಿಸಿದ್ದಾರೆ. ಶಿವತಾರಕ್ ಅವರು ಒಂದು ಪೂರಕ ಮಾಹಿತಿ ಹೇಳ್ತಾ ಇದಾರೆ. ಪ್ರಾಗೈತಿಹಾಸಿಕ ವಿಚಾರಕ್ಕೆ ಮತ್ತೆ ಆ ನೆಲೆಗಳ ಶೋಧಕ್ಕೆ ಸಂಬಂಧಿಸಿರುವ ಹಾಗೆ ಅಕಾಡೆಮಿನಲ್ಲಿ ಇದುವರೆಗೂ 323 ಲೇಖನಗಳು ಬಂದಿದೆ ಅಂತ ಒಂದು ಮಾಹಿತಿ. ಅಷ್ಟೊಂದು ಹೊಸ ವಿಚಾರಗಳನ್ನ ಅಕಾಡೆಮಿಯ ಸದಸ್ಯರು ತಂದಿದ್ದಾರೆ ಇದ್ರ ಮೂಲಕ. ಅದೇ ನಾನು ಹೇಳಿದ್ದು, ನಾವೆಲ್ಲ ಸ್ಟೂಡೆಂಟ್ಸ್ ಆಗಿದ್ದಾಗ ನಿಜವಾಗ್ಲೂ ಪ್ರಾಗೈತಿಹಾಸಿಕದ್ದು ಬಹಳ ದೊಡ್ಡ ಪಾಠ ಇರ್ತಾನೆ ಇರ್ಲಿಲ್ಲ. ಇವಾಗ ಇದೆಲ್ಲವನ್ನ ಒಳಗೊಂಡ್ರೆ ನಿಜವಾಗ್ಲೂ ಅದೇ ಒಂದು ಪ್ರತ್ಯೇಕವಾದಂತಹ ಅಧ್ಯಯನದ ಒಂದು ಭಾಗ ಆಗ್ಬೇಕಾಗತ್ತೆ. ಅಷ್ಟು ಅಧ್ಯಯನಗಳು ನಡೆದಿವೆ ಅದ್ರ.
ಹೌದು. ಅಂದ್ರೆ ಅದು ಹೊರಬರೋದಕ್ಕೆ ಒಂದು ವೇದಿಕೆ ಬೇಕಾಗಿತ್ತು. ಅದಕ್ಕೆ ಅಕಾಡೆಮಿ ಒಂದು ಒಳ್ಳೆಯ ವೇದಿಕೆಯನ್ನ ಕಲ್ಪಿಸ್ಕೊಟ್ಟಿದೆ. ಆ ಕುರಿತಾಗಿ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳಿಗಂತೂ ಇದು ಒಳ್ಳೆ ಟೆಕ್ಸ್ಟ್ ಬುಕ್ ಇದ್ದಂಗೆ ನಮ್ಮ ಅಕಾಡೆಮಿಯ ಒಂದು ಲೇಖನಗಳು ಟೆಕ್ಸ್ಟ್ ಬುಕ್ ಇರೋ ಹಾಗೆ. ಮತ್ತೆ ಧನಪಾಲ್ ಅವರು ಒಂದು ಮಾತು ಹೇಳ್ತಾರೆ, ಅಕಾಡೆಮಿಯ ಒಂದು ದರ್ಶನ ಬೆಲೆ ಕಟ್ಟಕ್ಕಾಗ್ದಲೇ ಇರುವಂತಹ ಮಾಹಿತಿಗಳ ಕಣಜ. ಇದನ್ನ ಸದಸ್ಯರಿಗೆ ಕೇವಲ 100 ರೂಪಾಯಿಗೆ ಅಕಾಡೆಮಿ ನೀಡ್ತಾ ಇದ್ದು ಒಂದು ಮಹತ್ವದ ಸಾಧನೆನೇ ಆಗಿದೆ ಅಂತ. ಎಸ್, ಖಂಡಿತ ಅದು ಹೇಳೋದು ನಾನ್ ಮತ್ತೆ ಅವ್ರು ಕರೆಕ್ಟ್ ಆಗಿ ಮಾತು ಹೇಳಿದ್ದಾರೆ. ಇವತ್ತು ಪುಸ್ತಕ ಅನ್ನುವಂಥದ್ದು ಬೆಲೆ ಇಲ್ಲದೆ, ಬೆಲೆ ಕಟ್ಟಲಾಗದ ಪುಸ್ತಕವನ್ನ ಅತ್ಯಂತ ಕಡಿಮೆ ಬೆಲೆಗೆ ಕೊಡ್ತಾ ಇರೋದು ಬಹುಶಃ ನಮ್ಮ ಅಕಾಡೆಮಿ ಒಂದೇ. ಅಷ್ಟೇ ಅಲ್ಲ, ಲೇಖಕರಿಗೆ ಅದು ಉಚಿತವಾಗಿ ಕೂಡ ಸಿಗ್ತಾ ಇದೆ. ಯಾರ ಲೇಖನ ಅದ್ರಲ್ಲಿ ಇರತ್ತೋ ಅವ್ರು ಅದನ್ನ ಉಚಿತವಾಗಿ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಸದಸ್ಯರ ಅಲ್ದಲ್ಲೇ ಇರೋರು ಕೂಡ ವೆಬ್ಸೈಟ್ ಅಲ್ಲಿ ಅದನ್ನ ಓದೋದಿಕ್ಕೆ ಇವತ್ತು ಅವಕಾಶವನ್ನ ಅಕಾಡೆಮಿ ಮಾಡ್ಕೊಟ್ಟಿದೆ. ಜ್ಞಾನ ಪ್ರಸರಣಕ್ಕೆ ಯಾವ ಅಡೆತಡೆಗಳು ಇಲ್ಲದಂತ ವಾತಾವರಣವನ್ನ ಇಲ್ಲಿ ನೋಡ್ತೀವಿ. ನಿಜ. ಮತ್ತೆ ISBN ಮಾನ್ಯತೆ ಪಡೆದಿರುವಂತಹ ಕೆಲವೊಂದು ಇತ್ತೀಚಿನ ಬೆಳವಣಿಗೆ ನಾವು ನೋಡ್ತಾ ಇರೋ ಹಾಗೆ, ಹಣ ತಗೊಂಡ್ಬಿಟ್ಟಿರ್ತಿರೋದ್ ಒಂದು ದಾಕ್ಷಿಣ್ಯಕ್ಕೆ ಎಂತ ಲೇಖನ ಆದ್ರೂ ಅದನ್ನ ಮಾಡ್ಲೇಬೇಕು ಅನ್ನೋಂತಹ ಪರಿಸ್ಥಿತಿ ಇದೆ. ಆದ್ರೆ ಅಕಾಡೆಮಿ ಒಂದು ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ನಾವು ನೋಡೋ ಹಾಗೆ ಒಂದು ಮಂಡನೆ ಮಾಡೋ ಸಂದರ್ಭದಲ್ಲಿ, ಒಂದು ಪತ್ರಿಕೆ ಮಂಡನೆ ಮಾಡೋ ಸಂದರ್ಭದಲ್ಲಿ ಕೂಡ ಅಲ್ಲಿರೋ ವಿದ್ವಾಂಸರು ತಿದ್ದುತ್ತಾರೆ. ಅದಾದ್ಮೇಲೆ ಕೂಡ ಸಂಪಾದಕ ಮಂಡಳಿಯವರು ಮಂಡಳಿ ಶ್ರಮ ಅಂತೂ ಹೇಳಕ್ಕಾಗಲ್ಲ. ಅವ್ರನ್ನ ಹೊಸದಾಗಿ ಆರಂಭ ಮಾಡಿರ್ತಾರಲ್ಲ ಸಂಶೋಧನೆಗೆ, ಅವ್ರನ್ನ ತಿದ್ದಿ ಹೇಳ್ಕೊಡ್ತಾರೆ. ಇಂತಿಂತ ಪುಸ್ತಕಗಳನ್ನ ಅಧ್ಯಯನ ಮಾಡ್ಬೇಕು ಅಂತ ಹೇಳ್ತಾರೆ. ಮತ್ತೆ ಅವ್ರ ಲೇಖನ ತರಿಸ್ಕೊಂಡು ಅದನ್ನ ಮತ್ತೆ ವಾಪಸ್ ಕಳಿಸ್ತಾರೆ. ಮತ್ತೆ ಇದನ್ನ ಇಂಥ ವಿಚಾರ ನೀನ್ ಬಿಟ್ಟಿದ್ಯಾ, ಇದನ್ನ ನೋಡು, ಇದನ್ನ ಗಮನಿಸು ಅಂತ. ಅದ್ ಎಷ್ಟು ಪರಿಶ್ರಮ ಅಂದ್ರೆ ಸ್ಕೂಲಲ್ಲಿ ಮಕ್ಕಳಿಗೆ ಕೈ ಹಿಡಿದು ತಿದ್ದಿಸೋ ಹಾಗೆ ಅಕಾಡೆಮಿ ಅದಕ್ಕೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್, ಕಿರಿಯರನ್ನ ಕೈ ಹಿಡಿದು ನಡೆಸ್ತಾ ಇರುವಂತ ಈ ಜ್ಞಾನವನ್ನ ಹಂಚಿದ್ರೆ ನನ್ ಗಂಟೆಲ್ಲಿ ಹೋಗುತ್ತೇನೋ ಅಂತ ಚಿಂತೆ ಯಾವ ಹಿರಿಯರಿಗೂ ಇಲ್ಲ. ಅಷ್ಟು ಪ್ರೀತಿಯಿಂದ ಕಲಿಸಿಕೊಡ್ತಾರೆ. ಅದ್ರ ಫಲವನ್ನ ನಾವು ಉಂಡಿದೀವಿ. ಇವತ್ತು ನಾವು ಇಷ್ಟ ಮಾತ್ರ ಮಾತಾಡಕ್ಕಾಗತ್ತೆ ಅಂದ್ರೆ ನಮ್ಮನ್ನ ಹಾಗೆ ನಡ್ಸ್ಕೊಂಡ್ ಬಂದಂತ ನಮ್ ಹಿರಿಯರಿಗೆ ನಾವು ಕೃತಜ್ಞತೆ ಹೇಳಲೇಬೇಕು. ನಮಗ್ ಕೊಟ್ಟಂತ ಅವರ ಮಾರ್ಗದರ್ಶನ ಇದೆಯಲ್ಲ, ಅದಕ್ಕೆ ಒಂದ್ ದೊಡ್ಡ ನಮಸ್ಕಾರವನ್ನು ನಾವು ಹೇಳಲೇಬೇಕು. ಖಂಡಿತ ಮೇಡಮ್. ಬಹುಶಃ ಅಕಾಡೆಮಿ ಆರ್ಥಿಕವಾಗಿ ಸಬಲವಾಗಿದ್ರೆ ಬಹುಶಃ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ನಡೆಸಬಹುದಿತ್ತೋ ಏನೋ. ಇವತ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ, ಯಾವ್ದಾರೋ ಒಂದು ಸ್ಮಾರಕ ಅಥವಾ ಯಾವ್ದೋ ಒಂದು ಹಳೆ ಒಂದು ಮಾನ್ಯುಮೆಂಟ್ ಏನಾರ ಇದಾಗಿದ್ರೆ ಅಕಾಡೆಮಿ ಇದನ್ನ ಪುನರುಜ್ಜೀವನಗೊಳಿಸೋದ್ರ ನಿಟ್ಟಿನಲ್ಲಿ ಗಮನಿಸಬೇಕು ಅಂತ ಒಂದೆಲ್ಲ ಬರ್ತ್ ಬಿಡ್ತಾರೆ. ಆದ್ರೆ ಅಕಾಡೆಮಿಯ ಒಂದು ಪರಿಮಿತಿ, ಆ ಪರಿಧಿ ಎಷ್ಟಿದೆ ಅಂತ ಅದನ್ನ ಮೀರಿ ಹೋಗೋದಿಕ್ ಸಾಧ್ಯ ಆಗ್ತಾ ಇಲ್ಲ. ಇದು ಹೌದು. ಈಗ ಒಂದು ಹೊಸದೊಂದು ಶಾಸನ ಪತ್ತೆ ಆಯ್ತು ಅಂತ ಅಂದ ತಕ್ಷಣ ಅದರಿಂದ ಮಾಹಿತಿ ತಂದು ಪ್ರಬಂಧ ಮಂಡನೆಯಾಗಿ ಪ್ರಕಟ ಮಾಡಬಹುದು. ಅದನ್ನ ಸಂರಕ್ಷಣೆ ಮಾಡುವುದಕ್ಕೆ ಅದಕ್ಕೊಂದು ಫಲಕ ಜೋಡಿಸುವುದಕ್ಕೂ ಕೂಡ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ನಮ್ಮ ಸದಸ್ಯರು ಅಲ್ವಾ. ಅದು ಎಷ್ಟೊಂದು ಹಣವನ್ನು ಬೇಡುತ್ತೆ, ಮತ್ತೆ ಸ್ಥಳೀಯರ ಸಹಭಾಗಿತ್ವನ್ನ ಬೇಡುತ್ತೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರಗಳು ಮತ್ತೆ ಬೇರೆ ಬೇರೆಯ ಒಂದು ಸಂಘ ಸಂಸ್ಥೆಗಳು ಸ್ಥಳೀಯರ ಸಹಭಾಗಿತ್ವದಲ್ಲಿ ಒಂದಷ್ಟು ನೆರವನ್ನ ಕೊಟ್ರೆ ಕಡೆ ಪಕ್ಷ ಇಂಥವೆಲ್ಲ ಉಳ್ಕೊಳ್ಳತ್ವೆ. ಈಗ ಎಲ್ಲೆಲ್ಲಿ ನಮ್ಮ ಸದಸ್ಯರುಗಳಿದಾರೋ ಅಲ್ಲೆಲ್ಲ ಬೇಕಾದಷ್ಟು ಅಪೂರ್ವವಾದ ಶಾಸನಗಳು, ಅಪೂರ್ವವಾದ ಸ್ಮಾರಕಗಳಿವೆ. ಅವುಗಳ ಸಂರಕ್ಷಣೆಗೆ ಹಣ ಇಲ್ಲದೆ ಏನು ಮಾಡಕ್ಕಾಗದಂತ ಪರಿಸ್ಥಿತಿ. ಬರೀ ಪ್ರೀತಿ ಒಂದೇ ಎಲ್ಲ ಮಾಡಲ್ವಲ್ಲ ಸಂಧ್ಯಾ ಅಲ್ವಾ. ಇದು ಸಹಭಾಗಿತ್ವ, ಸರ್ಕಾರ ಮತ್ತೆ ಪ್ರೀತಿ ಉಳ್ಳಂತ ಸಂಶೋಧಕರು, ಸ್ಥಳೀಯರು, ಪಂಚಾಯಿತಿಗಳು, ಶಾಲೆಗಳು, ಕಾಲೇಜುಗಳು, ಇಂಡಿವಿಜುವಲ್ ಆದ ವ್ಯಕ್ತಿಗಳು ಎಲ್ಲರೂ ಕೂಡ ಇದು ನನ್ನ ಪರಂಪರೆ, ಇದು ನನಗ್ ಸೇರಿದ್ದು, ನನ್ನ ಮುಂದಿನ ತಲೆಮಾರಿಗೆ ಉಳಿಬೇಕು ಅನ್ನುವಂತ ವಾಂಛೆ ಬಂದ್ರೆ ಮಾತ್ರನೇ ನಿಜವಾಗ್ಲೂ ಇದು ಎಲ್ಲರೂ ಸೇರಿ ಮಾಡ್ಬೇಕಾದ ಕೆಲಸ. ಇದು ಒಬ್ಬೊಬ್ರು ಮಾಡಕ್ಕಲ್ಲ. ಅಕಾಡೆಮಿ ನಿಜವಾಗ್ಲೂ ಎಷ್ಟೊಂದು ದಾನ ಇದನ್ನೆಲ್ಲ ಬೇರೆ ಬೇರೆಯವರು ನಮ್ಮನ್ನ ಬೆಳೆಸಿದ್ದಾರೆ, ಬೆನ್ನೆಲುಬಾಗಿ ನಿಂತಿದ್ದಾರೆ. ಆದ್ರೂ ಕೂಡ ಇನ್ನೊಂದಷ್ಟು ಕನಸುಗಳಿದೆ, ಆಸೆಗಳಿದೆ. ಆದ್ರೆ ಅದಕ್ಕೆ ಧನ ಸಹಾಯದ ಅವಶ್ಯಕತೆ ಖಂಡಿತ ಇದೆ. ಕನ್ಸ್ಟೆನ್ಸ್ ಇದ್ದೇ. ಅದ್ರ ಮಧ್ಯದಲ್ಲೂ ಇಷ್ಟು ಸಾಧನೆ ಮಾಡಿದೆ ಅನ್ನೋದೇ ನಮ್ಮ ಹೆಮ್ಮೆ ಅಷ್ಟೇ. ಖಂಡಿತ ನಿಜವಾದ ಮಾತು. ಇವತ್ತಿನ ಒಂದು ಉಪನ್ಯಾಸ ನಿಜವಾಗ್ಲೂ ಅಕಾಡೆಮಿಯ ಒಂದು ಕಾರ್ಯ ಸಾಧನೆಯನ್ನ ನಾವು ಒಂದು ಅಕಾಡೆಮಿನಲ್ಲಿ ಇರೋದ್ರಿಂದ ಒಂದು ಕೃತಜ್ಞತೆ ಸಲ್ಲಿಸೋದು, ಅಕಾಡೆಮಿ ಅಲ್ಲಿನ ಸದಸ್ಯರಿಗೆ ಸಲ್ಲಿಸುವಂತ ಕೃತಜ್ಞತೆ, ಸದಸ್ಯರು ಅಕಾಡೆಮಿಗೆ ಸಲ್ಲಿಸುವಂತಹ ಕೃತಜ್ಞತೆ ನಿಜವಾಗ್ಲೂ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಡೆದಿದೆ. ಸೊ ಈ ಕಾರ್ಯಕ್ರಮವನ್ನ ನಡೆಸೋದ್ರ ಮೂಲಕ, ನೀವು ಉಪನ್ಯಾಸವನ್ನ ನಡೆಸ್ಕೊಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನ ಆಗು ಮಾಡಿಕೊಟ್ಟಿದ್ದೀರಾ. ಸೊ ಅಕಾಡೆಮಿಯ ಪರವಾಗಿ, ಎಲ್ಲರ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.
ಇದು ನಾನು ಉಪನ್ಯಾಸ ಅಂತ ಅನ್ಕೊಂಡಿಲ್ಲ. ನೀವು ಹೇಳಿದ ಹಾಗೆ ಒಬ್ಬ ಸದಸ್ಯಳಾಗಿ ಈ ಒಂದು 30 ವರ್ಷಗಳಲ್ಲಿ ನಾನೇನು ಇದ್ರ ಜೊತೆಗೆ ಬೆಳೆದು ಬಂದೆ, ಅದಕ್ಕೆ ನನ್ನ ಕಡೆಯಿಂದ ಒಂದು ಪ್ರೀತಿಯ ಕೃತಜ್ಞತೆಯ ಮಾತನ್ನಷ್ಟೇ ನಾನು ಇವತ್ತು ಹೇಳಿದ್ದೇನೆ. ಬಹುಶಃ ಈ ನನ್ನ ಮಾತುಗಳು ಹಲವಾರು ಸದಸ್ಯರ ಮಾತುಗಳು ಕೂಡ ಆಗಿರತ್ವೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇದೊಂದು ದೊಡ್ಡ ಉಪನ್ಯಾಸದ ಕಾರ್ಯಕ್ರಮ ಖಂಡಿತ ಅಲ್ಲ. ಇದು ನಮ್ಮ ಮನದಾಳದ ಮಾತನ್ನ ಪರಸ್ಪರ ಸದಸ್ಯರು ಹಂಚಿಕೊಳ್ಳುವುದಕ್ಕೆ ಆದ ಒಂದು ವೇದಿಕೆ. ಅದು ನನ್ನ ಪುಣ್ಯ, ನನಗೆ ಈ ಅವಕಾಶ ದೊರಕಿತ್ತು ಅಂತ ಹೇಳಿ ಅನ್ಕೊಳ್ತೀನಿ. ನಮಸ್ಕಾರ. ನಮಸ್ಕಾರ. ಈ 70 ಉಪನ್ಯಾಸಗಳ ಒಂದು ಸರಣಿ ಈ ಮಾಲಿಕೆಯಲ್ಲಿ ಬಂತು. ಮುಂದಿನ ವಾರ ಇದರ ಸಮಾರೋಪವನ್ನ ನಾವು ನಡೆಸ್ತಾ ಇದ್ವಿ. ಮತ್ತೊಮ್ಮೆ ಆ ಕಾರ್ಯಕ್ರಮದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಶುಭರಾತ್ರಿ. ನಮಸ್ಕಾರ.